ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದಲ್ಲಿ ರೈಲ್ವೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ನನ್ನ ಸ್ವಾಗತಗಳು. ವೆಲ್ಕಮ್ ಟು ದ ಮಸ್ತ್ ಮಗ ಶೋ. ಇವತ್ತು ಮೊದಲನೇ ಶೋ ಆಗಿರೋದ್ರಿಂದ ಅಥವಾ ಡೇ 1 ಅಂತ ಏನು ಕರಿತೀವಿ, ಹಾಗಾಗಿ ಈ ಶೋ ಹೇಗೆ ನಡೆಯುತ್ತೆ, ಯಾವ ಒಂದು ಎಕ್ಸಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಈ ಮಸ್ತ್ ಮಗ ಶೋ ಅಂದರೆ ಏನಿಲ್ಲ, ಈ ಮಸ್ತ್ ಮಗ ಶೋ ಅಲ್ಲಿ ನಾವು ಮಸ್ತಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಈ ಒಂದು ಶೋನ ಮಾಡಿರೋದು. ಓಕೆನಾ. ಈ ಒಂದು ಶೋ ಅಲ್ಲಿ ನಾವು ಏನು ಮಾತಾಡ್ತೀವಿ ಅಂದರೆ ಓನ್ಲಿ PYQs ಬಗ್ಗೆ ಮಾತಾಡ್ತೀವಿ. PYQs ಅಂದ್ರೇನು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ಓಕೆನಾ. ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ. ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಆ ಒಂದು ಡಿಸ್ಕಷನ್ಸ್ನ ನಾವು ಡೈಲಿ ಮಾಡ್ತಾ ಇರ್ತೀವಿ. ಎಕ್ಸಾಮ್ ಮುಗಿಯೋವರೆಗೂ ಈ ಒಂದು ಶೋ ಕಂಟಿನ್ಯೂ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಕೋರ್ ಇದರಿಂದ ಬೂಸ್ಟ್ ಆಗಿಲ್ಲ ಅಂದರೆ ಕೇಳಿ. ಓಕೆನಾ. ಡೈಲಿ ಇದನ್ನು ಫಾಲೋ ಮಾಡಿ. ಈಗ ಒಂದು ಮಸ್ತ್ ಮಗ ಶೋ ಅಲ್ಲಿ ನಾವು ಏನೇನು ಮಾಡಬೇಕಪ್ಪ, ಏನೇನು ಅಂತಂದರೆ ಮೊದಲನೇದಾಗಿ ನಾವು PYQನ ಅನಾಲಿಸಿಸ್ ಮಾಡ್ತೀವಿ. ಓಕೆನಾ. ಮೊದಲನೇದಾಗಿ PYQನ ಅನಾಲಿಸಿಸ್ ಮಾಡ್ತೀವಿ. ಅದಾದಮೇಲೆ ಆ PYQಸಿಂದ ನಿಮ್ಗೆ ಏನು ಸಿಗುತ್ತೆ, ಹಾಟ್ ಟಾಪಿಕ್ಸ್ ಯಾವುದು ಅಂತ ಸಿಗುತ್ತೆ. ಅದರಿಂದ ನೀವು ಏನು ಮಾಡ್ಕೋಬೋದು ಅಂದರೆ ರಿವಿಷನ್ಸ್ ಮಾಡ್ಕೋಬೋದು. ಇನ್ ಕೇಸ್ ನೀವಿನ್ನು ನೋಟ್ಸ್ ಮಾಡಿಲ್ಲ ಅಂತಂದರೆ ಇದೊಂದು ಬೆಸ್ಟ್ ಟೈಮ್ ನೀವು ನೋಟ್ಸ್ನ ಕ್ಲಾಸ್ ನೋಡಿ ಮಾಡೋದಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನೋಡಿ ನೀವು ನೋಟ್ಸ್ ಮಾಡಿದ್ರೆ ಇಟ್ ಇಸ್ ಎನ್ರಿಚ್ಮೆಂಟ್ ಅಂತ ಕರಿತೀವಿ. ಓಕೆನಾ ಅಂತ ಕರಿತೀವಿ, ಎನ್ರಿಚ್ ಮೆಟೀರಿಯಲ್ ಅಂತ ನಾವು ಕರಿತೀವಿ. ಓಕೆನಾ. ಹೀಗಾಗಿ ಈ ಒಂದು ಶೋನ ನಡೆಯುತ್ತೆ. ಮತ್ತು ಈ ಶೋ ಹೇಗಿರುತ್ತೆ, ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ತಪ್ಪದೆ ಡೈಲಿ ನೋಡಬೇಕು. ಓಕೆನಾ. ಡೈಲಿ 7:30 AM ಬರುತ್ತೆ. 7:30 AMಗೆ ಡೈಲಿ ಶೋಸ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ 30 to 35 ಮಿನಿಟ್ಸ್ ಅಷ್ಟೇ. ಓಕೆನಾ. ದಿನಕ್ಕೆ 30 to 35 ನಿಮಿಷ PYQಸ್ಗೆ ಎತ್ತಿಕ್ಬಿಡಿ. ನೀವು ಯಾವುದು ಮಾಡಲ್ಲ ಅದನ್ನು ಮಾತ್ರ ನಾವು ಕ್ಲಾಸಲ್ಲಿ ತೊಗೊಬರೋದು. PYQನ ಯಾರು ಮುಟ್ಟಲ್ಲ. ದಿನಕ್ಕೆ 10 PYQ ಮಾಡಿ ಅಂತ ಹೇಳ್ತೀವಿ, ಬಟ್ ಮಾಡಲ್ಲ. ಓಕೆನಾ. ಅದಕ್ಕೋಸ್ಕರನೇ ಈ ಒಂದು ಶೋನ ತೊಗೊಬಂದಿದ್ದೀವಿ. ಯಾರು ಕೂಡ ಮಿಸ್ ಮಾಡ್ದಲೇ ಎಕ್ಸಾಮ್ ಮುಗಿಯೋವರೆಗೂ ನೋಡಬೇಕು. ಓಕೆನಾ. ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್. ಓಕೆನಾ. ಈಗ ಮಸ್ತ್ ಮಗ ಶೋ ಅಲ್ಲಿ ನಾವು ಫುಲ್ಲು ಜೋಶ್ ಆಗಿ, ಕಾಮ್ ಆಗಿ, ಕೂಲ್ ಆಗಿ, ಈಗ ರೇಡಿಯೋದಲ್ಲಿ ಹಿಂಗೆ ಮಾತಾಡ್ತಾರಲ್ವ ಒಂದು ಶೋಗಳಲ್ಲಿ ಹೋದ್ರೆ ನಿಮ್ಗೆ ಹೆಂಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅದೇ ಥರನೇ ಮಾಡೋಣ. ಒಂದು ಈ ಶೋಯಿಂದ ನಿಮ್ಗೆ ಏನು ಔಟ್ಪುಟ್ ಸಿಗ್ಬೇಕಂತಂದರೆ ನಿಮಗೆ ಒಂದು ಪ್ರೊಡಕ್ಟಿವ್ ಔಟ್ಪುಟ್ ಸಿಗ್ಬೇಕಂತ ನನ್ನ ಆಸೆ. ಓಕೆನಾ. ಒಂದು ಪ್ರೊಡಕ್ಟಿವ್ ಔಟ್ಪುಟ್ ಸಿಗಬೇಕು. ಆ ಒಂದು ಪ್ರೊಡಕ್ಟಿವ್ ಔಟ್ಪುಟ್ನ ನಾನು ಡೆಫಿನೆಟ್ಲಿ ನಿಮಗೆ ತಲುಪಿಸ್ತೇನೆ. ಸರಿನಾ. ನಿಮ್ಮ ಮೈಂಡ್ ಏನಿರಬೇಕು, ಈಗ ಎದ್ದಿರ್ತೀರಾ ಅಥವಾ ನೀವು 5 o'clock ಆದರೂ ಇದ್ದೀರಿ, 7:30 ಸ್ಟಾರ್ಟ್ ಮಾಡ್ತಿರಲ್ವಾ, ಈ ಒಂದು ಟೈಮು ಇನ್ಮೇಲಿಂದ ಇದಕ್ಕೆ ಕನ್ಸಿಸ್ಟೆಂಟಾಗಿ ಫಿಕ್ಸ್ ಆಗಿ ನಿಮ್ಮ ಮೈಂಡ್ನ ಫೋಕಸಲ್ಲಿಡಿ. ಏನಂದ್ರಿ, ಫೋಕಸಲ್ಲಿಡಿ. 1/2 hour ನೀವು ಆರಾಮಾಗಿ ಫೋಕಸ್ ಮಾಡ್ಬೋದು. ಮೊಬೈಲ್ ನೋಟಿಫಿಕೇಶನ್ ಎಲ್ಲನೂ ಆಫ್ ಮಾಡಿಸ್ಬಿಡಿ. ಜಸ್ಟ್ ಆನ್ಲೈನಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ನೋಡ್ತಾ ಇರಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೋಡ್ತಾ ಇರಿ. ಯಾವ ನೋಟಿಫಿಕೇಶನ್ ಬಂದರೂ ಏನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ. Which statement correctly describes the universal law of gravitation? ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ಯಾವ ಹೇಳಿಕೆಯು ಸರಿಯಾಗಿ ವಿವರಿಸುತ್ತದೆ? ಇಲ್ಲಿ ಏನು ಕೇಳಿದಾರಪ್ಪ, ಮೊದಲನೇದಾಗಿ ಏನು ನೋಡ್ಬೇಕಂತಂದರೆ ಫಸ್ಟು ನಾವು ಕೀ ಟರ್ಮ್ನ ನೋಡಬೇಕು. ಓಕೆನಾ. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾವು ಫಸ್ಟು ಕೀ ಟರ್ಮ್ನ ನೋಡಬೇಕು. ಅದಾದಮೇಲೆ ಕಾನ್ಸೆಪ್ಟ್ಗೆ ಹೋಗಬೇಕು. ಓಕೆನಾ. ಈ ಕಾನ್ಸೆಪ್ಟಲ್ಲಿ ಬೇರೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದ್ರ ಮೇಲೆ ಹೋಗಬೇಕು. ಈ ಒಂದು ಥೀಮ್ನ ಅಥವಾ ಈ ಒಂದು ಪ್ಯಾಟ್ರನ್ನ ನೀವು ಫಾಲೋ ಮಾಡಬೇಕು. ಈಗ ಮೊದಲನೇಗೆ ನೋಡೋದಾದರೆ ಇಲ್ಲಿ ಏನ್ರ ಬಗ್ಗೆ ಕೇಳಿದ್ದಾರೆ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಈಗ ನಮಗೆ ಕೀ ಟರ್ಮಿನಾಲಜಿ ಐಡೆಂಟಿಫೈ ಮಾಡ್ಕೊಂಡ್ವಾ. ನೆಕ್ಸ್ಟು ನಾವು ಗ್ರಾವಿಟೇಷನ್ ಅಂದರೆ ಏನು ಅಂತ ನೋಡೋಣ. ಈ ಗ್ರಾವಿಟೇಷನ್ ಅಂದರೆ ಏನು? ಈ ಗ್ರಾವಿಟೇಷನ್ ಅಂದರೆ ಏನಿಲ್ಲ, ನಮ್ಮ ಯೂನಿವರ್ಸಲ್ಲಿ ಅಂದರೆ ಇಡೀ ವಿಶ್ವದಲ್ಲೇ ಒಂದು ಪಾರ್ಟಿಕಲ್ ಮತ್ತು ಇನ್ನೊಂದು ಪಾರ್ಟಿಕಲ್ ಏನಾಗಬೇಕು, ಅಟ್ರಾಕ್ಟ್ ಆಗಬೇಕು. ಅದನ್ನು ನಾವು ಅಟ್ರಾಕ್ಟ್ ಆದರೆ ಆ ಒಂದು ಫೋರ್ಸನ್ನು ನಾವೇನಂತ ಕರಿತೀವಿ, ಗ್ರಾವಿಟೇಷನ್ ಅಂತ ಕರಿತೀವಿ. ಹಾಗಾದರೆ ಯೂನಿವರ್ಸಲ್ ಅಂದರೆ ಏನು? ಇಡೀ ವಿಶ್ವಕ್ಕೆ ಒಂದು ನಿಯಮ ಇದೆ. ಓಕೆನಾ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮ ಅಂತ ಕರಿತೀವಿ. ಹಾಗಾದರೆ ಈ ಒಂದು ನಿಯಮನ ಯಾರು ಕೊಟ್ಟಿರೋದು? ನ್ಯೂಟನ್ ಅವರು ಕೊಟ್ಟಿರ್ತಾರೆ. ನ್ಯೂಟನ್ ಅವರು ಇದನ್ನು ಕೊಟ್ಟಿರ್ತಾರೆ. ಓಕೆನಾ. ಇದಿಷ್ಟು ನಮಗೆ ಗೊತ್ತು. ಈಗ ಇದು ಕಾನ್ಸೆಪ್ಟು. ಇದು ನಮ್ಗೆ ಏನ್ರ ಬಗ್ಗೆ ಕಾನ್ಸೆಪ್ಟ್ ಕೇಳಿದರೆ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಕಾನ್ಸೆಪ್ಟ್ ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಪ್ಪ ಅಂದರೆ, ನಮಗೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ನ್ಯೂಟನ್ ಅವರು. ಫೋರ್ಸ್ ಈಸ್ ಈಕ್ವಲ್ ಟು G ಅಂತ ಕರಿತೀವಿ. G ಅಂತಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ. ಓಕೆನಾ. ಏನಂತ ಕರಿತೀವಿ? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಂಟು ಏನಪ್ಪ, M1 ಇಂಟು M2 ಡಿವೈಡೆಡ್ ಬೈ R². ಓಕೆನಾ. ಏನಂತ ಕರಿತೀವಿ ನೋಡಿ, ದೊಡ್ಡದು ಈ ಕಡೆ ಬರೀತೀನಿ. F ಈಸ್ ಈಕ್ವಲ್ ಟು G ಇಂಟು M1 ಇಂಟು M2 ಡಿವೈಡೆಡ್ ಬೈ R² ಅಂತ ಕರಿತೀವಿ.
ಓಕೆನಾ, ಇದು ನಮಗೆ ಫಾರ್ಮುಲಾ. ಹಾಗಾದ್ರೆ ಎಫ್ ಅಂದರೆ ಏನು? ಎಫ್ ಅಂದರೆ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್. ಜಿ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಈ ಜಿ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಎಷ್ಟಪ್ಪ ಆಯಿತು ನ್ಯೂಮರಿಕಲ್ ವ್ಯಾಲ್ಯೂ ಅಪ್ಪ ಅಂತಂದರೆ 6.673 ಇಂಟು 10⁻⁻11 ಅಂತ ನಾವು ಕರಿತೀವಿ. ಓಕೆನಾ. M1 ಅಂದ್ರೆ ಏನು, M2 ಅಂದ್ರೆ ಏನು? M1 ಅಂದರೆ ನಾನು ಹೇಳಿದೆ ಗ್ರಾವಿಟೇಷನಲ್ ಏನಿರುತ್ತೆ, ಎರಡು ಆಬ್ಜೆಕ್ಟ್ ಏನಾಗುತ್ತೆ, ಅಟ್ರಾಕ್ಟ್ ಆಗಬೇಕು ಅಲ್ವಾ, ಎರಡು ವಸ್ತುಗಳು ಏನಾಗಬೇಕು, ಅಟ್ರಾಕ್ಟ್ ಆಗಬೇಕು. ಸೊ ಒಂದು ಆಬ್ಜೆಕ್ಟ್ನ M1 ಅಂತ ಕರಿತೀವಿ, ಇನ್ನೊಂದು ಆಬ್ಜೆಕ್ಟ್ನ M2 ಅಂತ ಕರಿತೀವಿ. ಹಾಗಾದ್ರೆ ಡಿಸ್ಟೆನ್ಸ್ ಅಂದ್ರೆ ಏನು? R2ನ ನಾವೇನಂತ ಇಂಡಿಕೇಟ್ ಮಾಡ್ತೀವಿ, ಡಿಸ್ಟೆನ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಏನಂತ ಇಂಡಿಕೇಟ್ ಮಾಡ್ತೀವಿ? ಡಿಸ್ಟೆನ್ಸ್ ಅಂತ ಕರಿತೀವಿ, R2ನ. ಓಕೆನಾ, ಇವೆರಡು ಆಬ್ಜೆಕ್ಟ್ ಮಧ್ಯೆ ಇರೋಂಥ ಒಂದು ಡಿಸ್ಟೆನ್ಸ್. ಯಾಕೆ ಡಿಸ್ಟೆನ್ಸ್ ಅಂತಂದರೆ ನಾವು ಎರಡು ಆಬ್ಜೆಕ್ಟ್ ಮಧ್ಯೆ ಇದು ಮಾಡ್ತಿದ್ದೀವಲ್ಲ, ಅದಕ್ಕೆ ನಾವು ಅದನ್ನು ಸ್ಕ್ವೇರ್ ಅಂತ ಹಾಕೊಳ್ತೀವಿ. ಓಕೆನಾ, ಇದಿಷ್ಟು ಏನಪ್ಪ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನಲ್ನ ಒಂದು ಕಾನ್ಸೆಪ್ಟ್. ಇದನ್ನು ಯಾರು ಕೊಟ್ಟಿರ್ತಾರೆ? ನ್ಯೂಟನ್ ಅವರು ಕೊಟ್ಟಿರ್ತಾರೆ. ಹಾಗಾದರೆ ಇದರೊಳಗೆ ನ್ಯೂಟನ್ ಅವರು ಎರಡು ವಿಷಯನ ಹೇಳ್ತಾರೆ. ಓಕೆನಾ, ಈ ನ್ಯೂಟನ್ ಅಲ್ಲಿ ಎರಡು ವಿಷಯ ಏನು ಹೇಳ್ತಾರೆ ಅಂತಂದರೆ, ಫೋರ್ಸು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಕರೀತಾರೆ. ಓಕೆನಾ, ಈಗ ಒಂದು ಆಬ್ಜೆಕ್ಟ್ನ ಮಾಸ್ ಏನಾದ್ರು ಜಾಸ್ತಿ ಇದ್ದರೆ ಫೋರ್ಸ್, ಅಟ್ರಾಕ್ಟಿಂಗ್ ಫೋರ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆನಾ, ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ಕರಿತೀವಿ, ಆರ್ ಅಂತ ಕರಿತೀವಿ. ಹಾಗೆ ಏನಂದರೆ ಜಾಸ್ತಿ ದೂರ ಇದ್ದರೆ, ಈಗ ನೋಡಿ, ಈಗ ಆ್ಯಪಲ್ ಅಂತ ಎಕ್ಸಾಂಪಲ್ ಕೊಡ್ತಾರೆ, ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಕೊಡೋದು ಆ್ಯಪಲ್ ಅಂತಲೇ ಎಕ್ಸಾಮು. ಈಗ ಆ್ಯಪಲ್ಲು ಮೇಲಿಂದ ಬೀಳಬೇಕಾದ್ರೆ ಆ್ಯಪಲ್ ವೆಯ್ಟ್ ಏನಾದ್ರು ತುಂಬ ಜಾಸ್ತಿ ಇದ್ದರೆ ಅದು ತುಂಬ ಬೇಗವಾಗಿ ಬೀಳುತ್ತೆ ಅಲ್ವಾ. ಇನ್ ಕೇಸ್ ಏನಾದ್ರು ಆ್ಯಪಲ್ ವೆಯ್ಟ್ ಕಡಿಮೆ ಇತ್ತು ಅಂತಂದರೆ ಅದೇನಿರುತ್ತೆ, ಫೋರ್ಸ್ ಸ್ವಲ್ಪ ಕಡಿಮೆ ಇರುತ್ತೆ, ಆಕ್ಸಿಲೇಷನ್ ಕಡಿಮೆ ಇರುತ್ತೆ. ಅದೇ ಥರನೇ ಆ್ಯಪಲ್ ಮರ ಫುಲ್ಲು ದೊಡ್ಡ ದೂರದಲ್ಲಿದ್ದರೆ ಅಥವಾ ಏರೋಪ್ಲೇನಿನ ಮೇಲ್ಗಡೆಯಿಂದ ಆ್ಯಪಲ್ನ ಬೀಳ್ಸಿದ್ರೆ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಇರುತ್ತಾ, ಕಡಿಮೆ ಇರುತ್ತಾ? ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತೆ, ಕಡಿಮೆ ಇರುತ್ತೆ. ಏನಿರುತ್ತೆ, ಕಡಿಮೆ ಇರುತ್ತೆ. ಯಾಕಂದರೆ ಡಿಸ್ಟೆನ್ಸ್ ದೂರ ಹೋದರೆ ಗ್ರಾವಿಟೇಷನಲ್ ಫೋರ್ಸು ಕಡಿಮೆ ಇರುತ್ತೆ. ಸೊ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳ್ತೀವಿ. ಆಮೇಲೆ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ಕರಿತೀವಿ. ಓಕೆನಾ, ಇದಿಷ್ಟು ಗೊತ್ತಾಗಬೇಕು. ಇದಿಷ್ಟ್ರ ಮೇಲೇ ನಮಗೆ ಏನೇ ಇದ್ರೂ ನಮಗೆ ಕ್ವಶನ್ಸ್ ಬರೋದು, ಅದು ಬಿಟ್ಟು ಇನ್ನು ಯಾವ್ದ್ರ ಮೇಲೂ ಬರಲ್ಲ. ಓಕೆನಾ, ಈಗ ನೋಡೋಣ ಆಪ್ಷನ್ಸ್ ನೋಡೋಣ. ಮೊದಲನೇ ಆಪ್ಷನ್ನು, ದ ಗ್ರಾವಿಟೇಷನಲ್ ಫೋರ್ಸ್ ಇನ್ಕ್ರೀಸಸ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಇನ್ಕ್ರೀಸಸ್. ನೋಡಿ, ವಸ್ತುವಿನ ನಡುವಿನ ದೂರ ಹೆಚ್ಚಾದಂತೆ ಗುರುತ್ವಾಕರ್ಷಣ ಶಕ್ತಿ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಕೇಳಿದ್ದಾರೆ. ಬಟ್ ಗುರುತ್ವಾಕರ್ಷಣ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ, ಲೋ ಅಥವಾ ಡಿಕ್ರೀಸ್ ಅಂತ ಕರಿತೀವಿ. ಮೊದಲನೇ ಆಪ್ಷನ್ ತಪ್ಪಾ? ಎಲಿಮಿನೇಟ್ ಮಾಡ್ಬೋದಾ? ಸೆಕೆಂಡ್ ಆಪ್ಷನ್, ದ ಗ್ರಾವಿಟೇಷನಲ್ ಫೋರ್ಸ್ ಇನ್ಕ್ರೀಸಸ್ ವಿತ್ ದ ಪ್ರಾಡಕ್ಟ್ ಆಫ್ ದ ಮಾಸಸ್ ಆ್ಯಂಡ್ ಡಿಕ್ರೀಸಸ್ ವಿತ್ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಗುರುತ್ವಾಕರ್ಷಣ ಶಕ್ತಿಯು ದ್ರವ್ಯರಾಶಿಯ ಗುಣಲಂಬದೊಂದಿಗೆ ಹೆಚ್ಚಾಗುತ್ತದೆ ಮತ್ತು ಅವುಗಳು ನಡುವಿನ ದೂರದ ವರ್ಗಕ್ಕೆ ವಿಲೋಮನಪಾತದಲ್ಲಿರುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸು ಗುರುತ್ವಾಕರ್ಷಣೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ದು ಇದನ್ನೇ ಅಲ್ವಾ. ನೋಡಿ, ಗುರುತ್ವಾಕರ್ಷಣ ಶಕ್ತಿಯು ದ್ರವ್ಯರಾಶಿಗಳ ಗುಣಬಂಧದೊಂದಿಗೆ ಹೆಚ್ಚಾಗುತ್ತದೆ. ಅಂದರೆ ಆ ಮಾಸ್ ಏನಾದ್ರು ಇದಾದ ಏನಂದರೆ ಪ್ರಾಡಕ್ಟ್ ಆಫ್ ಮಾಸ್ ಅಂತಂದರೆ ಮಾಸ್ ಏನಾದ್ರು ಇನ್ಕ್ರೀಸ್ ಆದರೆ ಫೋರ್ಸ್ ಏನಾಗುತ್ತೆ, ಫೋರ್ಸು ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ಡಿಸ್ಟೆನ್ಸ್ ಏನಾದ್ರು ದೂರ ಆದರೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ, ನೋಡಿ, ಡಿಕ್ರೀಸಸ್ ವಿತ್ ದ ಸ್ಕ್ವೇರ್ ಮತ್ತು ಇನ್ಕ್ರೀಸಸ್ ವಿತ್ ದ ಪ್ರಾಡಕ್ಟ್. ಆಪ್ಷನ್ ಏನು, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ನನಗೆ ಮೆಸೇಜ್ ಮಾಡ್ತಿದ್ದಿ ಸ್ಟೂಡೆಂಟ್ಸು, ಸರ್ ನಾನು ನೋಟ್ಸ್ ಮಾಡಿಲ್ಲ, ನೋಟ್ಸ್ ಕಳಿಸಿ ಅಂತ. ಓಕೆನಾ, ಸೊ ಈಗ ನೀವೇನು ಮಾಡಿ ಅಂತಂದರೆ, ಮೂರು ಬುಕ್ನ ಇಡಿ. 100 ಪೇಜಸ್ ಆದ್ರೆ ಓಕೆ, 200 ಪೇಜಸ್ ಆದ್ರೆ ಓಕೆ. ಅಥವಾ ಒಂದು A4 ಶೀಟ್ ಬುಕ್ ಇರ್ತಿರಲ್ಲ, 100 ಪೇಜಸ್ನು 300 ಪೇಜಸ್ A4 ಶೈಟ್ಸ್ ಬುಕ್ ಇಡಿ. ಮೊದಲನೇದು ಕೆಮಿಸ್ಟ್ರಿ ಅಂತ ನೇಮ್ ಮಾಡಿ, ಎರಡನೇದು ಬಯೋ, ಮೂರನೇದು ಫಿಸಿಕ್ಸ್. ಓಕೆನಾ, ಸೊ ಈ 3 ಬುಕ್ನು ಸಪ್ರೇಟಾಗಿಡಿ. ನಾನು ಏನು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತಿದ್ದೀನಿ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ನೋಟ್ಸ್ ಮಾಡಿಲ್ಲ ಅಂತಂದರೆ ಈ ಫಿಸಿಕ್ಸ್ ಬುಕ್ ಎತ್ಕೊಳ್ಳಿ. ಇವಾಗ ಫಿಸಿಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ಫಿಸಿಕ್ಸ್ ಬುಕ್ ಎತ್ಕೊಳ್ಳಿ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇದು ಹಾಕ್ಬಿಟ್ಟು ನೀವು ನೋಟ್ಸ್ ಮಾಡಿ. ನೋಟ್ಸ್ ಮಾಡ್ಬೇಕಾದ್ರೆ ನೀವೇನು ಮಾಡಿ ಅಂತಂದರೆ, ನಿಮಗೆ ಕ್ವಶನ್ ಆಪ್ಷನಲ್ಲಿ ಕೇಳಿರ್ತಾರಲ್ವಾ, ಆಪ್ಷನಲ್ಲಿ ನೋಡಿ, ಈಗ ಒಂದು ಕಾನ್ಸೆಪ್ಟ್ ಬಗ್ಗೆ ಯಾವ್ದು ಕರೆಕ್ಟಾಗಿ ಹೇಳಿದೆ ಅಂತ ಹೇಳಿದರೆ ಬಿ ಆಪ್ಷನ್ ಕರೆಕ್ಟಾಗಿ ಹೇಳಿದಲ್ಲ, ಇದನ್ನೇ ನೀವು ಡೆಫಿನೇಷನ್ ಆಗಿ ಬರ್ಕೋಬೇಕು. ಓಕೆನಾ, ಅವ್ರು ಏನು ಕೇಳಿದ್ದಾರೆ ಅದನ್ನೇ ನೀವು ಡೆಫಿನೇಷನ್ ಥರ ಬರ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಈಗ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ ಏನಂದರೆ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ ಇಡೀ ಯೂನಿವರ್ಸಲ್ಲಿ ಎಲ್ಲ ಒಂದು ಆಬ್ಜೆಕ್ಟ್ಸು ಒಂದಕ್ಕೊಂದು ಅಟ್ರಾಕ್ಟ್ ಆಗಬೇಕು. ಇದು ಮೊದಲನೇಗೆ ಬರ್ಕೊಳ್ತಾರೆ. ನೆಕ್ಸ್ಟು, ದ ಗ್ರಾವಿಟೇಷನಲ್ ಫೋರ್ಸ್ ಇನ್ಕ್ರೀಸಸ್ ವಿತ್ ದ ಪ್ರಾಡಕ್ಟ್ ಆಫ್ ದ ಮಾಸಸ್ ಆ್ಯಂಡ್ ಡಿಕ್ರೀಸಸ್ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಅವನ್ನ ಕೆಳಗಡೆ ಬರ್ಕೊಳ್ಳಿ. ಆವಾಗ ಏನಾಯಿತು, ಅದು ನಿಮಗೆ ನೋಟ್ಸ್ ಆಯಿತು. ನೀವು PYQನೂ ರಿವೈಸ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ನೋಟ್ಸಲ್ಲಿ ಏನು ಮಾಡಿರ್ತೀರಾ, ಗೌರ್ಮೆಂಟ್ ಏನರ ಬಗ್ಗೆ ಮಾತಾಡ್ತೀರ ಅದನ್ನೇ ನೀವು ನೋಟ್ಸ್ ಆಗಿ ಓದ್ತಿರ್ತೀರಾ. ಓಕೆನಾ, ಇದ್ರ ಮೇಲೆ ನೀವು ನೋಟ್ಸ್ನ ನೀವು ಮಾಡ್ಕೊಳ್ಳಿ. ಓಕೆನಾ, ಸೊ ಇದೇ ಥರ ನೀವು ಎಲ್ಲ ಕ್ವಶನ್ಸ್ಗೂ ಮಾಡ್ತಿರ್ಬೇಕು.
ಈಗ ನೆಕ್ಸ್ಟ್ ನೋಡಿದ್ರೆ ಮತ್ತೆ ನಾನು ಆಪ್ಷನ್ಸ್ ಕೊಟ್ಟಿರ್ತೀನಿ, ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದ್ರೊಳಗೆ ಹೋಗಿ ನೀವು ಜಾಯ್ನ್ ಆಗಿ ಈ ಒಂದು PPT ಡೌನ್ಲೋಡ್ ಮಾಡಿಕೊಂಡು ರಿವಿಷನ್ಸ್ಗೆ ಆಪ್ಷನ್ಸ್ ಗೊತ್ತಾಗಿಲ್ಲ ಅಂತ ನಿಮ್ಗೇನು ಅವಾಗೂ ಒಂದೊಂದ್ಸಲಿ ಒಬ್ಬೊಬ್ಬರು ಗೊತ್ತಾಗಲ್ಲ, ಓಕೆನಾ, ಅವಾಗೂ ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟ್ ಆನ್ಸರು ಹಾಕಿರ್ತೀನಿ, ಮತ್ತು ಯಾವ ಸ್ಟೇಟ್ಮೆಂಟ್ ತಪ್ಪು ಅದನ್ನು ಕೂಡ ನಾನು ಏನು ಮಾಡಿರ್ತೀನಿ, ಯಾಕೆ ತಪ್ಪು ಅದನ್ನು ಕೂಡ ಹಾಕಿದ್ದೀನಿ, ಓಕೆನಾ. ಸೊ ಸ್ವಲ್ಪ ಇಮೇಜ್ನ ಝೂಮ್ ಮಾಡ್ಕೊಂಡು ನೋಡಿ, ಇದು ಸೈಜ್ ಇನ್ಕ್ರೀಸ್ ಮಾಡೋದು ಮರ್ತೋಗ್ಬಿಟ್ಟೆ, ಅವಾಗ ನಿಮಗೆ ಇಮೇಜಲ್ಲೂ ಕೂಡ ನಾನು ಎಲ್ಲ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎರಡನೇ ಕ್ವಶನು, ಇಫ್ ದ ಫೋರ್ಸ್ ಆಫ್ ದ ಗ್ರಾವಿಟೇಷನ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಈಸ್ ಎಫ್, ಎನ್ ಅಂದರೆ ನ್ಯೂಟನ್, then how much will be the force between the earth and the moon if the distance between them is doubled? Keep all the parameters same. ಭೂಮಿ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣ ಶಕ್ತಿ ಎಫ್ ನ್ಯೂಟನ್ ಆಗಿದ್ದರೆ ಅವುಗಳ ನಡುವಿನ ದೂರವನ್ನು ದ್ವಿಗುಣಗೊಳಿಸಿದರೆ ಭೂಮಿ ಮತ್ತು ಚಂದ್ರನ ನಡುವಿನ ಶಕ್ತಿ ಎಷ್ಟು ಆಗುತ್ತದೆ? ಎಲ್ಲ ಆಯ್ತಾ ನಿಯಂತ್ರಗಳನ್ನು ಒಂದೇ ರೀತಿ ಇರಿಸಿ, ಅಂದರೆ ಪ್ಯಾರಾಮೀಟರ್ಸ್ ಎಲ್ಲ ಸೇಮ್ ಇರಬೇಕಂತ ಹೇಳಿದ್ದಾರೆ. ಸೊ ನೋಡಿ, ಇದು ನಿಯಂತ್ರ ಬಗ್ಗೆ ಮಾತಾಡ್ತಿದ್ದಾರೆ, ಲಾ ಆಫ್ ಗ್ರಾವಿಟೇಷನ್, ಓಕೆನಾ, ಯಂತ್ರ ಬಗ್ಗೆ ಮಾತಾಡ್ತಿದ್ದಾರೆ, ಲಾ ಆಫ್ ಗ್ರಾವಿಟೇಷನ್ ಅಲ್ವಾ. ಸೊ ನಮಗೆ ಗ್ರಾವಿಟೇಷನ್ಗೆ ಫಾರ್ಮುಲಾ ಏನಪ್ಪ, ಸೊ ನಮಗೆ ಫಾರ್ಮುಲಾ ನೆನಪಿರಬೇಕು, ಲಾ ಆಫ್ ಗ್ರಾವಿಟೇಷನ್ ಅಂತ ಏನೇ ಬಂದಾಗೂ ಒಂದು 10-20 ಸಲ ಓದಬೇಕು, ನಾವು ಫಾರ್ಮುಲಾ ಬರ್ಕೊಳ್ಬೇಕು, F = G × m1 × m2 / r². ಇದು ನಮಗೆ ಫಾರ್ಮುಲಾ, ಓಕೆನಾ. m1 ಅಂದರೆ ಬಾಡಿ 1, ಬಾಡಿ 2, r ಅಂದರೆ ಡಿಸ್ಟೆನ್ಸು, g ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ, ಓಕೆನಾ. ಸೊ ಇಲ್ಲಿ ಏನು ಕೊಳ್ಳಿದ್ದಾರೆ, ಇಫ್ ದ ಫೋರ್ಸ್ ಆಫ್ ದ ಗ್ರಾವಿಟೇಷನ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಈಸ್ ಎಫ್, ಓಕೆನಾ. ಎರಡು ಬಾಡಿಗಳ ಮಧ್ಯೆ ಒಂದು ಫೋರ್ಸ್ ಇದೆ, ಅದು ಎಷ್ಟು ಅಂತ ಕೇಳಿದರೆ ಅರ್ತ್ ಮತ್ತು ಮೂನ್ನ ಎರಡು, ಅಂದರೆ ಅರ್ತ್ m1, ಮೂನ್ m2, ಇದರ ನಡುವಿನ ಒಂದು ಗ್ರಾವಿಟೇಷನಲ್ ಎಷ್ಟಪ್ಪ ಅಂತಂದರೆ 1 ಅಂತ ಹೇಳಿದ್ದಾರೆ, ಓಕೆನಾ. ದೆನ್ ಹೌ ಮಚ್ ವಿಲ್ ಬಿ ದ ಫೋರ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ಡಬಲ್. ಸೊ ಈಗ ನಮಗೆ ಫೋರ್ಸ್ ಅಂದರೆ ಗೊತ್ತು, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಪ್ಪ, ಮಾಸು, ಬಟ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್, ಓಕೆನಾ. ಫೋರ್ಸ್ F = 1/r² ಅಂತ ಬರೀಬೋದಾ ಅಲ್ವಾ. ಸೊ ಈಗ ನಮಗೆ ಗೊತ್ತು ಮಾಸ್ ಎಷ್ಟಪ್ಪ, 1 ಅಂತ ಬರೀಬೋದು, ಇದೆಷ್ಟು r², ಫಾರ್ಮುಲಾ ಇದು ನಾರ್ಮಲ್ ಫಾರ್ಮುಲಾ, ಇದು ನಾರ್ಮಲ್ ಇದ್ದಾಗ. ಇವಾಗ ಏನು ಕೇಳಿದ್ದಾರೆ, ಹೌ ಮಚ್ ವಿಲ್ ದ ಫೋರ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ಡಬಲ್ಡ್. ಈಗ ಒಂದು ಇದು ನಾರ್ಮಲಲ್ಲಿ ಇರೋದು, ಇವಾಗ ಏನಾದ್ರು ನೆಕ್ಸ್ಟು ಡಿಸ್ಟೆನ್ಸ್ ಏನಾದ್ರು ಡಬಲ್ ಆದರೆ ಏನಾಗುತ್ತಪ್ಪ, ಆಬ್ಜೆಕ್ಟ್ನ ಮಾಸ್ ಏನಿರುತ್ತೆ, ದೂರ ಹೋದರೆ ಆಬ್ಜೆಕ್ಟ್ನ ಮಾಸ್ ಒಂದೇ ಇರುತ್ತಲ್ವಾ, ಆಬ್ಜೆಕ್ಟ್ನ ಮಾಸ್ ಯಾವಾಗಲೂ ಒಂದೇ ಇರುತ್ತೆ, ಬಟ್ ನಮ್ಮ ದೂರ ಏನಾಗುತ್ತೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಈ r² ಇದೇನಾಗುತ್ತೆ 2r², r ಅಂದ್ರೆ ಏನು ಡಿಸ್ಟೆನ್ಸು, 2² ಆಗುತ್ತೆ, ಅವಾಗ ಏನಾಗುತ್ತೆ 1/4 ಅಂತ ಆಗುತ್ತೆ, ಓಕೆನಾ. ಏನಾಗುತ್ತೆ ಇಲ್ಲಿ =1/4 ಆಗುತ್ತೆ, 2² ಎಷ್ಟಾಗುತ್ತೆ 4 ಆಗುತ್ತೆ. ಮಾಸು ಒಂದೇ ತವಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಇಲ್ಲೊಂದು ಹುಡುಗ, ಇವರು ಇಲ್ಲಿಂದ ಇಲ್ಲಿಗೆ ಕ್ಯಾಚ್ ಆಡ್ತಿದ್ದಾರೆ, ಓಕೆನಾ. ಫೋರ್ಸ್ ಒಂದೇ, ಆ ಒಂದು ಆಬ್ಜೆಕ್ಟು ಕೂಡ ಒಂದೇನೆ, ಬಟ್ ಇವಾಗ ನೆಕ್ಸ್ಟ್ ಏನಾಗುತ್ತೆ, ಇನ್ನೂ ಹೈಟಿಗೆ ಎಸಿತೀನಿ, ನೀನು ದೂರ ಹೋಗೋ ನಾನು ದೂರ ಹೋಗೋ ಅಂತ ಅಂತಾನೆ. ಇವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಎಸಿತಾನೆ, ಓಕೆನಾ. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಬಟ್ ಆ ಬಾಲ್ನ ವೆಯ್ಟ್ ಏನಿರುತ್ತೆ ಯಾವಾಗಲೂ ಕೂಡ ಮಾಸು ಸೇಮ್ ಆಗೇ ಇರುತ್ತೆ ಅಲ್ವಾ, ಅದನ್ನೇ ಇಲ್ಲಿ ಕೇಳಿರೋದು. ಸೊ ಇಲ್ಲ ಏನಂತ ಫೋರ್ಸ್ನ ಮೊದಲನೇ ಅಂದರೆ ಫೋರ್ಸ್ ಆಫ್ ಗ್ರಾವಿಟೇಷನ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್ನ ಏನಂತ ರೆಪ್ರೆಸೆಂಟ್ ಮಾಡಿದ್ದಾರೆ, ಎಫ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನಾವು 1 ಅಂತ ತೊಗೊಂಡಿದ್ದೀವಿ, ಎಫ್ ಅಂತ ಹಾಕೊಳ್ಳೋಣ. ಸೊ ಆನ್ಸರ್ ಏನಪ್ಪ, F / 4. ಸೊ ಈಗ 2ರಷ್ಟು ಏನಾದ್ರು ಜಾಸ್ತಿ ಆದರೆ ನಮ್ಮ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 4 ಆಗುತ್ತೆ. 3ರಷ್ಟು ಏನಾದ್ರು ಜಾಸ್ತಿ ಆಯಿತು ಅಂತ ಅಂದಾಗ 3² ಹಾಕೋಬೇಕು, 9 ಆಗುತ್ತೆ. ನಮ್ಮ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 9 ಆಗುತ್ತೆ, ಓಕೆನಾ. ಸೊ ನಮಗೆ ಈ ಥರ ನಮಗೆ ಗೊತ್ತಿರಬೇಕು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. When applying the equations of motion to an object moving under the gravitational force and thrown vertically upwards, the acceleration should be taken as. ನೋಡಿ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಕ್ವಶನ್, ಹಾಗಾದರೆ ಇದೇನಿದು ಹಾಟ್ ಟಾಪಿಕ್ ಅಂತ ನೋಡಿ. ಒಂದೇ ಪೇಪರಲ್ಲಿ ಒಂದೇ ಕಾನ್ಸೆಪ್ಟು 3 ಕ್ವಶನ್, ಅರ್ಥ ಆಯ್ತಾ. ಇದರೊಳಗೆ ಯಾಕೆ RRB ಟೆಕ್ನಿಷಿಯನಲ್ಲಿ ಕೇಳ್ತಾರೆ ಅಂತಂದರೆ, ನಿಮಗೆ ಸೈನ್ಸ್ ಎಷ್ಟು ಕ್ವಶನ್ ಅಪ್ಪ ಅಂದರೆ 40 ಕ್ವಶನು. ಈ 40 ಕ್ವಶನಲ್ಲಿ ನಿಮಗೆ 30 ಕ್ವಶನ್ಸು ಡೆಡ್ ಈಸಿ ಇರುತ್ತೆ, ಇನ್ನು 10 ಕ್ವಶನ್ ಇರುತ್ತಲ್ವ, ಅದು ಸ್ವಲ್ಪ ಮಾಡ್ರೇಟ್ ಇರುತ್ತೆ, ಇನ್ನು 10ರಲ್ಲಿ 5 ಕ್ವಶನ್ ಮಾಡ್ರೇಟ್ ಇರುತ್ತೆ, ಇನ್ನು 5 ಕ್ವಶನು ಫುಲ್ಲು ಡಿಫಿಕಲ್ಟ್ ಅಂತ ಅನ್ಬೋದು, ಸರಿನಾ. ಬಟ್ ಇವನ್ನೆಲ್ಲ ಬಿಡಿ, ಡಿಫಿಕಲ್ಟ್ ಇದ್ದರೆ ಬಿಡಿ, ಕಷ್ಟನ ಬಿಟ್ಬಿಡಿ, ಬಟ್ ಗೊತ್ತಿರೋದನ್ನೇ ನಾವು ಸರಿಯಾಗಿ ಮಾಡಬೇಕಲ್ವಾ. 30ಕ್ಕೆ 30 ತೆಗಿಬೇಕು, ಅಷ್ಟಾದರೂ ಮಾಡಿದ್ರೆ ನಮ್ಮ ಸ್ಕೋರ್ ನಿಜವಾಗ್ಲೂ ಬೂಸ್ಟ್ ಆಗುತ್ತೆ, ನಾವು ಡೆಫಿನೆಟ್ಲಿ ಸೆಲೆಕ್ಷನಲ್ಲಿ ಇರ್ತೀವಿ, ಓಕೆನಾ. ಸೊ ಈಗ ಕ್ವಶನ್ಗೆ ಬರೋಣ.
ಗುರುತ್ವಾಕರ್ಷಣೆ ಶಕ್ತಿಯ ಅಡಿಯಲ್ಲಿ ಚಲಿಸುವ ಮತ್ತು ಲಂಬವಾಗಿ ಮೇಲಕ್ಕೆ ಎಸೆದ ವಸ್ತುವಿಗೆ ಚಲನೆ ಸಮೀಕರಣಗಳನ್ನು ಅನ್ವಯಿಸುವಾಗ ವೇಗೋತ್ಕರ್ಷವನ್ನು ಡ್ಯಾಶ್ ಎಂದು ತೆಗೆದುಕೊಳ್ಳಬೇಕು. ವೇಗೋತ್ಕರ್ಷ ಅಂತಂದ್ರೇನು? ವೇಗೋತ್ಕರ್ಷವನ್ನು ಅಂತಂದರೆ ಆಕ್ಸಲರೇಷನ್ ಅಂತ ನಾವು ಕರಿತೀವಿ. ಸೊ ಆಕ್ಸಲರೇಷನ್ ಹೇಗಿರ್ಬೇಕಾ, ಏನು ಡ್ಯಾಶ್ ಎಂದು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ? ವೆನ್ ಅಪ್ಲೈಯಿಂಗ್ ಎನ್ ಈಕ್ವೇಷನ್ ಆಫ್ ಮೋಷನ್, ಓಕೆನಾ, ಒಂದು ಮೋಷನ್ಗೆ ಒಂದು ಈಕ್ವೇಷನ್ ಹಾಕ್ಬೇಕಾದ್ರೆ ಆಫ್ ಎನ್ ಆಬ್ಜೆಕ್ಟ್ ಮೂವಿಂಗ್ ಅಂಡರ್ ದ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಟ್ರೈನ್ ವರ್ಟಿಕಲಿ ಅಪ್ವರ್ಡ್ಸ್ ದ ಆಕ್ಸಲರೇಷನ್ ಶುಡ್ ಬಿ ಟೇಕನ್ ಎಸ್ ಡ್ಯಾಶ್. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನೀವೊಂದು ಇವರು ಕ್ವಶನ್ ದೊಡ್ಡ ಐತೆ ಬಟ್ ನಮಗೆ ಆನ್ಸರ್ ಚಿಕ್ಕ, ಓಕೆನಾ. ನೋಡಿ ಏನು ಕೊಟ್ಟಿದ್ದಾರೆ, ಅವ್ರು ಏನು ಪ್ರಾಬ್ಲಮ್ ಕೊಟ್ಟಿಲ್ಲ, ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಒಂದು ಈಕ್ವೇಷನ್ನ ಈಕ್ವೇಟ್ ಮಾಡ್ಬೇಕಾರೆ ಯಾವಾಗಪ್ಪ ಅಂತಂದರೆ ಒಂದು ಆಬ್ಜೆಕ್ಟ್ ಮೋಷನಲ್ಲಿರುತ್ತೆ ಮತ್ತು ಗ್ರಾವಿಟೇಷನ್ ಫೋರ್ಸಲ್ಲಿ ಅದನ್ನೇನು ಮೇಲ್ಕೆ ಎಸಿತೀವಿ ಒಂದು ಆಬ್ಜೆಕ್ಟ್ನ, ಅವಾಗ ಆಕ್ಸಿಲರೇಷನ್ ಏನಿರುತ್ತೆ ಅಂತ ಕೇಳಿದ್ದಾರೆ, ಓಕೆನಾ. ಕ್ವಶನ್ ದೊಡ್ಡ ಇತ್ತು ಅಂತಂದರೆ ಆನ್ಸರ್ ಏನಿರುತ್ತೆ, ಚಿಕ್ಕ ಇರುತ್ತೆ, ಸರಿನಾ. ಸೊ ಈಗ ಇದು ನೀವು ಕ್ಯಾಚ್ ಆಡ್ತಿರ್ತೀರಾ, ಇದು ಒಬ್ಬ ಹುಡುಗ, ಇವನು ಏನು ಮಾಡ್ತಾನೆ, ಫುಲ್ಲು ಹೈಟಿಗೆ ಎಸಿತಾನೆ ಬಾಲ್ನ, ಓಕೆನಾ. ಬಾಲ್ನ ಏನು ಮಾಡ್ತಾನೆ, ಫುಲ್ಲು ಹೈಟಿಗೆ ಎಸಿತಾನೆ, ಸರಿನಾ. ಇದು ಅರ್ಥಲ್ಲೇ. ಸೊ ಗ್ರಾವಿಟೇಷನ್ ಅಂದರೆ ಏನಾಗಬೇಕು, ಗ್ರಾವಿಟೇಷನಲ್ ಫೋರ್ಸ್ ಅಂತಂದರೆ ಒಂದು ಆಬ್ಜೆಕ್ಟು ಮತ್ತು ಇನ್ನೊಂದು ಆಬ್ಜೆಕ್ಟ್ ಏನಾಗಬೇಕು, ಅಟ್ರಾಕ್ಟ್ ಆಗಬೇಕು, ಆ ಒಂದು ಫೋರ್ಸ್ನ ನಾವು ಗ್ರಾವಿಟೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತೈತಪ್ಪ ಅಂದರೆ ಈ ಬಾಲು ಇಲ್ಲಿ ಕೆಳಗಡೆ ಬಂದರೆ ಅದನ್ನೇನಂತ ಕರಿತೀವಿ, ಅದನ್ನು ಗ್ರಾವಿಟಿ ಅಂತ ಕರಿತೀವಿ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ, ಕೆಳಗೆ ಬರೋದ. ಸೊ ಇನ್ನೇನು ಮಾಡ್ತಾನೆ ಅಂದರೆ ಮೇಲಕ್ಕೆ ಎಸ್ಬಿಡ್ತಾನೆ ಈ ಬಾಲ್ನ, ಓಕೆನಾ. ಈ ಬಾಲ್ನ ಏನು ಮಾಡ್ತಾನೆ, ಇಲ್ಲಿಗೆ ಹಿಂಗೆ ಮೇಲಕ್ಕೆ ಎಸಿತಾನೆ. ಮೇಲಕ್ಕೆ ಎಸೆದಾಗ ಏನಾಗುತ್ತೆ, ಇದು ಒಂದು ಅಂದರೆ ಅದು ಫೋರ್ಸ್ ಇರೋ ಗಂಟ ಹೋಗುತ್ತೆ, ಅದಾದಮೇಲೆ ಏನಾಗುತ್ತೆ, ನೆಕ್ಸ್ಟು ಕೆಳಗೆ ಬೀಳುತ್ತೆ ಬಾಲ್, ಏನಾಗುತ್ತೆ ನೆಕ್ಸ್ಟು ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ಹೋದಾಗ ಒಂದು ಫೋರ್ಸು, ಇವನು ಹಾಕಿದಂಥ ಫೋರ್ಸು ಇಲ್ಲಿ ಗಂಟ ಹೋಗುತ್ತೆ ಅಷ್ಟೇ. ಅದಾದಮೇಲೆ ಏನಾಗುತ್ತೆ, ಆ ಬಾಲು ಸ್ಟೇಬಲ್ ಆಗೋಕ್ಕೆ ಅದಕ್ಕೆ ಏನೂ ಇರಲ್ಲ. ಅವಾಗ ಏನಾಗುತ್ತಪ್ಪ ಅಂದರೆ ಗ್ರಾವಿಟಿ ಏನಾಗುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ, ಸರಿನಾ. ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡುತ್ತೆ, ಆ ಬಾಲ್ನ ಕೆಳಗೆ ಬರ್ಸೋಕ್ಕೆ ಮಾಡುತ್ತೆ, ಓಕೆನಾ. ಇನ್ನೊಂದು ಏನಪ್ಪ ಅಂತಂದರೆ ಈ ಹುಡುಗ ಇಲ್ಲಿಗೆ ಮೇಲಕ್ಕೆ ಹಿಂಗೆ ಎಸಿತಾನಲ್ವಾ, ಇವನು ಯಾವುದಕ್ಕೆ ಇದು ಮಾಡ್ತಿದ್ದಾನೆ, ಫ್ರಿಕ್ಷನ್ಗೆ, ಓಕೆನಾ. ಫ್ರಿಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಥವಾ ಗ್ರಾವಿಟಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಬಾಲ್ನ ಎಸಿತಾನೆ. ಸೊ ಈ ಬಾಲ್ನ ಮೇಲಕ್ಕೆ ಎಸಿಬೇಕಾದ್ರೆ ನಮಗೆ ಮೇಲಿಂದ ಕೆಳಗಡೆ ಇಳಿಬೇಕಾದ್ರೆ ಏನಾಗುತ್ತೆ, ಆಕ್ಸಿಲರೇಷನ್ ಜಾಸ್ತಿ ಆಗುತ್ತೆ, ಓಕೆನಾ. ನಾವು ಮೇಲಕ್ಕೆ ಹಿಂಗೆ ಎಸೆಯೋದು ಕಷ್ಟ, ಬಟ್ ಮೇಲಿಂದ ಕೆಳಗೆ ಬರೋದು ತುಂಬ ಈಸಿ, ಮತ್ತು ಅದು ಬೇಗ ಕೂಡ ಬರುತ್ತೆ. ಯಾಕೆ ಅಂತಂದರೆ ಒಂದು ಆ ಬಾಲ್ಗೆ ಮಾಸ್ ಇರುತ್ತೆ, ಓಕೆನಾ, ಆ ಬಾಲ್ಗೆ ಮಾಸ್ ಇರುತ್ತೆ, ಇನ್ನೊಂದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ, ಓಕೆನಾ. ಇಲ್ಲಿಂದ ಈ ಬಾಲ್ ಬರೋದು ಈಸಿ, ಬಟ್ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಸಮಯ ಜಾಸ್ತಿ ತಗೊಳುತ್ತೆ, ಓಕೆನಾ. ಒಂದೇ ಸಮಯ ತಗೊಳ್ಳಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಒಂದು ಸಮಯ ತಗೊಳುತ್ತೆ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಸಮಯ ತಗೊಳುತ್ತೆ. ಹಾಗಾದರೆ ಸ್ಪೀಡ್ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂತಂದರೆ ಬರಬೇಕಾದ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿ ಆಗ್ತಾ ಇರುತ್ತೆ. ಈಗ ಇಲ್ಲಿದ್ದಾಗ ಏನಾಗುತ್ತೆ, 0 ಆಗುತ್ತೆ, ಓಕೆನಾ. ಇವನು ಇಲ್ಲಿಂದ ಒಂದು ಎಸಿತಾನೆ, ಇಲ್ಲಿಂದ ಎಸೆಯೋದೇನಾಗುತ್ತೆ, ಇದು ಮೈನಸಲ್ಲಿ ಇರುತ್ತೆ. ಯಾಕೆ, ಹೋಗ್ತಾ ಏನಾಗುತ್ತೆ, ಸ್ಪೀಡ್ ಕಡಿಮೆ ಆಗುತ್ತೆ. ಈಗ ಬಾಲಿಂಗ್ ಎಸಿದ್ರೆ ಮೇಲ್ಗಡೆಗೆ ಹೋಗೋ ಗಂಟೆ ಏನಾಗುತ್ತೆ, ಸ್ಪೀಡ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ತೊಗೊಳ್ತೀವಿ, ನೆಗೆಟಿವ್ ಅಲ್ಲಿ ತೊಗೊಂಡಿರ್ತೀವಿ. ಈ ಸ್ಪೀಡ್ನ ನೆಗೆಟಿವ್ ಇಲ್ಲಿ ತೊಗೊಳ್ತೀವಿ, ಈ ಸ್ಪೀಡ್ನ ಪಾಸಿಟಿವ್ ತೊಗೊಳ್ತೀವಿ. ಯಾಕೆ, ಈ ಮೇಲಿಂದ ನೆಕ್ಸ್ಟ್ ಬಾಲ್ ಕೆಳಗೆ ಬೀಳ್ಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಒಂದೊಂದು ಸ್ಟೇಜ್ಗೂ ಸ್ಪೀಡು ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಇಲ್ಲಿ ಸ್ಪೀಡ್ ಏನಾಗುತ್ತೆ, ಚೇಂಜ್ ಇನ್ ಸ್ಪೀಡ್ ಅಥವಾ ಚೇಂಜ್ ಇನ್ ವೆಲಾಸಿಟಿನ ನಾವೇನಂತ ಕರಿತೀವಿ, ಆಕ್ಸಿಲರೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಯಾವಾಗ ಈ ಬಾಲು ಮೇಲಕ್ಕೆ ಎಸಿತಾನೋ ಅವಾಗ ಏನಾಗುತ್ತೆ, ಸ್ಪೀಡು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮೇಲ್ಗಡೆಗೆ ಹೋಗೋಷ್ಟರೊಳಗೆ. ಅದನ್ನು ನಾವು ನೆಗೆಟಿವ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ನೆಗೆಟಿವ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಯಾವಾಗ ಆ ಬಾಲ್ ಮತ್ತೆ ಕೆಳಗೆ ಬೀಳುತ್ತೋ, ಮೇಲ್ಗಡೆ ಹೋಗಿ ಫೋರ್ಸ್ ಎಲ್ಲ ಆದಮೇಲೆ ಫುಲ್ಲು ನ್ಯೂಟ್ರಲ್ ಆದಮೇಲೆ ಮತ್ತೆ ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗೇನು ಫೋರ್ಸ್ ಅಂದರೆ ಸ್ಪೀಡ್ ಕಡಿಮೆ ಆದಾಗ ಏನಾಗುತ್ತೆ, 0 ಆಗಿಬಿಡುತ್ತಾ, ಒಂದು ಲೆವೆಲ್ಗೆ ಹೋದಾಗ 0 ಆದಮೇಲೆ ಮತ್ತೆ ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ತನ್ನ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಮೆಜರ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ಕ್ವಶನ್ ಕೇಳಿರೋದು ಇವಾಗ ಇದ್ರ ಮೇಲೆ, ಸರಿನಾ. ನಮಗೆ ಈ ಥರದ ಒಂದು ಕಾನ್ಸೆಪ್ಟ್ ಮೇಲೆ ತುಂಬ ಕ್ವಶನ್ಸು ಕೇಳ್ತಾರೆ. ನೋಡೋಣ, ಈಗ ಆನ್ಸರ್ ನೋಡೋಣ. ಏನು ಕೇಳಿದ್ದಾರೆ, ನಾವು ವೆನ್ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಅಂತಂದ್ರೇನು, ಈ ಕಡೆ ವರ್ಟಿಕಲಿ ಅಂದರೆ ಉದ್ದಕ್ಕಲ್ವಾ, ಅಪ್ವರ್ಡ್ ಅಂತಂದರೆ ಮೇಲ್ ಡೈರೆಕ್ಷನ್ಗೆ ಎಸಿದ್ರೆ ಆಕ್ಸಿಲರೇಷನ್ ಏನಿರಬೇಕಪ್ಪ. ಸೊ ಈ ಬಾಲ್ನ ಮೇಲ್ಗಡೆಗೆ ಹಿಂಗೆ ಎಸಿತಿದ್ದೀನಿ ಅಂತಂದರೆ ಆಕ್ಸಿಲರೇಷನ್ ಫಸ್ಟ್ ಏನಿರುತ್ತೆ, ಆಕ್ಸಿಲರೇಷನ್ ನೆಗೆಟಿವ್ ಇರುತ್ತೆ, ಓಕೆನಾ. ಯಾವಾಗಿರುತ್ತೆ, ಆಪೋಸಿಟ್ ಸೈಡಲ್ಲಿ ಎಸಿದ್ರೆ, ಆಪೋಸಿಟ್ ಸೈಡ್ ಆಫ್ ಯಾವುದಕ್ಕೆ, ಗ್ರಾವಿಟೇಷನ್ಗೆ ಎಸಿದ್ರೆ ಆಕ್ಸಿಲರೇಷನ್ ಏನಿರುತ್ತಪ್ಪ ಅಂತಂದರೆ ಮೈನಸ್ ಆಗಿ ಇರುತ್ತೆ ಅಥವಾ ನೆಗೆಟಿವ್ ಅಂತ ಕರಿತೀವಿ. ಆಪ್ಷನ್ ಯಾವುದಪ್ಪ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಋಣಾತ್ಮಕ ಇದು ಆರಂಭಿಕ ಚಲನೆಯನ್ನು ವಿರೋಧಿಸುತ್ತದೆ. ನಾವು ಸ್ಟಾರ್ಟಿಂಗ್ ಎಷ್ಟಾಗ ಏನು ನೋಡ್ತೇವೆ, ಸ್ಪೀಡ್ ಮೇಲ್ಗೆ ಹೋಗೋಷ್ಟೊಳಗೆ ಡಿಕ್ರೀಸ್ ಆಗಿಬಿಡುತ್ತೆ, ಓಕೆನಾ. ಅದಕ್ಕೆ ನಾವು ಅದನ್ನು ನೆಗೆಟಿವ್ ಆಕ್ಸಿಲರೇಷನ್ ಅಂತ ಕರಿತೀವಿ.
ಅರ್ಥ ಆಗ್ತಿದ್ಯಾ ಹೇಗೆ ಅಂತ? ನಾನು ಫುಲ್ಲು ಸ್ಲೋ ಆಗಿ ಹೇಳ್ತಿದ್ದೀನಿ. ಸ್ಲೋ ಆಗಿದ್ದಾಗ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನಾವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬೇರೆ ಕ್ವಶನ್ಸ್ಗೂ ಅದು ಹೆಲ್ಪ್ ಆಗಬೇಕು. ಅದಕ್ಕೋಸ್ಕರ ನಾನು ಸ್ಲೋ ಆಗಿ ಹೋಗ್ತಿದ್ದೀನಿ. ಮಸ್ತ್ ಮಗ ಶೋನ ಮಸ್ತಾಗಿ ಎಂಜಾಯ್ ಮಾಡಬೇಕು, ಓಕೆನಾ? ಈಗ 4ನೇ ಕ್ವಶನು. ವಿಚ್ ಟೈಪ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ಇಸ್ ಪ್ರೈಮರ್ಲಿ ಸ್ಪೆಷಲೈಸ್ಡ್ ಫಾರ್ ಅಬ್ಸಾರ್ಪ್ಷನ್ ಇನ್ ದ ಹ್ಯೂಮನ್ ಇಂಟೆಸ್ಟೈನ್? ಮಾನವನ ಕರುಳಿನಲ್ಲಿ ಪಡಲು ಪ್ರಾಥಮಿಕವಾಗಿ ವಿಶೇಷತೆ ಹೊಂದಿರುವ ಎಪಿಥೀಲಿಯಲ್ ಅಂಗಾಂಶ ಯಾವುದು? ಹಾಗಾದರೆ ನಾವು ಇಲ್ಲಿ ಏನರ ಬಗ್ಗೆ ಕೇಳ್ತಿದ್ದಾರೆ? ಒಂದು ಟಿಶ್ಯೂ ಬಗ್ಗೆ ಕೇಳ್ತಿದ್ದಾರೆ. ಟಿಶ್ಯೂ ಅಂದರೆ ಯಾವುದಪ್ಪ ಅಂದರೆ ಅದನ್ನು ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ, ಓಕೆನಾ? ಇಟ್ ಈಸ್ ಅ ಟೈಪ್ ಆಫ್ ಅ ಟಿಶ್ಯೂ. ಹಾಗಾದರೆ ಟಿಶ್ಯೂ ಅಂದರೆ ಏನು? ಟಿಶ್ಯೂ ಅಂತಂದರೆ ಗ್ರೂಪ್ ಆಫ್ ಸೆಲ್ಸ್, ಓಕೆನಾ? ಗ್ರೂಪ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಜೀವಕೋಶಗಳ ಗುಂಪುಗಳನ್ನ ನಾವು ಟಿಶ್ಯೂ ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಿ ಅಂದರೆ ಅಂಗಾಂಶ ಯಾವುದು ಅಥವಾ ಅಂಗಾಂಶ ಅಂತ ಕರಿತೀವಿ, ಓಕೆನಾ? ಅರ್ಥ ಆಯ್ತಾ? ಸೊ ಇಲ್ಲಿ ನಮಗೆ ಒಂದು ಎಪಿಥೀಲಿಯಲ್ ಒಂದು ಟಿಶ್ಯೂ ಅಂತ ಕೊಟ್ಟಿದ್ದಾರೆ, ಅಥವಾ ಎಪಿಥೀಲಿಯಲ್ ಅಂಗಾಂಶ ಅಂತ ಕೊಟ್ಟಿದ್ದಾರೆ. ಅದರ ಒಂದು ಏನು ಮಾಡುತ್ತೆ ಅಥವಾ ಅದ್ರ ಕೆಲಸ ಏನು, ಅದು ಎಲ್ಲಿ ಇರುತ್ತೆ ಅದನ್ನು ನಮಗೆ ಗೊತ್ತಿರಬೇಕು, ಓಕೆನಾ? ಸೊ ಈಗ ಎಪಿಥೀಲಿಯಲ್ ಟಿಶ್ಯೂ ಅಲ್ಲಿ ಎಷ್ಟೊಂಥರ ಟಿಶ್ಯೂ ಬರುತ್ತೆ. ಸಿಂಪಲ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಬರುತ್ತೆ, ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಬರುತ್ತೆ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಲ್ ಅಂತ ಬರುತ್ತೆ, ಸಿಂಪಲ್ ಕಾಲಮ್ನರ್ ಎಪಿಥೀಲಿಯಂ ಅಂತ ಬರುತ್ತೆ, ಓಕೆನಾ? ಸೊ ನಮಗೆ ಕ್ವಶನಲ್ಲಿ ಕೇಳಿರೋದು ಯಾವುದು? ಮಾನವನ ಕರುಳಿನಲ್ಲಿ ಹೀರಲ್ಪಡುವ ಪ್ರಾಥಮಿಕವಾಗಿ ವಿಶೇಷತೆ ಹೊಂದಿರುವ ಎಪಿಥೀಲಿಯ ಅಂಗಾಂಶ ಯಾವುದು? ಸೊ ಮಾನವ ಕರುಳಿನಲ್ಲಿ ಯಾವೊಂದು ಟಿಶ್ಯೂಸ್ ಇರುತ್ತಪ್ಪ ಅಂತಂದರೆ ನಾವು ಸಿಂಪಲ್ ಕಾಲಮ್ನರ್ ಎಪಿಥೀಲಿಯಂ ಅಂತ ಕರಿತೀವಿ, ಓಕೆನಾ? ಸಿಂಪಲ್ ಕಾಲಮ್ನರ್ ಎಪಿಥೀಲಿಯಂ ಅಂದರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸರಳ ಸ್ತಂಭಕರಾದ ಎಪಿಥೀಲಿಯಲ್. ಸೊ ಇದು ಯಾಕೆ ಇದು ಹಿಂಗಿರುತ್ತಪ್ಪ ಅಂತಂದರೆ ಇದು ಉದ್ದಕ್ಕಿರುತ್ತೆ, ಓಕೆನಾ? ಇದು ಉದ್ದಕ್ಕಿರುತ್ತೆ. ಅದ್ರ ಮೇಲ್ಗಡೆ ಏನಿರುತ್ತೆ? ಹೇರ್ಸ್ ಇರುತ್ತೆ. ಅದ್ರ ಮೇಲೆ ಹೇರ್ಸ್ ಅಂದರೆ ಅದನ್ನ ಏನಂತ ಕರಿತೀವಿ? ವಿಲ್ಲಿ ಅಂತ ಕರಿತೀವಿ, ಸರಿನಾ? ಅದಿರುತ್ತೆ. ಸೊ ಇವಾಗ ಏನು ಮಾಡುತ್ತೆ, ಇಂಟೆಸ್ಟೈನಲ್ಲಿ ಈ ಒಂದು ಸೆಲ್ಸ್ ಏನು ಮಾಡುತ್ತಪ್ಪ ಅಂದರೆ ತನ್ನ ಸರೌಂಡಲ್ಲಿ ಇರೋಂಥ ಒಂದು ಮೆಟೀರಿಯಲ್ಸ್ನ ಏನು ಮಾಡುತ್ತೆ? ಅಬ್ಸರ್ವ್ ಮಾಡ್ಕೊಳುತ್ತೆ, ಹೀರ್ಕೊಳ್ಳುತ್ತೆ, ಓಕೆನಾ? ಅದಕ್ಕನ್ನ ಏನಂತ ಕರಿತೀವಿ ಅಂದರೆ ಸಿಂಪಲ್ ಕಾಲಮ್ನರ್ ಎಪಿಥೀಲಿಯಂ ಅಂತ ಕರಿತೀವಿ, ಓಕೆನಾ? ಸೊ ಹಾಗಾದರೆ ಈ ಒಂದು ಕ್ಯೂಬಾಯ್ಡಲ್ ಆಗಿರ್ಬೋದು, ಸ್ಕ್ವಾಮಸ್ ಆಗಿರ್ಬೋದು, ಅಥವಾ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಆಗಿರ್ಬೋದು, ಈ ಥರ ಒಂದು ಟಿಶ್ಯೂ ಸೆಲ್ ಕಂಡುಬರುತ್ತಪ್ಪ ಅಂತಂದರೆ ಇದು ಹಾರ್ಮೋನ್ಸ್ ಇರುವಂಥ ಜಾಗದಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಬಾಡಿ ಸರ್ಫೇಸ್ ಇರುವಂಥ ಜಾಗದಲ್ಲಿ ಆಗಿರ್ಬೋದು, ಇದು ಕಂಡು ಬರುತ್ತೆ, ಓಕೆನಾ? ಸೊ ಇವೆಲ್ಲ ನೋಡಿ ನಾನು ಆನ್ಸರ್ ಕೊಟ್ಟಿದ್ದೀನಿ. ಸ್ಕ್ವಾಮಸ್ ಅಂದರೆ ಈ ಥರ ಇರುತ್ತೆ ನೋಡಿ, ಈ ಥರ ಟಿಶ್ಯೂ. ಇದೆಲ್ಲಿರುತ್ತಪ್ಪ ಅಂದರೆ ಇಂಟೆಸ್ಟೈನಲ್ಲಿ ಇರುತ್ತೆ, ಓಕೆನಾ? ಇದು ಮೇಲ್ಗಡೆ ಐತನ ಒಂಥರ ಕೂರ್ಲು ಥರ ಹೇರ್ಸ್, ಟೈನಿ ಹೇರ್ಸ್ ಐತನ ವಿಲ್ಲಿ ಅಂತ ಕರಿತೀವಿ, ಓಕೆನಾ? ಸೊ ಇದೇ ಕ್ವಶನ್ಸ್ನ ನಮಗೆ ಗ್ರೂಪ್ ಡಿ ಅಲ್ಲಿ ಕೇಳಿದ್ರು, ಡೈರೆಕ್ಟ್ ಕ್ವಶನ್ಸ್, ಓಕೆನಾ? ಎಲ್ಲ ಡೈರೆಕ್ಟ್ ಕ್ವಶನ್ಸೇ, ಯಾವುದೇ ಥರದ್ದು ಏನೂ ಇರಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ದ ಕನೆಕ್ಟಿವ್ ಟಿಶ್ಯೂ? ನೋಡಿ ಟಿಶ್ಯೂ ಮತ್ತೆ ಟಿಶ್ಯೂ ಮೇಲೆ ಕ್ವಶನು, ಲಾಸ್ಟ್ ಟೈಮು ಟಿಶ್ಯೂ ಮೇಲೆ ಕ್ವಶನು, ಓಕೆನಾ? ಸೊ ಸಂಯೋಜಕ ಅಂಗಾಂಶದ ಪ್ರಾಥಮಿಕ ಕಾರ್ಯವನ್ನು ಕೆಳಗಿನ ಯಾವುಗಳಲ್ಲಿ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಕನೆಕ್ಟಿವಿಟಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ? ಟಿಶ್ಯೂ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ ಟಿಶ್ಯೂ ಅಂತಂದರೆ ಕನೆಕ್ಟಿವ್ ಟಿಶ್ಯೂ, ಓಕೆನಾ? ಕನೆಕ್ಟಿವ್ ಟಿಶ್ಯೂ ಅಲ್ಲಿ ವಿಧವಾದ ಟೈಪ್ಸ್ ಆಫ್ ಟಿಶ್ಯೂಸ್ ಬರುತ್ತೆ. ಅಲ್ಲಿ ನೋಡಿದ್ರೆ ಎಪಿಥೀಲಿಯಲ್ ಟಿಶ್ಯೂ ಅಂತ ನೋಡಿದ್ವಿ, ಇಲ್ಲಿ ಕನೆಕ್ಟಿವ್ ಟಿಶ್ಯೂಸ್ ಅಂತ ನೋಡಿದ್ರೆ ನೆಕ್ಸ್ಟ್ ನರ್ವ್ಸ್ ಟಿಶ್ಯೂ ಅಂತ ನಾವು ನೋಡ್ತೀವಿ, ಓಕೆನಾ? ಸೊ ಇಲ್ಲಿ ಯಾವ ಬಗ್ಗೆ ಕೇಳ್ತಿದ್ದಾರೆ? ಕನೆಕ್ಟಿವ್ ಟಿಶ್ಯೂ ಅಂತ ನೋಡ್ತಿದ್ದಾರೆ. ಈ ಕನೆಕ್ಟಿವ್ ಟಿಶ್ಯೂ ಅಂದರೆ ಯಾವುದು? ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಯಾವ್ದು ಬರುತ್ತೆ? ಬ್ಲಡ್ ಟಿಶ್ಯೂ ಎಲ್ಲಿ ಬರುತ್ತೆ? ಅದು ಇಟ್ ಇಸ್ ಅ ಪಾರ್ಟ್ ಆಫ್ ದ ಕನೆಕ್ಟಿವ್ ಟಿಶ್ಯೂ ಅಂತ ನಾವು ಕರಿತೀವಿ, ಓಕೆನಾ? ಸೊ ಈ ಕನೆಕ್ಟಿವ್ ಟಿಶ್ಯೂ ಏನು ಮಾಡಿರುತ್ತೆ ಅಂತಂದರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಇದು ಕನೆಕ್ಟ್ ಆಗಿರುತ್ತೆ ಎಲ್ಲಿಗೆ? ಬಾಡಿಗೆ ಕನೆಕ್ಟ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡುತ್ತಪ್ಪ? ಫ್ಲೆಕ್ಸಿಬಿಲಿಟಿ ಕೊಡುತ್ತೆ, ಓಕೆನಾ? ಮತ್ತೇನು ಮಾಡುತ್ತೆ? ನಮ್ಮ ಬಾಡಿ ಫಂಕ್ಷನ್ ಆಗೋಕ್ಕೆ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಟಿಶ್ಯೂನ ನಾವೇನಂತ ಕರಿತೀವಿ ಅಂದರೆ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ, ಓಕೆನಾ? ಆಪ್ಷನ್ಸ್ ನೋಡೋಣ. ಪ್ರೊಡ್ಯೂಸಿಂಗ್ ಫೋರ್ಸ್ ಥ್ರೂ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಷನ್, ಸಂಕೋಚನ ಮತ್ತು ವಿಶ್ರಾಂತಿ ಮೂಲಕ ಬಲವನ್ನು ಉತ್ಪಾದಿಸುವುದು. ಸೊ ಈ ಥರ ಒಂದು ಏನಾದ್ರು ಇದ್ದರೆ ಪ್ರೊಡ್ಯೂಸಿಂಗ್ ಫೋರ್ಸ್ ಥ್ರೂ ಕಾಂಟ್ರಾಕ್ಷನ್ ರಿಲ್ಯಾಕ್ಷನ್ ಅಂತ ಬಂದರೆ ಇದು ಯಾವ ಟಿಶ್ಯೂಗೆ ಎಕ್ಸಾಂಪಲ್ ಅಪ್ಪ ಅಂದರೆ ಮಸಲ್ ಟಿಶ್ಯೂಗೆ ಎಕ್ಸಾಂಪಲ್, ಓಕೆನಾ? ಆಪ್ಷನ್ ಎ ನಮ್ಗೆ ಬೇಕಾಗಿರುತ್ತೆ ಕನೆಕ್ಟಿವ್ ಟಿಶ್ಯೂ. ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ ನೋಡೋಣ. ಅಬ್ಸರ್ವಿಂಗ್ ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್ ಅಕ್ರಾಸ್ ಎಪಿಥೀಲಿಯಲ್ ಸರ್ಫೇಸಸ್, ಎಪಿಥೀಲಿಯಲ್ ಮೈಲ್ಮೈಗಳ ಮೂಲಕ ಜೀರ್ಣವಾದ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದು. ಸೊ ಇದಕ್ಕೆ ಯಾವುದಕ್ಕೆ ಎಕ್ಸಾಂಪಲ್? ನಾವು ಲಾಸ್ಟ್ ಸೈಡಲ್ಲಿ ನೋಡಿದ್ವಲ್ಲ, ಲಾಸ್ಟ್ ಕ್ವಶನ್ಗೆ ಎಕ್ಸಾಂಪಲ್ ಯಾವುದು? ಎಪಿಥೀಲಿಯಲ್ ಟಿಶ್ಯೂ ಅಥವಾ ಕಾಲಮ್ನರ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ, ಸಿಂಪಲ್ ಕಾಲಮ್ನರ್ ಟಿಶ್ಯೂ ಅಂತ ಕರಿತೀವಿ. ಆಪ್ಷನ್ ಬಿನೂ ಕೂಡ ತಪ್ಪು. ನಮ್ಗೆ ಬೇಕಾಗಿರೋದು ಕನೆಕ್ಟಿವ್ ಟಿಶ್ಯೂ. ಕಂಡಕ್ಟಿಂಗ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಫಾರ್ ರ್ಯಾಪಿಡ್ ಕಮ್ಯುನಿಕೇಷನ್, ವೇಗದ ಸಂವಹನಕ್ಕಾಗಿ ವಿದ್ಯುತ್ ಇಂಪಲ್ಸ್ಗಳನ್ನು ನಡೆಸುವುದು. ಸೊ ಈ ಥರದೊಂದು ಕ್ವಶನ್ ಅಥವಾ ಈ ಥರದೊಂದು ಟಿಶ್ಯೂ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇದು ನ್ಯೂರಾನ್ ಟಿಶ್ಯೂಗೆ
ಸಂಬಂಧಪಟ್ಟಿರೋ ಅಥವಾ ನರ್ವ್ಸ್ ಟಿಶ್ಯೂ ಅಂತ ಕರಿತೀವಿ. ಓಕೆನಾ. ಸೊ ಸಿನೂ ಕೂಡ ನಮಗೆ ಆನ್ಸರ್ ಆಗಲ್ಲ. ಹಾಗಾದರೆ ಮಿಕ್ಕಿರೋದು ಯಾವುದಪ್ಪ? ಡಿ ಒಂದು ಕೂಡ ಆನ್ಸರ್. ಸೊ ನಾವು ಡಿ ಕೂಡ ಆನ್ಸರ್ ಅಂದರೆ ಅದೇ ಆಗಿರುತ್ತೆ. ಸೊ ನೋಡೋಣ. ಇದು ಸಪೋರ್ಟಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ ಫಾರ್ ಬಾಡಿ ಪಾರ್ಟ್ಸ್ ಅಲ್ವಾ. ದೇಹದ ಭಾಗಗಳಿಗೆ ಬೆಂಬಲ ಮತ್ತು ರಚನಾತ್ಮಕ ಚೌಕಟ್ಟನ್ನು ಒದಗಿಸುವುದು. ನಾನು ಏನು ಹೇಳಿದೆ, ನಮ್ಮ ಬಾಡಿಗೆ ಕನೆಕ್ಟ್ ಆಗಿರುತ್ತೆ, ನಮ್ಮ ಬಾಡಿಗೆ ಫಂಕ್ಷನ್ ಮಾಡೋಕ್ಕೆ, ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಇದು ಫ್ಲೆಕ್ಸಿಬಲ್ ಆಗಿರುತ್ತೆ. ಓಕೆನಾ. ಫ್ಲೆಕ್ಸಿಬಲ್ ಅಂತಂದರೆ ಸಪೋರ್ಟ್ ಕೊಡುತ್ತೆ, ಮತ್ತು ಒಂದು ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ ನಮ್ಮ ಬಾಡಿ ಪಾರ್ಟ್ಸ್ಗೆ ಕೊಡುವಂಥ ಯಾವ ಟಿಶ್ಯೂ ಅಪ್ಪ ಅಂದರೆ ಕನೆಕ್ಟಿವ್ ಟಿಶ್ಯೂ ಅಂತ ನಾವು ಕರಿತೀವಿ. ಓಕೆನಾ. ಸೊ ಯಾವುದಪ್ಪ? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ? ಟಿಶ್ಯೂಸ್ ಬಗ್ಗೆ ಮಾತಾಡ್ತಿದ್ದಾರೆ. ನಮಗೆ ಟಿಶ್ಯೂ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ ಅಂತ ಈಗ ಅರ್ಥ ಆಯಿತು. ಈಗ 6ನೇ ಕ್ವಶನ್. ಫಾರ್ ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ, ದ ಹೈಟ್ ಆಫ್ ಇಟ್ಸ್ ವೆಲಾಸಿಟಿ ಟೈಮ್ ಗ್ರಾಫ್ ರಿಮೈನ್ಸ್ ಕಾನ್ಸ್ಟೆಂಟ್ ವಿತ್ ಟೈಮ್. ದಿಸ್ ರಿಸಲ್ಟ್ ಇನ್ ಅ ಗ್ರಾಫ್ ದಟ್ ಈಸ್ ಡ್ಯಾಶ್. ಏಕರೂಪ ವೇಗದಲ್ಲಿ ಚಲಿಸುವ ವಸ್ತುವಿಗೆ ಅದರ ವೇಗ ಸಮಯದ ಗ್ರಾಫ್ ಎತ್ತರವು ಕಾಲದೊಂದಿಗೆ ಸ್ಥಿರವಾಗುತ್ತದೆ. ಓಕೆನಾ. ಇದು ಈ ಕೆಳಗಿನ ಗ್ರಾಫ್ಗೆ ಕಾರಣವಾಗುತ್ತದೆ. ಸೊ ನಮಗೆ ಯಾವ್ದು ಗ್ರಾಫಲ್ಲಿ ಯಾವ ಥರ ರೇಖೆ ಅಂದರೆ ಯಾವ ಥರ ಡಿಸೈನ್ ಆಗಿ ಕಾಣಿಸುತ್ತೆ ಅದು ಅಂತ ಕೇಳಿದ್ದಾರೆ ಕ್ವಶನು. ಬಟ್ ನಾವು ಕೀ ಟರ್ಮಿನಾಲಜಿ ನೋಡಿದಾಗ ನಮ್ಗೇನು ಗೊತ್ತಾಗುತ್ತಪ್ಪ? ಇಲ್ಲಿ ಕೀ ಟರ್ಮಿನಾಲಜಿ ಏನು? ಯೂನಿಫಾರ್ಮ್ ವೆಲಾಸಿಟಿ. ಏನಪ್ಪ? ಯೂನಿಫಾರ್ಮ್ ವೆಲಾಸಿಟಿ. ಓಕೆನಾ. ಸೊ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನು? ನಾನು ಎಕ್ಸಾಂಪಲ್ ಕೊಟ್ಟು ನೋಡಿ ಹೇಳ್ಕೊಡ್ತೀನಿ. ಇದು ಒಂದು ಕಾರು. ಓಕೆನಾ. ಈ ಕಾರ್ ಏನು ಮಾಡುತ್ತೆ? ಈ ಕಡೆ ಡೈರೆಕ್ಷನಲ್ಲಿ ಇದು ಮೊದಲನೇ ಅವರು, ಇದು 2ನೇ ಅವರು, 3ನೇ ಅವರು, 4ನೇ ಅವರು. ಓಕೆನಾ. ಮೊದಲನೇ ಅವರ್ಗೆ ಎಷ್ಟು ಹೋಗುತ್ತೆ? ಫಸ್ಟು 0 ಅಲ್ಲಿ ಇರುತ್ತೆ. ಮೊದಲನೇ ಅವರ್ಗೆ 10 ಇನ್ಕ್ರೀಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 1ರಿಂದ 2ನೇ ಅವರ್ಗೆ ಎಷ್ಟಾಗುತ್ತೆ? ಇನ್ನೂ 10 ಕಿಲೋಮೀಟರ್ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. 3ನೇ ಅವರ್ಗೆ ಏನಾಗುತ್ತೆ? ಇನ್ನೂ 10 ಸ್ಪೀಡು ಇನ್ಕ್ರೀಸ್ ಆಗುತ್ತೆ. 4ನೇ ಅವರ್ಗೆ ಮತ್ತೆ 10ನೇ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಕಾರ್ನ ಸ್ಪೀಡು 10 1 ಗಂಟೆಗೆ 10 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಒಂದೇ ತರಹದ ಸೇಮ್ ಕ್ವಾಂಟಿಟಿ ಆಫ್ ನಂಬರ್ ಏನಾದ್ರು ಇನ್ಕ್ರೀಸ್ ಆಗ್ತಿದ್ರೆ ಅದು ನಾವೇನಂತ ಕರಿತೀವಿ ಅಂದರೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಓಕೆನಾ. ಯಾಕಂದರೆ ಒಂದೇ ನಂಬರ್ ಇನ್ಕ್ರೀಸ್ ಆಗ್ತೈತೆ, ಅಥವಾ ಇದೇನಾದರೂ ಒಂದೇ ಸ್ಪೀಡಲ್ಲಿ ಏನಾದರೂ ಈ ಕಾರ್ ಏನಾದರೂ ಬರೀ 40 ಕಿಲೋಮೀಟರ್ ಸ್ಪೀಡಲ್ಲೇ 10 ಅವರ್ ಅಥವಾ ಈ 4 ಅವರ್ ಅಂತ ಏನು ಹೇಳಿದ್ದೀವಿ, ಆ 4 ಅವರು 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಕರಿತೀವಿ. ಅಂದರೆ ಒಂದೇ ಸಮನಾದ ಒಂದು ವೇಗದಲ್ಲಿ ಅದು ಮೂವ್ ಆಗ್ತೈತೆ ಅಂತ ಅರ್ಥ. ಓಕೆನಾ. ಇದನ್ನು ನಾವು ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಹಾಗಾದರೆ ಯೂನಿಫಾರ್ಮ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂದರೆ ಏನು? ಅದೊಂದು ಗ್ರಾಫ್. ಓಕೆನಾ. ಈ ಗ್ರಾಫ್ನ ಹಿಂಗೆ ಬರೀತೀನಿ ನೋಡಿ. ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾರೆ? ಇಲ್ಲಿ ಟೈಮ್ನ ರೆಪ್ರೆಸೆಂಟ್ ಮಾಡ್ತಾರೆ, ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ. ಓಕೆನಾ. ಹಾಗಾದರೆ ವೈ ಆ್ಯಕ್ಸಿಸಲ್ಲಿ ಏನು ಮಾಡ್ತಾರೆ? ವೆಲಾಸಿಟಿನ ಮೆನ್ಷನ್ ಮಾಡ್ತೀವಿ. ಸರಿನಾ. ಇದನ್ನು 0 ಅಂತ ಕರಿತೀವಿ, 1 2 ಅಂತ ಕರಿತೀವಿ, 3 4 ಅವರ್ಸ್ನ. ಓಕೆನಾ. ವೆಲಾಸಿಟಿನ 10 20 30 ಅಂತ ಹಾಕ್ಕೊಂಡಿರ್ತೀವಿ. ನಂಗೆ ಸ್ಪೇಸ್ ಇಲ್ಲ, ಬಟ್ ನಾನು ಎಕ್ಸಾಂಪಲ್ ಆಗಿ ಕೊಡ್ತಿದ್ದೀನಿ. ಸೊ ನಮ್ಮ ಕ್ವಶನ್ ಕೇಳಿರೋದೇನು? ಒಂದು ಆಬ್ಜೆಕ್ಟ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ, ದ ಹೈಟ್ ಆಫ್ ಇಟ್ಸ್ ವೆಲಾಸಿಟಿ ಟೈಮ್ ಗ್ರಾಫ್ ರಿಮೈನ್ಸ್ ಕಾನ್ಸ್ಟೆಂಟ್. ಏನು ಹೇಳಿದ್ದಾರೆ? ಹೈಟ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ರಿಮೈನ್ಸ್ ಕಾನ್ಸ್ಟೆಂಟ್ ವಿತ್ ಟೈಮ್. ಟೈಮ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆನಾ. ವೆಲಾಸಿಟಿ ಏನಾಗಿರುತ್ತೆ? ಟೈಮ್ಗೆ ಕಾನ್ಸ್ಟೆಂಟ್ ಆಗೈತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕಾನ್ಸ್ಟೆಂಟ್ ಅಂತಂದ್ರೇನು? ನಾನು ಹೇಳ್ದೆ ಅಲ್ವಾ, ಒಂದು ಕಾರ್ ಏನಾಗ್ತಾ ಇರುತ್ತೆ, ಒಂದು ಕಾರು ಕಾನ್ಸ್ಟೆಂಟ್ ವೆಲಾಸಿಟಿಲಿ ಮೂವ್ ಆಗ್ತೈತೆ ಅಂದರೆ ಎಲ್ಲ ಒಂದು ಟೈಮಲ್ಲೂ ಸೇಮ್ ಸ್ಪೀಡ್ನ ಕ್ಯಾರಿ ಮಾಡ್ತೈತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 40 ಕಿಲೋಮೀಟರ್ ಸೆಕೆಂಡ್ ಅಂತ ಅಂದ್ಕೊಳ್ಳಿ. ಮೊದಲನೇ ಅವರಲ್ಲೂ ಅಷ್ಟೇ ಕಿಲೋಮೀಟರು, 2ನೇ ಅವರಲ್ಲೂ ಅಷ್ಟೇ ಕಿಲೋಮೀಟರ್, 3ನೇ ಅವರಲ್ಲೂ ಅಷ್ಟೇ ಕಿಲೋಮೀಟರ್. ಹಾಗಾದರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸರಿನಾ. ಇದು ಯಾವಾಗಿದ್ದಾಗ? ಕಾನ್ಸ್ಟೆಂಟ್ ಆಗಿದ್ದಾಗ. ಓಕೆನಾ. ವೆಲಾಸಿಟಿ ಏನಿರುತ್ತೆ? ಯೂನಿಫಾರ್ಮ್ ವೆಲಾಸಿಟಿಲಿ ಕಾನ್ಸ್ಟೆಂಟ್ ಆಗಿದ್ದಾಗ. ದಿಸ್ ರಿಸಲ್ಟ್ಸ್ ಅ ಗ್ರಾಫ್ ದಟ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಹಾಗಾದರೆ ಗ್ರಾಫ್ ಹೇಗಿರುತ್ತಪ್ಪ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡೋಣ. ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್ ಇರೋದು. ಪಾಸಿಂಗ್ ಥ್ರೂ ದ ಒರಿಜಿನ್ ಅಂದರೆ ಈ ಥರ ಈ ಕಡೆಗೆ ಬರಬೇಕು, ಆದರೆ ನಮಗೆ ಲೈನ್ ಈ ಥರ ಸಿಕ್ಕಿರೋದು. ಆಪ್ಷನ್ ತಪ್ಪು. ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿ ನೇರ ರೇಖೆ. ಅಂದರೆ ಪ್ಯಾರಲಲ್ ಅಂದರೆ ಏನು ನೋಡಿ, ಎಕ್ಸ್ ಆಕ್ಸಿಸ್ಗೆ ಇದು ಪ್ಯಾರಲಲ್ ಇದೆ ಅಲ್ವಾ ಈ ಒಂದು ರೇಖೆ. ಸೊ ಆಪ್ಷನ್ ಏನು? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ಬೇರೆ ಬೇರೆ ಆಪ್ಷನ್ಸ್ ನೋಡೋಣ. ವರ್ಟಿಕಲ್ ಲೈನ್ ಅಂದರೆ ಏನು? ವರ್ಟಿಕಲ್ ಲೈನ್ ಅಂದರೆ ಈ ಥರ ಹೋದರೆ ಏನಾಗುತ್ತೆ? ನಮಗೆ ಟೈಮ್ ಒಂದೇ ಟೈಮಲ್ಲಿ ಏನಾಗುತ್ತೆ, 1 ಅವರಲ್ಲಿ ನಾವೇನು ಮಾಡ್ತಿದ್ವಿ? ವೆಲಾಸಿಟಿ ಟೈಮ್ ಟು ಟೈಮ್ಗೂ ಚೇಂಜ್ ಆಗ್ತಾ ಐತೆ, ಅದನ್ನು ನಾವು ವರ್ಟಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಕರ್ವ್ ಅಂದರೆ ಏನು? ಕರ್ವ್ ಅಂತಂದರೆ ಈ ಥರ ಹಿಂಗೇನಾದರೂ ಅದೇನಾದರೂ ಈ ಥರ ಬಂದರೆ ಅದು ನಾವೇನಂತ ಮೆನ್ಷನ್ ಮಾಡ್ತೀವಿ ಅಂದರೆ ನಾನ್ ಯೂನಿಫಾರ್ಮ್ ಅಂತ ಕರಿತೀವಿ. ಯಾಕಂದರೆ ಟೈಮು ಬೇರೆ ಇರುತ್ತೆ, ವೆಲಾಸಿಟಿನೂ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇದಿಷ್ಟು ನಮಗೆ ವೆಲಾಸಿಟಿ ಟೈಮ್ ಗ್ರಾಫ್ ಬಗ್ಗೆ ಗೊತ್ತಿರಬೇಕು. ಈ ವೆಲಾಸಿಟಿ ಟೈಮ್ ಗ್ರಾಫ್ ಏನು ಹೇಳುತ್ತೆ ಅಂತಂದರೆ 1 ಗಂಟೆಗೆ ನಾವು ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದ್ವಿ ಅಥವಾ ಎಷ್ಟು ಸ್ಪೀಡಲ್ಲಿ ಕವರ್ ಮಾಡಿದ್ವಿ. ಓಕೆನಾ. ಈ ಒಂದು ಗಂಟೆಗೆ
ಎಷ್ಟು ವೆಲಾಸಿಟಿಯಲ್ಲಿ ನಾವು ಒಂದು ಡಿಸ್ಟೆನ್ಸ್ನ ಕವರ್ ಮಾಡಿದ್ವಿ ಅಂತ ಹೇಳೋದನ್ನ ಯಾವುದಂತ ಕರಿತೀವಿ, ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕರಿತೀವಿ. ಓಕೆನಾ, ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, PPT ಡೌನ್ಲೋಡ್ ಮಾಡಿಕೊಂಡು ಆನ್ಸರಲ್ಲಿ ನೀವು ನೋಡ್ಕೋಬೋದು. ಈಗ 7ನೇದು, ವಾಟ್ ಈಸ್ ದ ಪ್ರೈಮರಿ ರೀಸನ್ ಕರ್ವ್ಡ್ ಸೀಲಿಂಗ್ಸ್ ಆರ್ ಯೂಸ್ಡ್ ಇನ್ ಕಾಂಕ್ರೀಟ್ ಹಾಲ್ಸ್. ಸಂಗೀತ ಕಚೇರಿ ಹಾಲ್ಗಳಲ್ಲಿ ಬಾಗಿದ ಮೇಲ್ಛಾವಣಿಗಳನ್ನು ಬಳಸಲು ಪ್ರಾಥಮಿಕ ಕಾರಣವೇನು? ಸೊ ಸಂಗೀತ ಕಚೇರಿ ಕಾನ್ಸರ್ಟ್ ಹಾಲ್ಸ್ ಅಂತ ಕರಿತೀವಿ. ಈಗ ನಾವು ಮೀಟಿಂಗ್ ಹಾಲ್ಸ್ ಆಗಿರ್ಬೋದು ಅಥವಾ ಫಿಲಮ್ ಥಿಯೇಟರ್ಸ್ ಆಗಿರ್ಬೋದು, ಅಲ್ಲಿ ಸೀಲಿಂಗ್ ಏನು ಹೇಗಿರುತ್ತಪ್ಪ ಅಂತಂದರೆ ನಮಗೆ ಕರ್ವ್ ಆಗಿರುತ್ತೆ. ಓಕೆನಾ, ಬಾಗಿದ ಅಂತ ಕರಿತೀವಿ ಅಥವಾ ಕರ್ವ್ ಈ ಥರ ಇರುತ್ತೆ. ಯಾಕಪ್ಪ ಅಂತಂದರೆ ಸೌಂಡು, ನಾವು ಬರ್ತಿರೋಂಥ ಒಂದು ಸೌಂಡು ಹಿಂಗೆ ರಿಫ್ಲೆಕ್ಟ್ ಆಗಿ ಏನಾಗಬೇಕು, ಎಲ್ಲ ಕಡೆಗೂ ಕೂಡ ಟ್ರಾವೆಲ್ ಆಗಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಿರ್ತೀವಿ, ಕರ್ವ್ ಆಗಿ ಆ ಒಂದು ರೂಫ್ನ ಮಾಡಿರ್ತೀವಿ. ಓಕೆನಾ, ಟು ರಿಫ್ಲೆಕ್ಟ್ ದ ಸೌಂಡ್ ಈವನ್ಲಿ, ಶಬ್ದವನ್ನು ಸಮಾನವಾಗಿ ತಲುಪಿಸಲು ಇದನ್ನು ನಾವು ಯೂಸ್ ಮಾಡ್ತೀವಿ. NTPC ಇಂದ ಹಿಡಿದು ಗ್ರೂಪ್ ಡಿಗೂ ಅಂತಾನು ಇದು ಕ್ವಶನ್ಸ್ನ ಕೇಳಿದ್ದಾರೆ. ಓಕೆನಾ, ನಾನು ಸುಮ್ಮನೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಇಲ್ಲೊಂದು ಸೌಂಡ್ ಹಾಲು. ಓಕೆನಾ, ಇಲ್ಲಿ ಇವ್ರು ಮಾತಾಡ್ತಿದ್ದಾರೆ ನೋಡಿ. ಯಾಕೆ ಕರ್ವ್ ಆಗಿದೆ ಅಂತಂದರೆ ನೋಡಿ, ಕರ್ವ್ ಆಗಿದ್ದಾಗ ಏನಾಗುತ್ತೆ, ಒಂದೊಂದು ಸೌಂಡ್ ವೇವ್ ಯಾವ ಕಡೆ ಬರುತ್ತೆ, ಬೇರೆ ಬೇರೆ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಸಮಾನವಾಗಿ ಎಲ್ಲರಿಗೂ ರೀಚ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಇದೇನಾದ್ರು ಬಾಕ್ಸ್ ಟೈಪ್ ಇದ್ಬಿಟ್ಟಿದ್ರೆ ಹಿಂಗೆ ರಿಫ್ಲೆಕ್ಟ್ ಆದರೆ ಆ ಡೈರೆಕ್ಟ್ ಇಲ್ಲಿಗೆ ವರ್ಟಿಕಲ್ ಆಗಿ ಅದು ರಿಫ್ಲೆಕ್ಟ್ ಆಗ್ತಾಯಿತ್ತು, ರೇಸ್ಗಳು ವರ್ಟಿಕಲ್ ಆಗಿ ಫಾಲ್ ಆಗ್ತಿತ್ತು. ಅವಾಗ ಎಲ್ಲರಿಗೂ ಕೂಡ ಸಮನಾಗಿ ಸೌಂಡು ಕೇಳಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕಾಂಕ್ರೀಟ್ ಹಾಲ್ಗಳಲ್ಲಿ ವೇವ್ಸ್ ಅಂದರೆ ಕರ್ವ್ ಸೀಲಿಂಗ್ಸ್ನ ಮಾಡಿರ್ತಾರೆ. ಓಕೆನಾ, read the following statements carefully and choose the correct option. Statement 1, members of homologous series differ by CH2 group. ಓಕೆನಾ, ಸ್ಟೇಟ್ಮೆಂಟ್ 2 ನೋಡೋಣ. ಈಚ್ ಸಕ್ಸೆಸಿವ್ ಮೆಂಬರ್ ಆಫ್ ಅ ಹೋಮೋಲೋಗಸ್ ಸೀರೀಸ್ ಡಿಫರ್ ಫ್ರಮ್ ದ ಪ್ರೀವಿಯಸ್ ಒನ್ ಬೈ 12 ಯೂನಿಟ್ಸ್ ಇನ್ ಮಾಲಿಕ್ಯುಲರ್ ಮಾಸ್. ಓಕೆನಾ, ನಮ್ಗೆ ಗೊತ್ತು ಕ್ವಶನ್ ಅರ್ಥ ಆಗಿಲ್ಲ ಅಂತ ಫಸ್ಟು ಕ್ವಶನ್ನ ಓದೋಣ, ಕನ್ನಡದಲ್ಲಿ ಇನ್ನೊಂದ್ಸಲಿ ಓದ್ಬಿಡೋಣ. ಕೆಳಗಿನ ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ 1, ಸಜಾತೀಯ ಶ್ರೇಣಿಯ ಸದಸ್ಯರು CH2 ಗುಂಪಿನಿಂದ ಭಿನ್ನವಾಗಿರುತ್ತಾರೆ. ಹೇಳಿಕೆ 2, ಸಜಾತೀಯ ಶ್ರೇಣಿಯ ಪ್ರತಿಯೊಂದು ಅನುಕ್ರಮ ಸದಸ್ಯರ ಆಣ್ವಿಕ ದ್ರವ್ಯರಾಶಿಯಲ್ಲಿ ಹಿಂದಿನಕ್ಕಿಂತ 12 ಯೂನಿಟ್ ಭಿನ್ನವಾಗಿರುತ್ತದೆ ಅಂತ ಕೇಳಿದರೆ. ಓಕೆನಾ, ದ್ರವ್ಯರಾಶಿಯಲ್ಲಿ ಅಂತಂದರೆ ಮಾಲಿಕ್ಯುಲರ್ ಮಾಸ್, ಏನಿದು ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಸರಿನಾ? ಸೊ ಈಗ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ, ಏನದ್ರ ಬಗ್ಗೆ ಮಾತಾಡ್ತಿದೆ? ಕ್ವಶನ್ ಓದಿದ್ವಿ, ಕ್ವಶನ್ ಕಷ್ಟ ಐತೆ, ನಿಜ ಕ್ವಶನು ಕಷ್ಟ ಐತೆ. ಯಾಕಂದರೆ ನಾವು ಕ್ವಶನ್ ಸ್ವಲ್ಪ ನಮ್ಗೆ ಒಂಥರ ಯಾವತ್ತೂ ಕೇಳ್ದಿರೋ ವರ್ಲ್ಡಾಗಿ ಕೊಟ್ಬಿಟ್ಟಿದ್ದಾರೆ. ಬಟ್ ನನ್ನ ಸ್ಟ್ರಾಟಜಿ ಏನು, ನೀವು ಹೇಗೆ ಇದನ್ನು ಇನ್ಕಲ್ಕೇಟ್ ಮಾಡ್ಕೋಬೇಕು ಅಂದರೆ ಫಸ್ಟು ಕೀ ಟರ್ಮಿನಾಲಜಿನ ನೋಡಿ. ಕೀ ಟರ್ಮಿನಾಲಜಿನ ಇಲ್ಲಿ ಹೋಮೋಲೋಗಸ್ ಸಿರೀಸ್ ಅಂತ ಕರಿತೀವಿ. ಏನು, ಸಜಾತೀಯ ಶ್ರೇಣಿಯ ಅಂತ ಕರಿತೀವಿ. ಅದಕ್ಕನ ಹೋಮೋಲೋಗಸ್ ಸಿರೀಸ್ ಅಂತಂದರೆ ನೋಡಿ, ಹೋಮೋ ಅಂತಂದರೆ ಸೇಮ್, ಓಕೆನಾ, ಲೋಗಸ್ ಅಂತಂದರೆ ಒಂದು ಸೇಮ್ ಆಗಿ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ. ಸೊ ಈ ಹೋಮೋಲೋಗಸ್ ಅಂದರೆ ಏನು, ಈ ಹೋಮೋಲೋಗಸ್ ಸಿರೀಸ್ ಅಂತಂದರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸು. ಅವೇನದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸು, ಅದಕ್ಕೇನಿರುತ್ತಪ್ಪ, ಸೇಮ್ ಅಥವಾ ಸಿಮಿಲರ್ ಫಂಕ್ಷನಲ್ ಪ್ರಾಪರ್ಟೀಸ್ ಇರುತ್ತೆ. ಓಕೆನಾ, ಸಿಮಿಲರ್ ಫಂಕ್ಷನಲ್ ಕೆಮಿಕಲ್ ರಿಯಾಕ್ಷನ್ ಪ್ರಾಪರ್ಟೀಸು ಒಂದೇ ಥರ ಇರುತ್ತೆ. ಆ ಥರ ಒಂದು ಗುಂಪು ಆಫ್ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ನೇಮ್ ಏನಪ್ಪ ಅಂತಂದರೆ ಹೋಮೋಲೋಗಸ್ ಅಂತ ಕರಿತೀವಿ. ಓಕೆನಾ, ಹೋಮೋಲೋಗಸ್ ಅಂತ ಕರಿತೀವಿ. ಹಾಗಾದರೆ ನೋಡಿ, CH2, ಓಕೆನಾ, ಇದೊಂದು ಹೋಮೋಲೋಗಸ್ ಸಿರೀಸು. ನೆಕ್ಸ್ಟ್ ಏನು ಬರುತ್ತಪ್ಪ, ಇದಾದ್ಮೇಲೆ ನೆಕ್ಸ್ಟ್ ಸಿರೀಸ್ ಯಾವ್ದು ಬರುತ್ತೆ, C2H4 ಬರುತ್ತೆ. ಆಯಿತಾ, ನೆಕ್ಸ್ಟ್ ಬರೋದು C3H6. ಓಕೆನಾ, CH2, C2H4, C3H6 ಈ ಥರ ಒಂದು ಸಿರೀಸ್ ಏನಾದ್ರು ಇದಾಗ್ತಿದ್ರೆ ಅಂದರೆ ಫಾಲೋ ಆಗ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ, ಹೋಮೋಲೋಗಸ್ ಸಿರೀಸ್ ಅಂತ ಕರಿತೀವಿ. ಓಕೆನಾ, ಈಗ ನಾವು ನೋಡೋಣ, ಸಿರೀಸ್ ಅರ್ಥ ಆಯ್ತಾ. CH2 ಮತ್ತು ನೆಕ್ಸ್ಟ್ ಆಗುತ್ತೆ C, ಇಲ್ಲಿ 1 ಇರ್ತಾ, 1 ನಾವು ಯಾವುದಕ್ಕೂ ಬರೆಯಲ್ಲ, ಅದಕ್ಕೆ C ಅಂತಲೇ ತೊಗೊಂಡಿರ್ತೀವಿ. ಆಮೇಲೆ C2H4 ಅಂತ ಕರಿತೀವಿ, ಆಮೇಲೆ C3H6 ಅಂತ ಕರಿತೀವಿ. ಓಕೆನಾ, ಈ ಥರ ಒಂದು ಸಿರೀಸು ಒಂದೇ ವೇಯಲ್ಲಿ ಒಂದು ಪ್ಯಾಟರ್ನಲ್ ಫಾರ್ಮ್ ಆಗ್ತಿರೋದನ್ನ ಹೋಮೋಲೋಗಸ್ ಸಿರೀಸ್ ಅಂತ ಕರಿತೀವಿ. ಆಯಿತಾ, ಹಾಗಾದರೆ ಮೊದಲನೇ ನೋಡೋಣ, ಮೆಂಬರ್ಸ್ ಆಫ್ ದ ಹೋಮೋಲೋಗಸ್ ಸಿರೀಸ್ ಡಿಫರ್ ಬೈ CH2 ಗ್ರೂಪ್. ಓಕೆನಾ, CH2 ಗ್ರೂಪಿಂದ ಡಿಫ್ರೆಂಟ್ ಆಗ್ತೈತಲ್ವಾ, ಭಿನ್ನವಾಗಿರುತ್ತೆ ಅಲ್ವಾ. ಆಪ್ಷನ್ ಏನು, ಹೇಳಿಕೆ 1 ಕರೆಕ್ಟು. ನೆಕ್ಸ್ಟ್ ನೋಡೋಣ, ಈಚ್ ಸಕ್ಸೆಸಿವ್ ನಂಬರ್ ಆಫ್ ದ ಹೋಮೋಲೋಗಸ್ ಸಿರೀಸ್ ಡಿಫರ್ ಫ್ರಮ್ ದ ಪ್ರೀವಿಯಸ್ ಒನ್ ಬೈ 12 ಯೂನಿಟ್ಸ್ ಇನ್ ಮಾಲಿಕ್ಯುಲರ್ ಮಾಸ್. ಸಜಾತೀಯ ಶ್ರೇಣಿಯಲ್ಲಿ ಪ್ರತಿಯೊಂದು ಅನುಕ್ರಮ ಸದಸ್ಯರು ಆಣ್ವಿಕ
ದ್ರವ್ಯ ರಾಶಿಯಲ್ಲಿ ಹಿಂದಿನಕ್ಕಿಂತ 2 ಯೂನಿಟ್ ವಿಭಿನ್ನವಾಗಿರುತ್ತೆ. ಸೊ ಈಗ 2 ಯೂನಿಟ್ನ ತಗೊಳ್ಳೋಣ. ಓಕೆನಾ, ಇವೆರಡು ಯೂನಿಟ್ನ ತಗೊಳ್ಳೋಣ. ಇದು ಮೊದಲನೇ ಯೂನಿಟ್ ಅನ್ಕೊಳ್ಳಿ, ಇದನ್ನ ಎರಡನೇ ಯೂನಿಟ್ ಅನ್ಕೊಳ್ಳಿ. ಸರಿನಾ, ಮೊದಲನೇ ಯೂನಿಟ್ ಯಾವುದು? CH2 ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಕಾಂಪೌಂಡ್ ಸಿ ಅಂದರೆ ಕಾರ್ಬನ್ ಅಲ್ವಾ? ಈ ಕಾರ್ಬನ್ದು ಮಾಲಿಕ್ಯುಲರ್ ಮಾಸ್ ಎಷ್ಟಪ್ಪ? ಕಾರ್ಬನ್ದು ಮಾಲಿಕ್ಯುಲರ್ ಮಾಸು 12. ಓಕೆನಾ, ಹಾಗಾದ್ರೆ ಹೈಡ್ರೋಜನ್ ಎಷ್ಟು? ಹೈಡ್ರೋಜನ್ದು 1 ಅಂತ ನಮಗೆ ಗೊತ್ತು. 1 + 2 ಎರಡು ಹೈಡ್ರೋಜನ್ ಐತೆ. ಓಕೆನಾ, ಇಲ್ಲಿ ಎಷ್ಟು? 2 ಹೈಡ್ರೋಜನ್ ಐತೆ. ಸೊ ಹಾಗಾದ್ರೆ ಎಷ್ಟಾಯಿತು? 2 ಹೈಡ್ರೋಜನ್ ಆಯಿತು. ಓಕೆನಾ, ಸೊ ಟೋಟಲ್ 12ದು ಕಾರ್ಬನ್ದು ಮಾಲಿಕ್ಯುಲರ್ ಮಾಸ್ 12, H2ದು ಮಾಲಿಕ್ಯುಲರ್ ಮಾಸ್ ಎಷ್ಟಾಯಿತು? 2. ಅಂದರೆ 1 ಹೈಡ್ರೋಜನ್ದು 1 ಮಾಲಿಕ್ಯುಲರ್ ಮಾಸ್, ಬಟ್ ನಮಗೆ 2 ಪ್ರಮಾಣದಲ್ಲಿದೆ, ಅದಕ್ಕೆ ನಾವು 2ನ್ನ ತಗೊಳ್ತೀವಿ. ಓಕೆನಾ, ಸೊ ಟೋಟಲ್ ಎಷ್ಟಾಯ್ತಪ್ಪ? 14 ಆಯಿತು. ಓಕೆನಾ, ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು? ಕೆಳಗಡೆ ಬರಿತೀನಿ ನೋಡಿ, C2H4 ನೆಕ್ಸ್ಟ್ದು. ಕಾರ್ಬನ್ ಎಷ್ಟಾಯ್ತಪ್ಪ? ಕಾರ್ಬನ್ನ ಮಾಲಿಕ್ಯುಲರ್ ಮಾಸ್ ಎಷ್ಟು? 12, ಬಟ್ 2 ಪ್ರಮಾಣದಲ್ಲೈತೆ, ಅದನ್ನು 2 ಅಂತ ಮಾಡ್ತೀವಿ. ಇಂಟು 2 = ಎಷ್ಟಾಯ್ತಪ್ಪ? ಕಾರ್ಬನ್ನ ಮಾಲಿಕ್ಯುಲರ್ ಮಾಸ್ 24 ಆಯಿತು. ಈಗ H ಎಷ್ಟೈತೆ? 4 ಐತೆ. H ಎಷ್ಟೈತೆ? 4 ಐತೆ. ಹಾಗಾದರೆ 4 ಇಂಟು 1, ಹೈಡ್ರೋಜನ್ದು ಮಾಲಿಕ್ಯುಲರ್ ಮಾಸ್ 1 ಎಷ್ಟು ಪ್ರಮಾಣದಲ್ಲೈತೆ? 4 ಪ್ರಮಾಣದಲ್ಲೈತೆ. ಸೊ ಆನ್ಸರ್ ಎಷ್ಟಪ್ಪ? ಹೈಡ್ರೋಜನ್ದು 4 ಮಾಲಿಕ್ಯುಲರ್ ಮಾಸ್ ಪ್ಲಸ್ 4 = ಎಷ್ಟಾಯಿತು? 28 ಆಯಿತು. ಬಟ್ ನಮ್ಮ ಕ್ವಶನಲ್ಲಿ ಏನು ಕೇಳಿದ್ದಾರೆ? ಸಕ್ಸೆಸಿವ್ ಮೆಂಬರ್ ಆಫ್ ದ ಹೋಮೋಲಗೇಸ್, ಈ ಒಂದು ಹೋಮೋ ಸೀರೀಸಿಂದ ಇನ್ನೊಂದು ಸೀರೀಸ್ಗೆ ಡಿಫ್ರೆನ್ಸು 12 ಇರುತ್ತೆ ಅಂತ ಹೇಳಿದ್ದಾರೆ ನಮಗೆ. ಇಲ್ಲಿ ಡಿಫ್ರೆನ್ಸ್ ನೋಡೋಣ. ಇಲ್ಲಿ 14 ಐತೆ, ಇಲ್ಲಿ 28 ಐತೆ. ಇದ್ರ ಮಧ್ಯೆ ಗ್ಯಾಪ್ ಎಷ್ಟೈತಪ್ಪ? 14 ಐತೆ. ಎಷ್ಟೈತೆ? 14 ಐತೆ. ಬಟ್ ನಮ್ಮ ಕ್ವಶನಲ್ಲಿ ಕೇಳಿರೋದು ಎಷ್ಟು? 12 ಯೂನಿಟ್ ಅಂತ ಕ್ವಶನ್ ಕೇಳಿರೋದು. ಓಕೆನಾ, ಸೊ ಆಪ್ಷನ್ ಏನು? ಆಪ್ಷನ್ 2ನೇದು ತಪ್ಪು ಅಂತ ಅರ್ಥ ಆಯಿತು. ಸೊ ಸ್ಟೇಟ್ಮೆಂಟ್ 1 ಮಾತ್ರ ಕಳಿಕೆ, ಹೇಳಿಕೆ 1 ಮಾತ್ರ ಸರಿ ಇದೆ, ಬಟ್ 2 ಕೂಡ ಸರಿ ಇದೆ. ಆದರೆ ಕೊಟ್ಟಿರೋದೇನು? ಯೂನಿಟ್ 12 ಯೂನಿಟ್ ಅಂತ ಕೊಟ್ಟಿರೋ, ಅದು ಮಾತ್ರ ತಪ್ಪು. ಓಕೆನಾ, ಸೊ ಆಪ್ಷನ್ ನೋಡೋಣ. ಬೋತ್ ಸ್ಟೇಟ್ಮೆಂಟ್ ಆರ್ ಫಾಲ್ಸ್. ಒಂದು ಟ್ರೂ ಕರೆಕ್ಟ್ ಐತೆ, ಇನ್ನೊಂದು ತಪ್ಪೈತೆ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ನೋಡಿ, ನಮಗೆ ಈ ಥರ ಟ್ರ್ಯಾಪ್ ಮಾಡ್ತಾರೆ. ಓಕೆನಾ, ಯಾಕಪ್ಪ ಅಂತಂದರೆ ನೋಡಿ, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಇಲ್ಲಿ 2 ಕೂಡ ಕರೆಕ್ಟೇ ಇಲ್ಲಿ 2. ಆದರೆ ಇಲ್ಲಿ ಏನು? ಒಂದು ಇದನ್ನು ಮಾತ್ರ ಅವರು ತಪ್ಪು ಕೊಟ್ಟಿದ್ದಾರೆ. ಏನಪ್ಪ? ಒಂದು ಯೂನಿಟ್ನ ಅಥವಾ ನಮ್ಮ ನ್ಯೂಮರಿಕಲ್ ವ್ಯಾಲ್ಯೂನ ತಪ್ಪು ಕೊಟ್ಟಿದ್ದಾರೆ. ಆದರೆ ಎಕ್ಸ್ಪ್ಲನೇಷನ್ ಏನೈತೆ? ಕರೆಕ್ಟ್ ಇದೆ. ಸರಿನಾ? ಈ ಥರ ಒಂದು ಸಂದರ್ಭದಲ್ಲಿ ನಮ್ಗೆ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಅಂದರೆ, ಮೊದಲನೇ 2 ಸ್ಟೇಟ್ಮೆಂಟು ಕೂಡ ಕರೆಕ್ಟೇ, ಬಟ್ ಎಕ್ಸ್ಪ್ಲನೇಷನ್ ಮಾಡಿರೋದು ಮಾತ್ರ ತಪ್ಪು. ಓಕೆನಾ, ಸೊ ಹಾಗಾಗಿ ಏನಾಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಸೊ ಎಕ್ಸ್ಪ್ಲನೇಷನ್ ಮಾತ್ರ ತಪ್ಪು ಇಲ್ಲಿ. ಸರಿನಾ? ಇಲ್ಲ ಎಕ್ಸ್ಪ್ಲನೇಷನ್ ಒಂದು ನಿಮಿಷ ಇರಿ. ಈಚ್ ಸಕ್ಸೆಸಿವ್ ಮೆಂಬರ್ ಆಫ್ ದ ಹೋಮೋಲೋಗಸ್ ಸೀರೀಸ್ ಡಿಫ್ರೆನ್ಸ್ ಫ್ರಮ್ ದ ಪ್ರೀವಿಯಸ್ ಒನ್ ಬೈ 12 ಯೂನಿಟ್ಸ್ ಇನ್ ಮಾಲಿಕ್ಯುಲರ್ ಮಾಸ್. 12 ಯೂನಿಟ್ಸ್. ಓಕೆ, ಸಾರಿ, ಆಪ್ಷನ್ ಡಿನೇ ಆಗುತ್ತೆ. ಓಕೆನಾ, ಇಲ್ಲಿ ಒಂದು ನ್ಯೂಮರಿಕಲ್ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂಮರಿಕಲ್ ಏನು ಯೂಸ್ ಮಾಡಿಲ್ಲ ಅಂತಂದರೆ, ನ್ಯೂಮರಿಕಲ್ ವ್ಯಾಲ್ಯೂ ಏನಾದ್ರು ಯೂಸ್ ಮಾಡಿಲ್ಲ, ಇನ್ ಕೇಸ್ ಏನಾದ್ರು ಬರೀ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ರು ಅಂತಂದರೆ ಈ ಒಂದು ಸ್ಟೇಟ್ಮೆಂಟು ಕರೆಕ್ಟ್ ಆಗ್ತಿತ್ತು. ಓಕೆನಾ, ಈಕ್ವಲ್ ಅಂತ ಏನೋ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗ್ತಿತ್ತು. ಆಪ್ಷನ್ ಡಿನೇ ಕೂಡ ಕರೆಕ್ಟು. ನೋಡಿ, ಇದು ಸಿಂಪಲ್ಲು ಈಸಿ ಕ್ವಶನ್. ನಮಗೆ ಈಸಿ ಕ್ವಶನ್ ಇದು, ನಾವು ಓದಬೇಕಷ್ಟೇ. ನಮಗೆ ಎಕ್ಸಾಮ್ ಟೈಮಲ್ಲಿ ಓದೋಕ್ಕೆ ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡು ಆ ಒಂದು ಎಕ್ಸಾಮ್ ಇದ್ದಾಗ ಇರೋದಿಲ್ಲ. ಓಕೆನಾ, ಈಗ 9ನೇ ಕ್ವಶನ್ ನೋಡೋಣ. ಇಫ್ 9 ಗ್ರಾಮ್ ಆಫ್ ವಾಟರ್ ಕಂಟೈನ್ಸ್ 1 ಗ್ರಾಮ್ ಆಫ್ ಹೈಡ್ರೋಜನ್ ಆ್ಯಂಡ್ 8 ಗ್ರಾಮ್ ಆಫ್ ಆಕ್ಸಿಜನ್, ದೆನ್ 36 ಗ್ರಾಮ್ ಆಫ್ ವಾಟರ್ ವಿಲ್ ಕಂಟೈನ್. 9 ಗ್ರಾಮ್ ನೀರು, 1 ಗ್ರಾಮ್ ಹೈಡ್ರೋಜನ್ ಮತ್ತು 8 ಗ್ರಾಮ್ ಆಮ್ಲಜನಕವನ್ನು ಹೊಂದಿದ್ದಾರೆ. 36 ಗ್ರಾಮ್ ನೀರು ಈ ಕೆಳಗಿನ ಯಾವುಗಳನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ, ಸೊ ನಮ್ಗೇನು ಕೇಳಿದ್ದಾರೆ? 9 ಗ್ರಾಮ್ಸ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಇದರೊಳಗೆ 1 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಐತೆ. ಓಕೆನಾ, ಇನ್ನೆಷ್ಟೈತೆ? 8 ಗ್ರಾಮ್ಸ್ ಆಫ್ ಆಕ್ಸಿಜನ್ ಐತೆ. ಓಕೆನಾ, ಹೈಡ್ರೋಜನ್ಗೆ H ಅಂತ ಬರ್ದಿತ್ತೀನಿ, ಆಕ್ಸಿಜನ್ಗೆ O ಅಂತ ಬರ್ದಿರ್ತೀನಿ. ಅರ್ಥ ಆಯ್ತಾ? ಹಾಗಾದರೆ ಈ 9 ಗ್ರಾಮ್ಸಲ್ಲಿ ಇಷ್ಟಾಯ್ತು ಅಂತಂದರೆ 36 ಗ್ರಾಮಲ್ಲಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. 36 ಗ್ರಾಮಲ್ಲಿ ಎಷ್ಟಿರುತ್ತಪ್ಪ ಅಂದರೆ, ಇದು 9 ಎಷ್ಟು ಭಾಗ ಆಗುತ್ತೆ? 4ಗೆ ಹೋಗುತ್ತೆ. ಓಕೆನಾ, 9 4 36, 4ರಷ್ಟು ಜಾಸ್ತಿ ಆದರೆ ಹೈಡ್ರೋಜನು ಕೂಡ ಅಷ್ಟೇ ಜಾಸ್ತಿ ಆಗಬೇಕು. ಅಂದರೆ 32, 4:4 4:32 ಆಗಬೇಕು. ಓಕೆನಾ, 36 ಗ್ರಾಮ್ ಆಫ್ ವಾಟರಲ್ಲಿ ಎಷ್ಟಿರಬೇಕು? 4 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಮತ್ತು 32 ಗ್ರಾಮ್ಸ್ ಆಫ್ ಆಕ್ಸಿಜನ್ ನಮಗೆ ಇರಬೇಕು. ನಾವು ಹೇಗೆ ಇದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು? ಇದಕ್ಕೆ ಒಂದು ಲಾ ಇದೆ. ಓಕೆನಾ, ಈ ಲಾನ ಏನಂತ ಕರಿತೀವಿ ಅಂದರೆ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ಈ ಒಂದು ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಹೇಳುತ್ತಪ್ಪ ಅಂತಂದರೆ, ಅದು ಏನಾದರೂ ಆಗಿರಲಿ. ಓಕೆನಾ,
ಆಟಮ್ನ ಒಂದು ಮಾಲಿಕ್ಯೂಲ್ಸ್ ಅಥವಾ ರೇಷಿಯೋ ಏನಾಗಿರುತ್ತೆ, ಯಾವುದೇ ಒಂದು ರಿಯಾಕ್ಷನ್ ಆದ್ರೂ ಕೂಡ ಅದು ಸೇಮ್ ಆಗಿರುತ್ತೆ, ಅಥವಾ ಪರಮಾಣು ಅಥವಾ ಪ್ರಪೋರ್ಷನ್ಸ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಈಗ ಮಳೆ ನೀರು ಅಂತಲೇ ತಗೊಳ್ಳಿ. ಈಗ ನೀರು ಮಳೆಯಿಂದ ಆದರೂ ಬರಲಿ ಅಥವಾ ಡ್ರೈನೇಜಿಂದ ಆದರೂ ಬರಲಿ, ಅದರೊಳಗಡೆ ಯಾವಾಗಲೂ ಕೂಡ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಪ್ರಪೋರ್ಷನ್ಸ್ ಏನಿರುತ್ತೆ ಒಂದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು 1:8 ಅಂತ ಅಲ್ವಾ. ಈಗ H2O ವಾಟರಲ್ಲಿ ಯಾವಾಗಲೂ ಕೂಡ 1 ಪ್ರಮಾಣ ಹೈಡ್ರೋಜನ್ ಮತ್ತು 8 ಪ್ರಮಾಣ ಆಕ್ಸಿಜನ್ ಇದ್ದೇ ಇರುತ್ತೆ. ಓಕೆನಾ. ಸೊ ಇದು ಯಾವುದೇ ಜೊತೆ ರಿಯಾಕ್ಟ್ ಆದರೂ ಕೂಡ ಅದ್ರ ಒಂದು ಪ್ರಪೋರ್ಷನ್ಸ್ ಚೇಂಜ್ ಆಗೋದಿಲ್ಲ. ಸರಿನಾ. ಆ ಥರದ್ದನ್ನು ನಾವೇನಂತ ಕರಿತೀವಿ ಅಂದರೆ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆನಾ. ಈಗ ಈ 36ನ ನಾವು ಹೇಗೆ ಡಿವೈಡ್ ಮಾಡ್ಬೋದು ಅಂದರೆ 1:8 ಆಗಿ ಡಿವೈಡ್ ಮಾಡ್ಬೋದು. ಹೇಗೆ ಡಿವೈಡ್ ಮಾಡ್ಬೋದು? 1:8 ಆಗಿ ಡಿವೈಡ್ ಮಾಡ್ಬೋದು. ಯಾಕಂದರೆ ಈ ವಾಟರ್ಗೆ ಯಾವಾಗಲೂ ಏನಿರುತ್ತೆ H2O ಅಂತಂದರೆ 1:8 ಪ್ರಮಾಣದಲ್ಲಿ ಇರುತ್ತೆ. ಸೊ ಈ ಥರದಿಂದಾದರೂ ಮಾಡ್ಬೋದು. ಬಟ್ ನಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಈ ಥರದಿಂದಾದರೂ ನಾವು ಮಾಡ್ಬೋದು. ಆಪ್ಷನ್ ಎಷ್ಟಪ್ಪ? 4:32 ಗ್ರಾಮ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇವ್ರು ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಕರಿತೀವಿ. ನೀವೇನಾದ್ರು ಕಂಪ್ಲೀಟ್ ಮಾಡಿದರೆ ಕೆಮಿಸ್ಟ್ರಿನ ನಾನು ಮಾಡೋಂಥ ಕ್ಲಾಸಲ್ಲಿ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ನ ಯಾರು ಕೊಟ್ಟಿದ್ದು ಕಮೆಂಟಲ್ಲಿ ತಿಳಿಸಿ. ಆ ಒಂದು ಸೈಂಟಿಸ್ಟ್ ಯಾರು ಕಮೆಂಟಲ್ಲಿ ನನಗೆ ತಿಳಿಸಿ. ಓಕೆನಾ. ವೈ ಈಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಆ ಹೆಲ್ತ್ ರಿಸ್ಕ್ ಈವನ್ ವಿತ್ ಅ ಲಿಮಿಟೆಡ್ ಪೆಸ್ಟಿಸೈಡ್ಸ್ ಯೂಸ್? ಕೀಟನಾಶಗಳು ಮಿತ ಬಳಕೆಯೊಂದಿಗೆ ಜೈವಿಕ ವರ್ಧನೆ ಏಕೆ ಆರೋಗ್ಯದ ಅಪಾಯವಾಗಿದೆ? ಸೊ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ? ಕೀಟಮನು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಒಂದು ಕೀಟಮ್. ಓಕೆನಾ. ಈ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದ್ರೇನು? ಜೈವಿಕ ವರ್ಧನೆ ಅಂತ ಕರಿತೀವಿ. ಓಕೆನಾ. ಈ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದರೆ ಈಗ ನಮ್ಗೆ ಆಹಾರ ಸರಪಳಿ ಅಂತ ಗೊತ್ತು, ಅಂದರೆ ಫುಡ್ ಚೈನ್ ಅಂತ ಗೊತ್ತು. ಫುಡ್ ಚೈನಲ್ಲಿ ಯಾರ್ಯಾರು ಬರ್ತಾರಪ್ಪ? ಫಸ್ಟು ಬರೋದು ಪ್ರೊಡ್ಯೂಸರ್ಸ್ ಬರ್ತಾರೆ, ನೆಕ್ಸ್ಟು ಪ್ರೈಮರಿ ಕನ್ಸ್ಯೂಮರ್ಸ್ ಬರ್ತಾರೆ, ಆಮೇಲೆ ಸೆಕೆಂಡರಿ ಕನ್ಸ್ಯೂಮರ್, ಲಾಸ್ಟಲ್ಲಿ ಬರೋದು ಟರ್ಷರಿ ಕನ್ಸ್ಯೂಮರ್ಸ್ ಬರ್ತಾರೆ. ಓಕೆನಾ. ಈಗ ಕೆಳಗಡೆ ಆಹಾರ ಸರಪಳಿಲಿ ಯಾರಿರ್ತಾರೆ? ಪ್ರೊಡ್ಯೂಸರ್ಸ್, ಅಂದರೆ ಅವರು ಉತ್ಪಾದನೆ ಮಾಡೋರು. ಫಾರ್ ಎಕ್ಸಾಂಪಲ್ ಯಾವುದಪ್ಪ? ಗ್ರಾಸ್ಗಳಾಗಿರ್ಬೋದು, ಹುಲ್ಲಾಗಿರ್ಬೋದು, ಮರ ಗಿಡಗಳಾಗಿರ್ಬೋದು. ಈಗ ನೆಕ್ಸ್ಟು ಆ ಹುಲ್ಲ ಮರ ಗಿಡ ಅಥವಾ ಗಿಡಗಳನ್ನ ಯಾರು ತಿಂತಾರಪ್ಪ ಅಂತಂದರೆ ಡೀರ್ ಆಗಿರ್ಬೋದು, ಹಸುಗಳಾಗಿರ್ಬೋದು, ಮೊಲಗಳಾಗಿರ್ಬೋದು. ಅದು ಎಲ್ಲಿ ಬರುತ್ತೆ ಅಂತಂದರೆ ಮೊದಲನೇ ಸ್ಟೇಜಲ್ಲಿ ಬರುತ್ತೆ, ಅಂದರೆ ಸೆಕೆಂಡ್ನೇ ಸ್ಟೇಜಲ್ಲಿ ಬರುತ್ತೆ. ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ನಾವು ಕರಿತೀವಿ. ಓಕೆನಾ. ಮೊದಲನೇ ಬಾರಿಗೆ ಆ ಪ್ರೊಡ್ಯೂಸರ್ಸ್ನ ಅವರೇ ಕನ್ಸ್ಯೂಮ್ ಮಾಡೋದು. ಸೊ ಈಗ ನಮಗೆ ಎರಡು ಗೊತ್ತಿರಬೇಕು. ಯಾವಾಗ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಓಕೆನಾ. ಒಂದು ಪೆಸ್ಟಿಸೈಡ್ ಅಂತ ಅಂದ್ಕೊಳ್ಳಿ. ಪೆಸ್ಟಿಸೈಡ್ಸ್ ಅಂತಂದರೆ ಕೆಮಿಕಲ್ಸು. ಓಕೆನಾ. ಈ ಕೆಮಿಕಲ್ಸಿಂದ ನಮಗೆ ರೋಗನೂ ಬರ್ಬೋದು ಅಥವಾ ಏನಾದರೂ ಒಂದು ಆಗ್ಬೋದು. ಸರಿನಾ. ಈಗ ಈ ಕೆಮಿಕಲ್ಸು ಏನಾದರೂ ಈ ಒಂದು ಸ್ಟೇಜ್ಗೆ ಅಥವಾ ಯಾವುದಾದ್ರೂ ಒಂದು ಇಲ್ಲಿ ಆಹಾರ ಸರಪಳಿ ಐತಾ ಯಾವುದಾದ್ರೂ ಒಂದು ಸರಪಳಿಗೆ ಸೇರಿಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಬಯೋ ಅಕ್ಯುಮಿಲೇಷನ್ ಅಂತ ಕರಿತೀವಿ. ಈಗ ಇಲ್ಲಿ ಹುಲ್ ಬೆಳೀತೈತಪ್ಪ, ಈ ಹುಲ್ಗೆ ಏನಾಗೈತೆ, ಈ ಕೆಮಿಕಲ್ಸಿಂದ ಏನಾದರೂ ಒಂದು ರೋಗ ಬಂದ್ಬಿಟ್ಟೈತೆ ಅಥವಾ ಒಂದು ಕಾಯಿಲೆ ಅಥವಾ ಏನೋ ಒಂದು ಕೆಮಿಕಲ್ಸಿಂದ ಏನಾದರೂ ಅಪಾಯ ಬಂದೈತೆ. ಈ ಹುಲ್ಲನ್ನ ಯಾರು ತಿನ್ನುತ್ತೆ? ಈ ಹಸು ತಿನ್ನುತ್ತಾ? ಓಕೆನಾ. ಈ ಹಸುಗೂ ಅಪಾಯ ಅಲ್ವಾ? ಈ ಹಸುನ ಯಾರು ತಿಂತಾರೆ? ಮನುಷ್ಯನೂ ಒಬ್ಬರು ತಿಂತಾರೆ, ಹ್ಯೂಮನ್ಸ್ ತಿಂತಾರೆ, ಅಥವಾ ಲಯನ್ ತಿನ್ನುತ್ತೆ. ಆ ಲಯನ್ಗೂ ಅಪಾಯನ? ಈ ಲಯನ್ನ ಯಾರು ತಿಂತಾರೆ ಲಾಸ್ಟಲ್ಲಿ? ಈಗಲ್ಸ್ ತಿನ್ನುತ್ತೆ ಸತ್ತೋದ್ಮೇಲೆ. ಆ ಈಗಲ್ಸು ಕೂಡ ಆ ಒಂದು ಕೆಮಿಕಲ್ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಕೆಳಗಡೆಯಿಂದ ಏನಾಗ್ತೈತೆ? ಈ ಹುಲ್ಲಿಂದ ಹಸುಗೋಯ್ತು, ಈ ಹಸುವಿಂದ ನೆಕ್ಸ್ಟು ಸಿಂಹಂಗೋಯ್ತು, ಸಿಂಹದಿಂದ ನೆಕ್ಸ್ಟು ಈಗಲ್ಗೋಯ್ತು. ಈ ಈಗಲ್ಗೂ ಕೂಡ ಏನಾಗುತ್ತೆ? ಆ ಒಂದು ಡಿಸೀಸ್ ಅಥವಾ ಈ ಕೆಮಿಕಲಿಂದ ಏನಾಗುತ್ತೆ? ಎಫೆಕ್ಟ್ ಆಗುತ್ತೆ. ಸೊ ಒಂದು ಲೆವೆಲಿಂದ ಲಾಸ್ಟ್ ಲೆವೆಲ್ ಗಂಟಲು ಏನಾದರೂ ಆ ಒಂದು ಕೆಮಿಕಲ್ಲು ಟ್ರಾನ್ಸ್ಫರ್ ಆಗಿಬಿಟ್ಟು ಬೇರೆ ಒಂದು ಜೀವಿಗೆ ಎಫೆಕ್ಟ್ ಮಾಡ್ತಾ ಇದ್ರೆ ಅದು ನಾವೇನಂತ ಕರಿತೀವಿ ಅಂದರೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಯೋ ಮ್ಯಾಗ್ನಿಫಿಕೇಶನ್ ಅಥವಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಬಯೋ ಅಕ್ಯುಮಿಲೇಷನ್ ಅಂದರೆ ಬರೀ ಕೆಮಿಕಲಿಂದ ನಮಗೆ ರೋಗ ಬರ್ತೈತೆ ಅಂತ ಅರ್ಥ. ಇನ್ ಕೇಸ್ ಆ ರೋಗ ಏನಾದ್ರು ಬೇರೆ ಮೇಲ್ಗಡೆ ಆಹಾರ ಸರಪಳಿ ಎಲ್ಲರಿಗೂ ಸ್ಪ್ರೆಡ್ ಆಗ್ತೈತೆ ಅಂದ್ರೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಇಷ್ಟೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಬಿಟ್ಟು ಇನ್ನೇನು ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇಷ್ಟರ ಮೇಲೆನೆ ಕ್ವಶನ್ಸ್ ಕೇಳೋದು. UPSC ಇಂದ ಹಿಡಿದು ಗ್ರೂಪ್ ಡಿ ಗಂಟ ಇಷ್ಟರ ಮೇಲೆನೆ ಕ್ವಶನ್ಸ್ ಕೇಳೋದು. ಸರಿನಾ. ಬೇಕಾದ್ರೆ ಆಪ್ಷನ್ಸ್ ನೋಡೋಣ. ಈಗ ನಾನ್ ಬಯೋಡಿಗ್ರೇಡಬಲ್ ಪೆಸ್ಟಿಸೈಡ್ಸ್ ಆರ್ ಇಮಿಡಿಯೇಟ್ಲಿ ಎಕ್ಸ್ಟ್ರಾಕ್ಟೆಡ್ ಆ್ಯಂಡ್ ಡು ನಾಟ್ ಪರ್ಸಿಸ್ಟ್. ಇಲ್ಲಿ ಇನ್ನೊಂದು ಗೊತ್ತಿರಬೇಕು ನಮಗೆ. ಪೆಸ್ಟಿಸೈಡ್ಸ್ ಅಂದ್ರೇನು, ನಾನು ಕೆಮಿಕಲ್ಸ್ ಅಂತ ಹೇಳಿದೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾರ ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಏನು? ಈ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಇಲ್ಲಿ ಬಯೋಲಾಜಿಕಲ್ ಏನಾಗುತ್ತೆ? ಬ್ರೇಕ್ ಡೌನ್ ಆಗೋಕ್ಕೆ ಆಗಲ್ಲ. ಓಕೆನಾ. ಅದನ್ನು ನಾವು ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಜೈವಿಕವಾಗಿ ವಿಘಟನೆಗೊಳ್ಳಲಾದ ಕೀಟನಾಶಕಗಳ ತಕ್ಷಣವೇ ವಿಸರ್ಜಿಸಲ್ಪಡುತ್ತದೆ ಮತ್ತು ಉಳಿಯುವುದಿಲ್ಲ. ಸೊ ಇದೇನೋ ಆಪ್ಷನ್ ಕೂಡ ತಪ್ಪು, ಎ ಆಪ್ಷನ್ನು. ನಾನೇನು ಹೇಳಿದೆ? ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದರೆ ಕೆಮಿಕಲ್ಸ್ ಬಟ್ ಏನಾಗುತ್ತೆ? ಒಂದು ಲೆವೆಲಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ.
ಹಾಗಾದರೆ ಬಿ ನೋಡೋದಾದರೆ ಪೆಸ್ಟಿಸೈಡ್ಸ್ ಅಫೆಕ್ಟ್ಸ್ ಓನ್ಲಿ ಸಾಯಿಲ್ ಮೈಕ್ರೋ ಆರ್ಗನಿಸಮ್ಸ್ ನಾಟ್ ಹೈಯರ್ ಆರ್ಗನಿಸಮ್ಸ್. ಇಲ್ಲಿ ಏನು ಕೇಳ್ತಿದ್ದಾರೆ, ಕೀಟನಾಶಕಗಳು ಮಣ್ಣಿನ ಸೂಕ್ಷ್ಮ ಜೀವಿಗಳ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ, ಉನ್ನತ ಜೀವಿಗಳ ಮೇಲೆ ಪರಿಣಾಮ ಬೀಳುವುದಿಲ್ಲ ಅಂತ ಕೇಳಿದ್ದಾರೆ. ಹಾಗಾದರೆ ಇನ್ನೊಂದು ನಾನು ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ. ಯಾವಾಗ ನಿಮಗೆ ಓನ್ಲಿ ಅಂತ ಯೂಸ್ ಮಾಡಿರ್ತಾರಲ್ವಾ, ಅದು ಯಾವಾಗಲೂ ಅಂದರೆ 100ಗೆ 90% ಏನಾಗಿರುತ್ತೆ, ತಪ್ಪಾಗಿರುತ್ತೆ. 100ಗೆ ಏನಾಗಿರುತ್ತೆ, 90% ತಪ್ಪಾಗಿರುತ್ತೆ, ಸರಿನಾ. ಬಟ್ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ, ಯಾವಾಗ ಈ ಕೀಟನಾಶಕಗಳು ಸಾಯಿಲ್ ಮೇಲೆ ಬರುತ್ತೋ ಅಥವಾ ಸಾಯಿಲ್ ಬಂದಾಗ ಏನಿರುತ್ತೆ, ಮೈಕ್ರೋ ಆರ್ಗನಿಸಮ್ಸ್ ಅಂತ ಬಂದರೆ ಹುಳುಗಳು, ಓಕೆನಾ, ವೀಡ್ಸ್ ಅಂತ ಕರಿತೀವಿ, ಅದ್ರ ಮೇಲೆ ಬರುತ್ತೋ ಬರೀ ಅಲ್ಲಿ ಮಾತ್ರ ಇರುತ್ತೆ, ಮೇಲ್ಗಡೆ ಆರ್ಗನಿಸಮ್ಸ್ಗೆ ಹೋಗಲ್ಲ ಅಥವಾ ಅಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಅದು ಮೇಲ್ಗಡೆ ಆರ್ಗನಿಸಮ್ಸ್ ಕೂಡ ಅಫೆಕ್ಟ್ ಆಗುತ್ತೆ, ಎರಡನೇದು ಕೂಡ ತಪ್ಪು. ಮೂರನೇದು ನೋಡೋಣ, ನಾನ್ ಬಯೋಡಿಗ್ರೇಡಬಲ್ ಪೆಸ್ಟಿಸೈಡ್ಸ್ ಅಕ್ಯುಮುಲೇಟೆಡ್ ಸಕ್ಸಸಿವ್ ಟ್ರೋಪಿಕ್ ಲೆವೆಲ್ಸ್. ಈಗ ಜೈವಿಕವಾಗಿ ವಿಕಟಗೊಳಿಸಲಾದ ಕೀಟನಾಶಕಗಳು ಸತತ ಪೋಷಕಾಂಶ ಮಟ್ಟಗಳಲ್ಲಿ ಸಂಗ್ರಹಗೊಳ್ಳುತ್ತದೆ. ಅಂದರೆ ಏನಾಯಿತು, ಬೇರೆ ಬೇರೆ ಒಂದು ಟ್ರಾಪಿಕ್ ಲೆವೆಲ್ಗೆ ಇನ್ಕ್ರೀಸ್ ಆಗ್ತಾ 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 ಅದು ಹೋಗುತ್ತೆ, ಓಕೆನಾ. ಸೊ ಆಪ್ಷನ್ ಯಾವುದು, ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಡಿ ನೋಡ್ಬೇಡ, ದ ಟಾಕ್ಸಿಸಿಟಿ ಆಫ್ ದ ಪೆಸ್ಟಿಸೈಡ್ಸ್ ಡಿಕ್ರೀಸಸ್ ಆಸ್ ದೇ ಮೂವ್ ಅಪ್ ದ ಫುಡ್ ಚೈನ್. ಆಹಾರ ಸರಪಳಿಯಲ್ಲಿ ಮೇಲಕ್ಕೆ ಹೋದಂತೆ ಕೀಟನಾಶಕಗಳು ಏನಾಗುತ್ತೆ, ಕಡಿಮೆಯಾಗುತ್ತೆ ಅಂತ ಕೇಳಿದರೆ ಕಡಿಮೆ ಆಗಲ್ಲ. ಆಹಾರ ಸರಪಳಿಯಲ್ಲಿ ಮೇಲ್ಕೋದಷ್ಟು ಕೀಟನಾಶಕಗಳು ಅಂದರೆ ಈ ಒಂದು ಬಯೋಮ್ಯಾಗ್ನಿಫಿಕೇಶನ್ ಏನಾಗುತ್ತೆ, ಟಾಕ್ಸಿಸಿಟಿ ಇನ್ಕ್ರೀಸ್ ಆಗುತ್ತೆ, ಓಕೆನಾ. ಆಪ್ಷನ್ ಡಿ ಕೂಡ ತಪ್ಪು. ಸೊ ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಓಕೆನಾ, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಅನ್ನೊಂದೇ ನೋಡೋಣ, ವಿಚ್ ಕ್ವಾಂಟಿಟಿ ಡಿಕ್ರೀಸಸ್ ವೆನ್ ಅ ಸಾಲಿಡ್ ಆಬ್ಜೆಕ್ಟ್ ಈಸ್ ಇಮರ್ಸ್ಡ್ ಇನ್ ವಾಟರ್. ಘನವಸ್ತುವನ್ನು ನೀರಿನಲ್ಲಿ ಮುಳುಗಿಸಿದಾಗ ಯಾವ ಪರಿಣಾಮವು ಕಡಿಮೆಯಾಗುತ್ತದೆ. ಸೊ ಈಗ ಘನರಾಶಿ ಅಂದರೆ ಏನು, ಘನರಾಶಿ ಅಂದರೆ ಒಂದು ಸಾಲಿಡ್ ಪಾರ್ಟಿಕಲ್, ಓಕೆನಾ. ಈ ಒಂದು ಸಾಲಿಡ್ ಪಾರ್ಟಿಕಲ್ನ ನಾವು ನೀರಲ್ಲಿ ಮುಳುಗಿಸಿದ್ರೆ ನಮಗೆ ಯಾವ ಒಂದು ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಈಗ ನಮಗೆ ಈ ಒಂದು ಕಾನ್ಸೆಪ್ಟ್ ಯಾವ ಥರ ಮೇಲೆ ಮಾತಾಡ್ತೈತೆ ಅಂತಂದರೆ ಆರ್ಚಿಮೀಡಿ ಪ್ರಿನ್ಸಿಪಲ್ ಅಂತ ಕರಿತೀವಿ, ಆರ್ಚಿಮೀಡಿ ಪ್ರಿನ್ಸಿಪಲ್ ಅಂತ ಕರಿತೀವಿ, ಓಕೆನಾ. ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಡಿಫ್ರೆನ್ಸ್ ಇರುತ್ತೆ ನೇಮ್ಸ್ಗಳು. ಆರ್ಚಿಮೀಡಿ ಆರ್ಚಿಮೇಡ್ಸ್ ಪ್ರಿನ್ಸಿಪಲ್ ಅಂತಲೂ ನಾವು ಕರಿತೀವಿ, ಓಕೆನಾ. ಈ ಒಂದು ಆರ್ಚಿಮೇಡ್ ಪ್ರಿನ್ಸಿಪಲ್ ಅಲ್ಲಿ ಏನು ಹೇಳುತ್ತೆ ಅಂತಂದರೆ, ಈಗ ಇದು ಒಂದು ವಾಟರ್ ಇರುತ್ತೆ, ಓಕೆನಾ, ಫೈರಿ ಈ ಒಂದು ಬೌಲ್, ಸರಿನಾ, ಇಲ್ಲಿ ವಾಟರ್ ಇರುತ್ತೆ. ಈಗ ನಾವು ಏನು ಮಾಡ್ತೀವಿ, ಒಂದು ಮರದ ಪೀಸ್ನ ಇದ್ರೊಳಗೆ ಹಾಕ್ತೀವಿ. ಈ ಮರದ ಪೀಸ್ನ ಈ ನೀರು ಏನು ಮಾಡುತ್ತೆ, ತೇಲಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ, ತೇಲಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಈ ಮರದ ಪೀಸ್ನ ಒಂದು ವೆಯ್ಟು ಈ ನೀರು ಎಕ್ಸರ್ಟ್ ಮಾಡುತ್ತೆ, ಫೋರ್ಸು ಆ ಒಂದು ಫೋರ್ಸಲ್ಲಿ ಇರುತ್ತೆ. ಅಂದರೆ ಅದನ್ನು ಮೇಲ್ಗಡೆ ತೇಲ್ಸೋ ಒಂದು ಶಕ್ತಿ ಆ ಒಂದು ನೀರಲ್ಲಿದ್ದರೆ ಇದೇನು ಮಾಡುತ್ತೆ, ಈ ಒಂದು ಮರದ ಪೀಸ್ನ ಏನು ಮಾಡುತ್ತೆ, ತೇಲ್ಸೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಒಂದು ಫೋರ್ಸ್ ಏನಪ್ಪ ಅಂತಂದ್ರೆ ನಾವು ಬೋಯಂಟ್ ಫೋರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬೋಯಂಟ್ ಫೋರ್ಸ್ ಅಂತ ಕರಿತೀವಿ. ಒಂದು ಆಬ್ಜೆಕ್ಟ್ನ ಫ್ಲೋಟ್ ಮಾಡೋಕ್ಕೆ ಅಥವಾ ತೇಲ್ಸಲು ಅದನ್ನು ಏನಾದರೂ ಒಂದು ಫೋರ್ಸ್ ಆ ಒಂದು ನೀರಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ತೇಲುವಿಕೆ ಬಲ ಅಂತ ಕರಿತೀವಿ ಅಥವಾ ಬೋಯಾಂಟ್ ಫೋರ್ಸ್ ಅಂತ ಕರಿತೀವಿ, ಓಕೆನಾ. ಬಟ್ ನಮ್ಗೆ ಇಲ್ಲಿ ಏನು ಕೇಳಿರೋದು, ವಿಚ್ ಕ್ವಾಂಟಿಟಿ ಡಿಕ್ರೀಸಸ್ ವೆನ್ ಅ ಸಾಲಿಡ್ ಆಬ್ಜೆಕ್ಟ್ ಈಸ್ ಇಮರ್ಸ್ಡ್ ಇನ್ ವಾಟರ್. ಘನವಸ್ತುವನ್ನು ನೀರಿನಲ್ಲಿ ಮುಳುಗಿಸಿದಾಗ ಯಾವ ಪರಿಣಾಮವು ಕಡಿಮೆಯಾಗುತ್ತದೆ. ಸೊ ನಾನೊಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಬಾಲ್ ತಗೊಳ್ಳಿ, ಓಕೆನಾ. ಈ ಬಾಲ್ನ ನೀವು ನೀರಲ್ಲಿ ಹಾಕ್ದಾಗ ಏನಾಗುತ್ತೆ, ನೀರಲ್ಲಿ ಹಾಕ್ತಿ ಅದನ್ನೇನಾದ್ರು ಹಿಂಗೆ ಮೂಮೆಂಟ್ ಮಾಡಿದ್ರೆ ಏನಾಗುತ್ತೆ, ಅದು ಫುಲ್ಲು ಲೈಟ್ ಆಗಿರುತ್ತೆ ಮೂಮೆಂಟು. ಯಾಕೆ, ನೀವು ಅವಾಗ ಏನಂತೀರ, ಬಾಲ್ ವೆಯ್ಟ್ ಫುಲ್ ಕಡಿಮೆ ಐತೆ ನೀರೊಳಗೆ ಅಂತ ಅಂತೀರ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬೆರಳೆ ಹಾಕಿ ಅಥವಾ ಏನಾದ್ರು ಒಂದು ಕಾಯಿನೇ ಹಾಕಿ ಅಥವಾ ಏನಾದರೂ ಒಂದು ವಸ್ತುನೇ ಹಾಕಿ, ಸಾಲಿಡ್ ಪಾರ್ಟಿಕಲ್ಸು ನೀರೊಳಗಡೆ ಏನಿರುತ್ತೆ ಅದ್ರ ವೆಯ್ಟ್ ಏನಾಗಿರುತ್ತೆ, ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಮತ್ತೆ ನೀರಿಂದ ಮೇಲ್ಕೆತ್ತಿದಾಗ ಏನಾಗುತ್ತೆ, ವೆಯ್ಟ್ ಏನಾಗುತ್ತೆ, ಜಾಸ್ತಿ ಆದಂಗೆ ಕಾಣಿಸುತ್ತೆ, ಓಕೆನಾ. ಏನಾಗುತ್ತೆ, ವೆಯ್ಟ್ ಜಾಸ್ತಿ ಆದಂಗೆ ಕಾಣಿಸುತ್ತೆ. ಇದು ಯಾಕಪ್ಪ ಅಂತಂದರೆ ನೀರೊಳಗೆ ಏನಿರುತ್ತಪ್ಪ ಅಂತಂದರೆ ಅಪರೆಂಟ್ ಫೋರ್ಸ್ ಇರುತ್ತೆ ಅಥವಾ ಆ ಒಂದು ಅಪರೆಂಟ್ ವೆಯ್ಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ಒಂದು ಬಾಲ್ನ ಮಾಸ್ ಸೇಮ್ ಇರುತ್ತೆ, ಬಾಲ್ನ ಮಾಸ್ ಏನಿರುತ್ತೆ, ಸೇಮ್ ಇರುತ್ತೆ, ಓಕೆನಾ, ಮಾಸ್ ಸೇಮ್ ಇರುತ್ತೆ. ಬಟ್ ವೆಯ್ಟ್ ಏನಾಗುತ್ತೆ, ವೆಯ್ಟು ಡಿಕ್ರೀಸ್ ಆಗುತ್ತೆ, ಓಕೆನಾ. ಈ ಥರದ ಒಂದು ಕಾನ್ಸೆಪ್ಟ್ನ ನಾವು ಏನಂತ ಕರಿತೀವಿ ಅಂದರೆ ಅಪರೆಂಟ್ ವೆಯ್ಟ್ ಅಂತ ಕರಿತೀವಿ. ಸೊ ಈಗ ಒಂದು ಕ್ವಾಂಟಿಟಿ ಬದಲಿಲ್ಲಿ ಬಾಲ್ ಅಂತ ತಗೊಳ್ಳಿ, ಓಕೆನಾ. ವೆನ್ ಅ ಬಾಲ್ ಡಿಕ್ರೀಸಸ್ ವಿತ್ ಅ ಸಾಲಿಡ್ ಆಬ್ಜೆಕ್ಟ್ ಈಸ್ ಇಮರ್ಸ್ಡ್ ಇನ್ ವಾಟರ್, ಓಕೆನಾ. ಒಂದು ಸಾಲಿಡ್ ಆಬ್ಜೆಕ್ಟ್ನ ಬಾಲ್ ಅಂತ ತಗೊಳ್ಳಿ, ಓಕೆನಾ. ಈ ಬಾಲ್ನ ಏನಾದರೂ ನಾವು ಒಳಗಡೆ ಹಾಕಿದಾಗ ಅಲ್ಲಿ ಯಾವ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತಪ್ಪ ಅಂತಂದರೆ ಅಪರೆಂಟ್ ವೆಯ್ಟ್ ಡಿಕ್ರೀಸ್ ಆಗುತ್ತೆ. ಅಪರೆಂಟ್ ವೆಯ್ಟ್ ಅಂತಂತಂದರೆ ಈಗ ಇದು ಬಾಲ್ಗೆ ಒಂದು ಡೆಫಿನೆಟ್ ಮಾಸ್ ಇರುತ್ತೆ, ಓಕೆನಾ. ಆ ಒಂದು ಬಾಲ್ ನಮ್ಮ ಕೈಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, 1 kg ಇರುತ್ತೆ, ಓಕೆನಾ.
1 kg ಬಾಲ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ನೀರಲ್ಲಿ ಹಾಕ್ದಾಗ ಏನಾಗುತ್ತೆ, ಆ ಬಾಲ್ನ ಕೆ ಜಿ ಏನಪ್ಪ ಅಂದರೆ, ಆ ಬಾಲ್ನ ಕೆ ಜಿ ಏನಾದರೂ 500 ಗ್ರಾಮ್ ಆದರೆ ಅದು ನಾವೇನಂತ ಕರಿತೀವಿ ಅಂದರೆ ಅಪರೆಂಟ್ ವೇಟ್ ಅಂತ ಕರಿತೀವಿ, ಗೋಚಕ ತೂಕ ಅಂತ ಕರಿತೀವಿ. ಸೊ ಈಗ ನೀರಲ್ಲಿ ಮುಳುಗಿಸ್ದಾಗ ಏನಾಗುತ್ತೆ, ಆ ಗೋಚಕ ತೂಕ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ, ಇದನ್ನೇ ಅವರು ಕ್ವಶನಲ್ಲಿ ಕೇಳಿದ್ರು. ನಮಗೆ ಆರ್ಚಿಮಿಡಿ ಪ್ರಿನ್ಸಿಪಲ್ನ ಗೊತ್ತಿರಬೇಕು. ಬೋಯಂಟ್ ಫೋರ್ಸ್ ಅಂದ್ರೆ ಏನು, ಈ ಬೋಯಂಟ್ ಫೋರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ, ನಮ್ಮ ಹಡಗುಗಳು. ದೊಡ್ಡ ದೊಡ್ಡ ಹಡಗು ಇರುತ್ತಲ್ವ, ಅದು ನೀರಲ್ಲಿ ಏನಾಗುತ್ತೆ, ತೇಲ್ತಾ ಇರುತ್ತೆ. ಯಾಕೆ, ಸಮುದ್ರದಲ್ಲಿ ಇರೋಂಥ ಒಂದು ಬೋಯಂಟ್ ಫೋರ್ಸು ಆ ಒಂದು ಶಿಪ್ನ ಏನು ಮಾಡುತ್ತೆ, ಫೋರ್ಸಿಂದ ಅದನ್ನು ತೇಲಕ್ಕೆ ಹೆಲ್ಪ್ ಮಾಡುತ್ತೆ. The process wherein the body of the living organisms split into two exactly identical halves is termed as dash. ಜೀವಿಯ ದೇಹವನ್ನು ನಿಖರವಾಗಿ 2 ತದ್ರೂಪ ಅರ್ಧಗಳಾಗಿ ವಿಭಜಿಸಲ್ಪಡುವ ಪ್ರಕ್ರಿಯೆಯನ್ನು ಹೇಗೆ ಕರೆಯಲಾಗುತ್ತದೆ. ಸೊ ಇಲ್ಲಿ ಎಂತ ಬಗ್ಗೆ ಮಾತಾಡ್ತಿದ್ದಾರಪ್ಪ ಅಂದರೆ, ಒಂದು ಆರ್ಗನಿಸಮ್ಸು ಸ್ಪ್ಲಿಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ ಆರ್ಗನಿಸಮ್ ಸ್ಪ್ಲಿಟ್ ಆಗಿ ಹೊಸ ಒಂದು ಆರ್ಗನಿಸಮ್ಸ್ ಏನಾದ್ರು ಉಟ್ಕೊಳ್ತಿದ್ದಾರೆ, ನಾವು ಏನಂತ ಕರಿತೀವಿ, ರೀಪ್ರೊಡಕ್ಷನ್ ಅಂತ ಕರಿತೀವಿ. ರೀಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ, ಹಾಗಾದ್ರೆ ನಮ್ಗೆ ಯಾವ್ದ್ರ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ ಅಂದರೆ ರೀಪ್ರೊಡಕ್ಷನ್ ಮೇಲೇ ಕೇಳ್ತಿದ್ದಾರೆ. ಸರಿನಾ, ಅಲ್ಲಿ ಒಂದು ಪ್ರಾಸೆಸ್ ಕೇಳ್ತಿದ್ದಾರೆ, ರೀಪ್ರೊಡಕ್ಷನ್ ಯಾವುದೋ ಒಂದು ಪ್ರಾಸೆಸ್ ಕೇಳ್ತಾರೆ. ವೆರ್ ಇನ್ ದ ಬಾಡಿ ಆಫ್ ದ ಲಿವಿಂಗ್ ಆರ್ಗನಿಸಮ್ ಸ್ಪ್ಲಿಟ್ಸ್ ಇಂಟು 2 ಎಕ್ಸಾಕ್ಟ್ಲಿ ಐಡೆಂಟಿಕಲ್ ಹ್ಯಾವಲ್ಸ್ ಟರ್ಮ್ಡ್ ಆಸ್. ಸೊ ಈಗ ನಾವು ರೀಪ್ರೊಡಕ್ಷನ್ ಅಂತ ಬಂದಾಗ ನಮಗೆ 2 ಥರ ಇರುತ್ತೆ. ಒಂದು ಎ ಸೆಕ್ಷುವಲ್ ರೀಪ್ರೊಡಕ್ಷನು, ಇನ್ನೊಂದು ಸೆಕ್ಷುವಲ್ ರೀಪ್ರೊಡಕ್ಷನು. ಈ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು, ಬರೀ ಸಿಂಗಲ್ ಪೇರೆಂಟ್ ಇರ್ತಾರೆ. ಇಲ್ಲಿ ಏನಿರುತ್ತೆ, ಡಬಲ್ ಪೇರೆಂಟ್ ಇರ್ತಾರೆ. ಓಕೆನಾ, ಮೇಲು ಮತ್ತು ಫಿಮೇಲ್ ಇಬ್ಬರು ಕೂಡ ಇರಬೇಕು. ಇಲ್ಲಿ ಮೇಲು ಮತ್ತು ಫಿಮೇಲ್ ಅಥವಾ ಒಂದೇ ಪ್ಲಾಂಟಲ್ಲಿ ಅಥವಾ ಒಬ್ಬರೇ ಆಗಿರ್ತಾರೆ. ಆಯಿತಾ, ಸೊ ಈ ಥರ ಏನಾದ್ರು ಇದ್ದರೆ ಅದನ್ನು ಎ ಸೆಕ್ಷುವಲ್ ಅಂತ ಕರಿತೀವಿ, ಇದನ್ನು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ನಮಗೆ ಏನು ಕ್ವಶನ್ ಕೇಳ್ತಿದ್ದಾರೆ ಹಾಗಾದರೆ, ಇಲ್ಲಿ ನಮ್ಗೆ ಏನು ಕೇಳ್ತಿದ್ದಾರಪ್ಪ ಅಂತಂದರೆ, ದ ಪ್ರಾಸೆಸ್ ವೇರಿಯನ್ ಒಂದು ಆರ್ಗನಿಸಮ್ ಇರುತ್ತೆ. ಓಕೆನಾ, ಒಂದು ಆರ್ಗನಿಸಮ್ಸ್ ಇರುತ್ತೆ. ಈಗ ಇದು ಒಂದು ಆರ್ಗನಿಸಮ್, ಇದ್ರ ಮಧ್ಯದಲ್ಲಿ ಚುಕ್ಕಿ ಐತೆ ಅಂತ ಅಂದ್ಕೊಳ್ಳಿ. ಸರಿನಾ, ಈ ಒಂದು ಆರ್ಗನಿಸಮ್ಸು ಸ್ಪ್ಲಿಟ್ ಆಗುತ್ತಂತೆ, 2 ಈಕ್ವಲ್ ಆಗಿ ಸ್ಪ್ಲಿಟ್ ಆಗುತ್ತಂತೆ, ಮತ್ತು 2 ಕೂಡ ಸೇಮ್ ಆಗಿ ಕಾಣಿಸುತ್ತಂತೆ. ಓಕೆನಾ, 2 ಕೂಡ ಸೇಮ್ ಆಗಿ ಕಾಣಿಸುತ್ತಂತೆ. ಆ ಥರ ಒಂದು ಪ್ರಾಸೆಸ್ನ ನಾವೇನಂತ ಕರಿತೀವಿ ಅಂತಂದರೆ, ಈ ಥರ ಒಂದು ಪ್ರಾಸೆಸ್ನ ನಾವು ಫಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಫಿಷನ್ ಅಂತ ಕರಿತೀವಿ, ಅಥವಾ ಬೈನರಿ ಫಿಷನ್ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಬೈನರಿ ಫಿಷನ್ ದ್ವಿದಳ ವಿಭಜನೆ ಅಂತ ಎಲ್ಲಿ ನೋಡ್ತೀವಪ್ಪ ಅಂತಂದರೆ, ಅಮೀಬಾದಲ್ಲಿ ನೋಡ್ತೀವಿ. ಒಂದು ಪೇರೆಂಟ್ ಬಾಡಿ ತನ್ನ ಮಕ್ಕಳನ್ನು ಕೂಡ ಸೇಮ್ ಆಗಿ ಡಿವೈಡ್ ಮಾಡುತ್ತೆ. ಓಕೆನಾ, ಅದನ್ನು ನಾವು ಬೈನರಿ ಫಿಷನ್ ಅಂತ ಕರಿತೀವಿ. ಹಾಗಾದರೆ ಬಡ್ಡಿಂಗ್ ಅಂದರೆ ಏನು, ಬಡ್ಡಿಂಗ್ ಅಂತಂದರೆ ಇದೊಂದು ಪ್ಲ್ಯಾಂಟು, ಈ ಪ್ಲ್ಯಾಂಟ್ ಮೇಲೆ ಇನ್ನೊಂದು ಪ್ಲ್ಯಾಂಟು ಬೆಳ್ಕೊಳ್ಳುತ್ತೆ. ಓಕೆನಾ, ಇನ್ನೊಂದು ಪ್ಲ್ಯಾಂಟ್ ಬೆಳ್ಕೊಳ್ಳುತ್ತೆ. ಸ್ವಲ್ಪ ಸಮಯ ಅದಾದ್ಮೇಲೆ ಏನಾಗುತ್ತೆ, ಈ ಪ್ಲ್ಯಾಂಟಿಂದ ಇದೇನಾಗುತ್ತೆ, ಕೆಳಗಡೆಗೆ ಬಿದ್ದೋಗ್ಬಿಟ್ಟು, ಈ ಕೆಳಗಡೆ ಬಿದ್ದಾದ್ಮೇಲೆ ಮತ್ತೆ ಇದೊಂದು ಹೊಸ ಪ್ಲ್ಯಾಂಟ್ ಆಗಿ ಉಟ್ಕೊಳ್ಳುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಬಡ್ಡಿಂಗ್ ಅಂತ ನಾವು ಕರಿತೀವಿ. ಓಕೆನಾ, ಫ್ರಾಗ್ಮೆಂಟೇಷನ್ ಅಂದ್ರೆ ಏನು, ಈಗ ಫ್ರಾಗ್ಮೆಂಟೇಷನ್ ಅಂತಂದರೆ ಇದೊಂದು ಪ್ಲ್ಯಾಂಟ್ ಬಾಡಿ. ಓಕೆನಾ, ಈ ಪ್ಲ್ಯಾಂಟ್ ಬಾಡಿ ಏನಾಗುತ್ತೆ, ಇಷ್ಟು ಉದ್ದ ಇರೋ ಒಂದು ಪ್ಲ್ಯಾಂಟ್ ಬಾಡಿ ನೆಕ್ಸ್ಟ್ ಇದಕ್ಕೆ ಅರ್ಧ ಆಗಿ ಕಟ್ ಆಗುತ್ತೆ. ಈ ನೆಕ್ಸ್ಟ್ ಇದು ಅರ್ಧ ಕಟ್ ಆದರೆ ಏನಾಗುತ್ತೆ, ಇದೇ ಒಂದು ಲಿವಿಂಗ್ ಆರ್ಗನಿಸಮ್ಸ್ ಆಗಿ ಬೆಳ್ಕೊಳ್ಳುತ್ತೆ. ಓಕೆನಾ, ಸಪ್ರೇಟ್ ಲಿವಿಂಗ್ ಆರ್ಗನಿಸಮ್ಸ್ ಆಗಿ ಉಟ್ಕೊಳ್ಳುತ್ತೆ. ಇದನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಓಕೆನಾ, ಇನ್ನಷ್ಟು ಸಾಕಷ್ಟು ನೋಡ್ತೀವಿ ರಿಪ್ರೊಡಕ್ಷನ್ ಬಗ್ಗೆ, ಅದೊಂದು ಇಂಪಾರ್ಟೆಂಟ್ ಪ್ರೊಸೆಸ್ಸು. ಜಸ್ಟ್ ನಮಗೆ ಬೈನರಿ ಫಿಷನ್ ಅಂತ ಇದು ಯಾವುದಪ್ಪ ಅಂದರೆ ಅಮೀಬಾ ಬಗ್ಗೆ ಗೊತ್ತಿರಬೇಕು. ಓಕೆನಾ, ನೋಡಿ ಇಲ್ಲಿ ಅಮೀಬಾ ಹೆಂಗೈತೆ, ಸಿಂಗಲ್ ಆಗಿರುತ್ತಾ, ಅದನ್ನು ಎಕ್ಸ್ಪೆಂಡ್ ಆಗುತ್ತೆ, ಸಿಂಗಲ್ ಪೇರೆಂಟು ಆಮೇಲೆ ಏನಾಗುತ್ತೆ, 2 ಆಗಿ ಡಿವೈಡ್ ಮಾಡುತ್ತೆ. ಓಕೆನಾ, 2 ಐಡೆಂಟಿಕಲ್ ಡಾಟರ್ಸ್ನ ಇದು ಮಾಡೋದು ಯಾವುದಪ್ಪ ಅಂತಂದರೆ ಅಮೀಬಾಗೆ ಬೆಸ್ಟ್ ಎಕ್ಸಾಂಪಲು. ಅದನ್ನು ಬೈನರಿ ಫಿಷನ್ ಅಥವಾ ಎ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟು 13 ನೋಡೋಣ. ಈವನ್ ದ people eat different types of food, they may still observe harmful chemical residues. This is because ಜನರು ವಿವಿಧವಾದ ಆಹಾರವನ್ನು ಸವಿಸಿದರೂ ಅವರು ಇನ್ನೂ ಹಾನಿಕಾರ ರಾಸಾಯನಿಕ ಶೇಷಗಳನ್ನು ಹೀರಿಕೊಳ್ಳಬಹುದು. ಇದಕ್ಕೆ ಕಾರಣ ಏನು, ಸೊ ಯಾಕಪ್ಪ ಇದಕ್ಕೆ ಕಾರಣ ಅಂತಂದರೆ, ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡ್ಯೂ ಟು ದ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಥವಾ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ನಾವು ಎಷ್ಟೇ ಆಹಾರ ತಿಂತೀವಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅಮೃತ ಬಳ್ಳಿನ ತಿಂತೀವಿ, ಮಾನವರು ಏನು ತಿಂತೀವಿ, ಅಮೃತ ಬಳ್ಳಿನ ಡೈರೆಕ್ಟಾಗಿ ನಾವು ಸೇವಿಸ್ತೀವಿ, ಅದೊಂದು ಮೆಡಿಸಿನಲ್ ಪ್ಲಾಂಟ್ ಅಂತ. ಈಗಿನ ಕೇಸ್ ಏನಾದ್ರು ಕೆಮಿಕಲ್ ಪೆಸ್ಟಿಸೈಡ್ಸ್ ಅಮೃತ ಬಳ್ಳಿ ಮೇಲೆ ಹೊಡೆದಿದ್ರೆ, ಅಥವಾ ಯಾವುದೋ ಒಂದು ಕೆಮಿಕಲ್ ಪೆಸ್ಟಿಸೈಡ್ಸ್ ಬಂದು ಅದ್ರ ಮೇಲೆ ಇದ್ದಿದ್ರೆ, ನಾವು ಅದನ್ನು ತಿಂದರೆ ನಮಗೆ ಆಹಾರ ಕೆಡುತ್ತಲ್ವಾ, ಯಾಕೆ, ಡ್ಯೂ ಟು ಅದನ್ನು ಏನಂತ ಕರಿತೀವಿ, ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸರಿನಾ, ಈ ಒಂದು ಕ್ವಶನ್ಗೆ ನೀವೇ ಓದಿ ಕಾನ್ಸೆಪ್ಟ್ ಅವಾಗಲೇ ಹೇಳ್ಕೊಂಡಿದ್ರಲ್ಲ, ಕಮೆಂಟಲ್ಲಿ ಉತ್ತರ ಕೊಡಿ. ಓಕೆನಾ, ಕ್ವಶನ್ ನಂಬರ್ ಹಾಕಿ ಕಮೆಂಟಲ್ಲಿ ಉತ್ತರ ಕೊಡಿ. ಸರಿನಾ,
The resistivity of an alloy is generally higher than its constituent metals, and this property makes alloys suitable for. ಮಿಶ್ರಲೋಹದ ರೋಧಶೀಲತೆ ಸಮಾನವಾಗಿ ಅದರ ಘಟಕ ಲೋಹಗಿಂತ ಹೆಚ್ಚಾಗಿರುತ್ತದೆ ಮತ್ತು ಈ ಗುಣಲಕ್ಷಣವು ಮಿಶ್ರಲೋಹಗಳ ಯಾವುದಕ್ಕೆ ಸೂಕ್ತವಾಗುತ್ತದೆ. ನಮ್ಗೆ ಏನರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ? ಒಂದು ರೆಸಿಸ್ಟಿವಿಟಿ ಬಗ್ಗೆ ಮಾತಾಡ್ತಿದ್ದಾರೆ, ಇನ್ನೊಂದು ಅಲಾಯ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ಅಲಾಯ್ ಅಂದ್ರೆ ಏನು? ಮಿಶ್ರಲೋಹ. ಮಿಶ್ರಲೋಹ ಅಂದ್ರೆ ಮಿಕ್ಸ್ ಆಫ್ ಟು ಅಂತ ಕರಿತೀವಿ. ಮಿಕ್ಸ್ ಆಫ್ ಟು ಅಂತಂದ್ರೇನು? ಒಂದು ಮೆಟಲ್, ಇನ್ನೊಂದು ನಾನ್ ಮೆಟಲ್. ಈ ಮೆಟಲ್ ಮತ್ತೆ ನಾನ್ ಮೆಟಲ್ ಇಂದ ಕೂಡಿ ಏನಾದ್ರು ಒಂದು ಆಬ್ಜೆಕ್ಟ್ ಆಗಿ ಅಥವಾ ಒಂದು ಮೆಟಲ್ ಇದ್ರೆ ಅದನ್ನ ಏನಂತ ಕರಿತೀವಿ? ಅಲಾಯ್ ಅಂತ ಕರಿತೀವಿ. ಆ ವಸ್ತುನ ಅಲಾಯ್ಸ್ ಅಂತ ಕರಿತೀವಿ. ಸರಿನಾ? ಹಾಗಾದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಏನಿರ್ತಾರೆ? ಅಲಾಯ್ಗಳಿಗೆ ಹೈ ರೆಸಿಸ್ಟಿವಿಟಿ ಅಂತ ಹೇಳಿದ್ದಾರೆ. ರೆಸಿಸ್ಟಿವಿಟಿ ಅಂತಂದ್ರೇನು? ಹೆಚ್ಚು ಪ್ರಮಾಣದ ಒಂದು ಕರೆಂಟ್ನ ಏನು ಮಾಡುತ್ತೆ? ತಡೆಯುತ್ತೆ. ರೆಸಿಸ್ಟಿವಿಟಿ ಜಾಸ್ತಿ ಐತೆ ಅಂತಂದ್ರೆ ಕರೆಂಟ್ನ ತಡೆಯೋ ಕೆಪಾಸಿಟಿ ಜಾಸ್ತಿ ಐತೆ ಅಂತ. ಈಗ ಕರೆಂಟ್ನ ನಾವೇನಾದ್ರು ತಡೀತಿದ್ರೆ ಆ ಎಲೆಕ್ಟ್ರಿಕಲ್ ಎನರ್ಜಿ ಹೇಗೆ ಕನ್ವರ್ಟ್ ಆಗುತ್ತೆ? ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಲ್ವಾ? ಎಲೆಕ್ಟ್ರಿಕ್ ಎನರ್ಜಿನ ಏನಾಗುತ್ತೆ? ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಅಲಾಯ್ ಏನಾಗುತ್ತೆ? ಬಿಸಿ ಆಗುತ್ತೆ. ಅಲಾಯ್ ಏನಾಗುತ್ತೆ? ಹೀಟ್ ಜಾಸ್ತಿ ಆಗುತ್ತೆ. ಓಕೆನಾ? ಆ ಅಲಾಯ್ಗೆ ಈ ಒಂದು ಹೀಟ್ನ ತಡ್ಕೊಳ್ಳೋ ಒಂದು ಕೆಪಾಸಿಟಿ ಅಥವಾ ರೆಸಿಸ್ಟಿವೆಂಟ್ ಒಂದು ಎಲೆಕ್ಟ್ರಿಸಿಟಿನ ತಡೆಯೋ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಜನರಲಿ ಹೈಯರ್ ದನ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್ ಆ್ಯಂಡ್ ದಿಸ್ ಪ್ರಾಪರ್ಟಿ ಮೇಕ್ಸ್ ಅಲಾಯ್ ಸೂಟೇಬಲ್ ಫಾರ್. ಸೊ ಹಾಗಾಗಿ ಈ ಒಂದು ಗುಣಲಕ್ಷಣವನ್ನು ಮಿಶ್ರಲೋಹನ ಯಾವುದಕ್ಕೆ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಓಕೆನಾ? ಈ ಒಂದು ಗುಣಲಕ್ಷಣ ಏನಕ್ಕೆ ಸೂಟ್ ಆಗುತ್ತಪ್ಪ ಅಲಾಯ್ಸಲ್ಲಿ ಅಂತಂದರೆ, ಕನೆಕ್ಟಿಂಗ್ ವಯರ್ಸ್ ಅಂತ ಕೊಟ್ಟಿದ್ದಾರೆ. ಈ ವಯರ್ಸ್ ಅಂತ ಅಂದಾಗ ಕಾಪರ್, ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಕಾಪರ್ ಮತ್ತು ಟ್ರಾನ್ಸ್ಮಿಷನ್ ಲೈನ್ಸು. ಈ ಕಾಪರ್ಗೆ ಏನಾದ್ರು ಜಾಸ್ತಿ ಹೀಟ್ನ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಇದೇನಾಗುತ್ತಪ್ಪ? ಮೆಲ್ಟ್ ಆಗುತ್ತಲ್ವಾ? ಮೆಲ್ಟ್ ಆಗುತ್ತಲ್ವಾ? ಹಾಗಾದ್ರೆ ಇದು ಅಲಾಯ್ನ ಪ್ರಾಪರ್ಟಿನ. ನೆಕ್ಸ್ಟು ಫಿಲಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಬಲ್ಬ್. ಈ ಎಲೆಕ್ಟ್ರಿಕ್ ಬಲ್ಬಲ್ಲಿ ಫಿಲಮೆಂಟ್ಸ್ ಇರುತ್ತಲ್ವಾ, ಅದನ್ನೇನಂತ ಕರಿತೀವಿ? ಟಂಗ್ಸ್ಟೈನ್ ಅಂತ ಕರಿತೀವಿ. ಈ ಟಂಗ್ಸ್ಟೈನ್ಗೆ ಏನಾದರೂ ಹೈ ಎಲೆಕ್ಟ್ರಿಸಿಟಿ ಪಾಸ್ ಆದರೆ ಏನಾಗುತ್ತೆ? ಇದೇನಾಗುತ್ತೆ? ಬಸ್ಟ್ ಆಗ್ಬಿಡುತ್ತೆ ಅಥವಾ ಬೆಂಡ್ ವಯರು ಕಟ್ ಆಗಿಬಿಡುತ್ತೆ. ಓಕೆನಾ? ಇದಕ್ಕೂ ಕೂಡ ಹೈ ರೆಸಿಸ್ಟಿವಿಟಿ ಇಲ್ಲ. ಸರಿ, ಅಥವಾ ಒಂದು ಹೀಟ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಇಲ್ಲ. ಹಾಗಾದ್ರೆ ಸಿ ನೋಡಿ, ಹೀಟಿಂಗ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹೀಟಿಂಗ್ ಎಲಿಮೆಂಟ್ಸ್ ಅಂತ ಯಾರು? ನೈಕ್ರೋಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೈಕ್ರೋಮ್ ಅಂತ ಕರಿತೀವಿ. ಈ ಒಂದು ನೈಕ್ರೋಮ್ನ ಎಲ್ಲಿ ಯೂಸ್ ಮಾಡಿರ್ತೀವಪ್ಪ ಅಂತಂದರೆ, ಹೀಟರ್ ಆಗಿರ್ಬೋದು ಅಥವಾ ನಮ್ಮ ಒಂದು ಐರನ್ ಬಾಕ್ಸ್ ಆಗಿರ್ಬೋದು, ಅದರೊಳಗೆ ಇದನ್ನು ಯೂಸ್ ಮಾಡಿರ್ತೀವಿ. ಓಕೆನಾ? ಸೊ ಆ ಒಂದು ಏನಪ್ಪ ಅಂತಂದರೆ, ಈ ಅಲಾಯ್ಸ್ಗಳು ಜಾಸ್ತಿ ಕರೆಂಟ್ನ ಜಾಸ್ತಿ ತಡೆಯುತ್ತಲ್ವಾ? ಜಾಸ್ತಿ ಕರೆಂಟ್ನ ತಡೆದ್ರೆ ಏನಾಗುತ್ತೆ? ಅವಾಗ ಹೀಟು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಪ್ಷನ್ ಯಾವುದಪ್ಪ? ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೈಕ್ರೋಮ್ ಅಂದರೆ ನಿಮಗೆ ಗೊತ್ತಿರಬೇಕು. ಲಾಸ್ಟ್ ನೋಡಿ, ಎಲೆಕ್ಟ್ರಿಕ್ ಫ್ಯೂಸ್ ಅಂತ ಕೊಡ್ತೀವಿ, ಸರ್ಕ್ಯೂಟ್ ಫ್ಯೂಸಸ್ ಅಂತ ಕೊಟ್ಟಿದ್ದಾರೆ. ಈ ಫ್ಯೂಸ್ ಅಂದರೆ ಏನು? ಅದರೊಳಗೆ ಒಂದು ತಿನ್ನು ವಯರ್ ಇರುತ್ತೆ, ಮೆಟಲಿಕ್ ವಯರ್ ಇರುತ್ತೆ. ಅದರೊಳಗೆ ಏನಾದ್ರು ಹೈ ವೋಲ್ಟೇಜ್ ಆಫ್ ಎಲೆಕ್ಟ್ರಿಸಿಟಿ ಏನೋ ಪಾಸ್ ಆದರೆ ಏನಾಗುತ್ತೆ? ಅದು ತುಂಬ ಹೀಟಾಗಿ ಏನಾಗುತ್ತೆ? ಕಟ್ ಆಗೋಗ್ಬಿಡುತ್ತೆ. ಹಂಗಾದ್ರೆ ಅದರೊಳಗೆ ಹೀಟ್ ಕೆಪಾಸಿಟಿ ಒಂದಿಲ್ಲ. ಸೊ ಆಪ್ಷನ್ ಯಾವುದಪ್ಪ? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ನೋಡಿ, ನಾವು ಹೀಟರ್ ನೋಡ್ಬೋದು. ಇದು ನೋಡಿ, ಈ ಇಮೇಜ್ ನೋಡಿ. ಓಕೆನಾ? ಇದು ಏನಪ್ಪ? ಇದನ್ನು ಅಲಾಯ್ ಅಂತ ಕರಿತೀವಿ. ಸರಿನಾ? ಎಷ್ಟೇ ಇದ್ದಿದ್ರು, ಕರೆಂಟ್ ಇದ್ರೂ ಅದೇನಾಗುತ್ತೆ? ಮೆಲ್ಟ್ ಆಗಲ್ಲ. ಇದಕ್ಕೆ ಹೈ ರೆಸಿಸ್ಟಿವ್ ಇರುತ್ತೆ, ಕರೆಂಟ್ನ ಜಾಸ್ತಿ ಪ್ರಮಾಣದಲ್ಲಿ ತಡೆಯುತ್ತೆ. ಆಮೇಲೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಅದು ಜಾಸ್ತಿ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಅಲಾಯ್ ಅಥವಾ ನಿಕ್ರೋಮ್ ಅಂತ ಕರಿತೀವಿ. ನೈಕ್ರೋಮ್ ಅಂತ ಕರಿತೀವಿ. ನೈಕ್ರೋಮ್ ಬಗ್ಗೆ ನಮಗೆ ಕ್ವಶನ್ಸ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೈಕ್ರೋಮ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸರಿನಾ? ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ಸ್ ರಿಗಾರ್ಡಿಂಗ್ ದ ಗಿವನ್ ಸ್ಟೇಟ್ಮೆಂಟ್. ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಅನುಸರಿಸಿ. ಸ್ಟೇಟ್ಮೆಂಟ್ 1, ಸಸ್ಪೆನ್ಷನ್ ಸ್ಕ್ಯಾಟರ್ಸ್ ಲೈಟ್. ಹೇಳಿಕೆ 1, ಅಮನಾತುಗಳು ಬೆಳಕನ್ನು ಚದುರಿಸುತ್ತದೆ. ಸ್ಕ್ಯಾಟರಿಂಗ್ ಅಂದ್ರೆ ಏನು? ಚದುರಿಸುತ್ತೆ ಅಂದರೆ ಸ್ಪ್ರೆಡ್ ಮಾಡುತ್ತೆ ಅಂತ ಅರ್ಥ. ಸ್ಟೇಟ್ಮೆಂಟ್ 2, ವೆನ್ ಪಾರ್ಟಿಕಲ್ ಸೆಟಲ್ ಡೌನ್ ದೇ ನೋ ಲಾಂಗರ್ ಸ್ಕ್ಯಾಟರ್ ಲೈಟ್. ಕಣಗಳು ಕೆಳಗೆ ಕುಳಿತಾಗ ಅವು ಇನ್ನು ಮುಂದೆ ಬೆಳಕನ್ನು ಚದುರಿಸುವುದಿಲ್ಲ ಅಂದರೆ ಪಾಸಿಂಗ್ ಅಥವಾ ಹರಡಿಸುತ್ತೆ ಅಂತ. ಇಮೇಜ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡಿಸುತ್ತೆ ಅಥವಾ ಟ್ರಾನ್ಸ್ಫರ್ ಮಾಡುತ್ತೆ ಅಂತ. ಸರಿನಾ? ಸೊ ನಮ್ಗೆ ಎಂದ್ರ ಬಗ್ಗೆ ಮಾತಾಡ್ತಿದ್ದಾರಪ್ಪ? ಸಸ್ಪೆನ್ಷನ್ ಬಗ್ಗೆ ಕೀವರ್ಡ್ ಏನು ಇಲ್ಲಿ? ಸಸ್ಪೆನ್ಷನ್ನು. ಮತ್ತು ಸ್ಕ್ಯಾಟರಿಂಗ್ ಅಂದರೆ ನಾನು ಹೇಳಿದೆ. ಸಸ್ಪೆನ್ಷನ್ ಅಂದರೆ ಏನು? ಈಗ ಸೊಲ್ಯೂಷನ್ ಅಂತ ನೋಡಿದಾಗ ನಮಗೆ 2 ಥರ ಬರುತ್ತೆ. ಓಕೆನಾ? ಒಂದು ಹೋಮೋಜೀನಿಯಸ್ ಸೊಲ್ಯೂಷನ್ ಮತ್ತು ಇನ್ನೊಂದು ಹೆಟ್ರೋಜೀನಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಹೋಮೋಜೀನಿಯಸ್ ಅಂದರೆ ಏನು? ಈಗ ಹೋಮೋಜೀನಿಯಸ್ ಅಂದರೆ 2 ಎಲಿಮೆಂಟು ಸೇಮ್ ಥರ ಇರುತ್ತೆ. ಈಗ ಹಾಲು ಮತ್ತು ವಾಟರ್. ಓಕೆನಾ? ಹಾಲು ಮತ್ತು ನೀರು. ಆ ಹಾಲು ಮತ್ತು ನೀರನ್ನ ಬೆರೆಸಿದಾಗ ನಮ್ಗೆ ಏನು ಥರ ಕಾಣುತ್ತೆ? ಮಿಲ್ಕ್ ಥರನೇ ಕಾಣುತ್ತೆ, ಹಾಲು ಥರನೇ ಕಾಣುತ್ತೆ. ಹಾಗಾದರೆ ಮತ್ತು ಹಾಲನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಅದೆರಡು ಸೇಮ್ ಥರನೇ ಕಾಣುತ್ತಲ್ಲ, ಅದನ್ನು ನಾವು ಹೋಮೋಜೀನಿಯಸ್ ಅಂತ ಕರಿತೀವಿ. ಹೆಟ್ರೋಜೀನಿಯಸ್ ಅಂದರೆ ಏನು? 2 ಬೇರೆ ಬೇರೆ ಥರ ಎಲಿಮೆಂಟ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೀರು
ವಾಟರು ಪ್ಲಸ್ ಮಣ್ಣು ಅಥವಾ ಮಡ್ ಅಂತ ಕರಿತೀವಿ. ಇವೆರಡು ನಾವು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಸಪ್ರೇಟ್ ಮಾಡ್ಬೋದಾ, ಮತ್ತು ಅವೆರಡು ಮಿಕ್ಸ್ ಆಗಲ್ಲ, ವಾಟರ್ ಮತ್ತು ಮಡ್ಡು ಎರಡು ಕೂಡ ಮಿಕ್ಸ್ ಆಗಲ್ಲ. ಆ ಥರ ಒಂದು ಸೊಲ್ಯೂಷನ್ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಹಾಗಾದರೆ ಸಸ್ಪೆನ್ಷನ್ ಅಂದ್ರೆ ಏನು, ಇಟ್ ಈಸ್ ಅ ಟೈಪ್ ಆಫ್ ಸೊಲ್ಯೂಷನ್. ಅದರೊಳಗೆ ಏನಪ್ಪ ಅಂತಂದರೆ, ಇದು ಸೊಲ್ಯೂಷನ್ ಅಂತಂದರೆ ಅದರೊಳಗೆ ಏನಾಗುತ್ತೆ, ಒಂದು ಪಾರ್ಟಿಕಲ್ಸು ನಮಗೆ ಮಿಕ್ಸ್ ಆಗಿರಲ್ಲ ಅಥವಾ ಒಂದು ಡಿಸಾಲ್ವ್ ಆಗಿರಲ್ಲ, ಕರಗೋಗಿರಲ್ಲ ಒಂದು ಸೊಲ್ಯೂಷನ್ ಒಳಗಡೆ, ಸರಿನಾ, ಅಂತೂ ನಾವು ಸಸ್ಪೆನ್ಷನ್ ಅಂತ ಕರಿತೀವಿ. ಹಾಗಾದರೆ ಈ ಸಸ್ಪೆನ್ಷನ್ ಒಳಗಡೆ ನಾವು ಲೈಟ್ ಬಿಟ್ಟಾಗ ನಮಗೆ ಲೈಟು ಈ ಕಡೆ ಪಾಸ್ ಆಗುತ್ತೆ, ಓಕೆನಾ. ಇದನ್ನು ನಾವೇನಂತ ಕರಿತೀವಿ, ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಟಿಂಡಲ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಎಕ್ಸಾಮಲ್ಲಿ ನಮಗೆ ಕ್ವಶನ್ ಕೇಳ್ತಾರೆ. ಸೊ ಟಿಂಡಲ್ ಎಫೆಕ್ಟ್ ಅಂದ್ರೆ ಏನು, ಒಂದು ಸಸ್ಪೆನ್ಷನ್ ಒಳಗಡೆ ಲೈಟ್ ಪಾಸ್ ಆಗ್ತಿದ್ದನ್ನು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ, ಓಕೆನಾ. ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ, ಸಸ್ಪೆನ್ಷನ್ ಸ್ಕ್ಯಾಟರ್ಸ್ ಲೈಟ್. ಸಸ್ಪೆನ್ಷನ್ ಒಳಗಡೆ ಲೈಟ್ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ, ಅಂದರೆ ಲೈಟು ಇದ್ರೊಳಗಡೆಯಿಂದ ಹೋಗಿ ಈ ಕಡೆಗೆ ಎಮಿಟ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ಎರಡನೇ ಸ್ಟೇಟ್ಮೆಂಟ್ ಏನು, ವೆನ್ ಪಾರ್ಟಿಕಲ್ಸ್ ಸೆಟಲ್ ಡೌನ್ ದೇ ನೋ ಲಾಂಗರ್ ಸ್ಕ್ಯಾಟರ್ ಲೈಟ್. ಈಗ ಒಳಗಡೆ ಅಂತ ಒಂದು ಪಾರ್ಟಿಕಲ್ಸು ಮಿಕ್ಸ್ ಅಥವಾ ಓಡಾಡ್ತಿದ್ರೆ ಅದು ಲೈಟ್ ಏನಾಗುತ್ತೆ, ಈ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ ಕೇಸ್ ಇದೆಲ್ಲ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀವಿ, ಈಗ ಮಣ್ಣು ನೀರು ಹಾಕಿದಾಗ ಮಣ್ಣೇನಾಗುತ್ತೆ, ಒಳಗಡೆ ಎಲ್ಲ ಓಡಾಡ್ತಿರುತ್ತೆ, ಸ್ವಲ್ಪ ಹೊತ್ತು ಏನು ಮಾಡುತ್ತೆ, ತಳದಲ್ಲಿ ಹೋಗಿ ಕುತ್ಕೊಬಿಡುತ್ತೆ. ಈ ತಳದಲ್ಲಿ ಹೋಗಿ ಕುತ್ಕೊಂಡಾಗ ಲೈಟು ಸ್ಕ್ಯಾಟರ್ ಆಗುತ್ತೆ ಅಥವಾ ಲೈಟು ಚಲಿಸುತ್ತಾ ಅಂತ ಹೇಳಿದ್ದಾರೆ. ಈ ಸ್ಕ್ಯಾಟರ್ ಒಳಗಡೆ ಹೋಗಿ ಕುತ್ಕೊಂಡಾಗ ಏನಾಗುತ್ತೆ, ಲೈಟು ಟ್ರಾನ್ಸ್ಫರ್ ಆಗೋದಿಲ್ಲ, ಸ್ಕ್ಯಾಟರ್ ಆಗೋದಿಲ್ಲ, ಸರಿನಾ. ಲೈಟ್ ಏನಾಗುತ್ತೆ, ಸ್ಕ್ಯಾಟರ್ ಆಗೋದಿಲ್ಲ. ಯಾಕಪ್ಪ ಅಂತಂದರೆ, ಈ ಬೀಕರ್ ಒಳಗಡೆ, ಈ ಸೊಲ್ಯೂಷನ್ ಒಳಗಡೆ ಏನಿರುತ್ತೆ, ಒಳಗಡೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ. ಈ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗೆ ಯಾವಾಗ ಲೈಟ್ ಬೀಳುತ್ತೆ, ಈ ಪಾರ್ಟಿಕಲ್ಸ್ ಮೇಲೆ ಲೈಟ್ ಬೀಳುತ್ತಲ್ವಾ, ಓಡಾಡ್ಬೇಕಾದ್ರೆ ಏನಿರುತ್ತೆ, ಪಾರ್ಟಿಕಲ್ಸ್ ಮೇಲೆ ಲೈಟ್ ಬಿದ್ದಾಗ ಏನಾಗುತ್ತೆ, ಆ ಪಾರ್ಟಿಕಲ್ಸು ಈಚೆ ಕಡೆಗೆ ರಿಫ್ರಾಕ್ಟ್ ಮಾಡುತ್ತೆ. ಬಟ್ ಯಾವಾಗ ಈ ಕೆಳಗಡೆ ಕುತ್ಕೊಬಿಡುತ್ತೋ, ಮೇಲ್ಗಡೆ ಏನಿರುತ್ತೆ, ಪ್ಯೂರ್ ವಾಟರ್ ಇರುತ್ತಲ್ವಾ, ಈ ಪ್ಯೂರ್ ವಾಟರ್ ಒಳಗಡೆ ನಾವು ಲೈಟ್ ಬಿಟ್ಟರೆ ಅದು ಟ್ರಾನ್ಸ್ಫರ್ ಆಗಲ್ಲ. ಈಗ ಒಂದು ಹಾಲು ಇರುತ್ತೆ, ಈಗ ಪ್ಯೂರ್ ಹಾಲು, ಈಗ ಹಾಲು ಅಂದ್ರೇನು, ಅದೊಂದು ಹೋಮೋಜಿನಿಯಸ್ ಸೊಲ್ಯೂಷನ್ ಅಂತ ಕೇಳ್ಬೋದು, ಸರಿನಾ, ಸೊಲ್ಯೂಷನ್ ಅಂತ ಹೇಳ್ಬೋದು. ಆ ಹಾಲು ಒಳಗಡೆ ನಾವು ಲೈಟ್ ಬಿಟ್ಟರೆ ನಮ್ಗೆ ಈಚೆ ಕಡೆ ಕಾಣಿಸುತ್ತಾ, ಇಲ್ಲ ಅಲ್ವಾ, ಯಾಕೆ ಅಂದರೆ ಅದು ಹೋಮೋಜಿನಿಯಸ್ ಲಿಕ್ವಿಡ್ ಅಥವಾ ಹೋಮೋಜಿನಿಯಸ್ ಸೊಲ್ಯೂಷನಲ್ಲಿ ಟಿಂಡಲ್ ಎಫೆಕ್ಟು ಕಾಣಿಸಲ್ಲ, ಸರಿನಾ. ಸಸ್ಪೆನ್ಷನಲ್ಲಿ ನಮಗೆ ಕಾಣಿಸುತ್ತೆ. ಸೊ ಈಗ ಮಣ್ಣು ವಾಟರ್ ಅಂತ ತೊಗೊಂಡು ಈಗ ಮಣ್ಣು ಕೆಳಗಡೆ ಕೂತ್ಕೊಂಡಾಗ ನಾವು ಲೈಟ್ ಮೇಲ್ಗಡೆ ಇಲ್ಲಿ ಬಿಟ್ಟರೆ ಇಲ್ಲೇನಾಗುತ್ತೆ, ಲೈಟು ಟ್ರಾನ್ಸ್ಫರ್ ಆಗೋದಿಲ್ಲ, ಸರಿನಾ. ನಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ನಾವೇನಂತ ಕರಿತೀವಿ ಅಂದರೆ ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ, ಸರಿನಾ. ಏನಂತ ಕರಿತೀವಿ, ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಹೇಳಲಿಕ್ಕೆ ಎರಡು ನೋಡೋಣ. ವೆನ್ ಪಾರ್ಟಿಕಲ್ ಸೆಟಲ್ ಡೌನ್ ದೇ ನೋ ಲಾಂಗರ್ ಸ್ಕ್ಯಾಟರ್ ಲೈಟ್, ಓಕೆನಾ. ಸೆಟಲ್ ಡೌನ್ ದೇ ನೋ ಲಾಂಗರ್ ಸ್ಕ್ಯಾಟರ್ ಲೈಟ್. ಸೊ ಏನಪ್ಪ, ಎರಡು ಹೇಳಿಕೆನೂ ಕೂಡ ಸರಿಯಾಗಿದೆ. ಆದರೆ ನೋಡಿ, ನಮ್ಮನ್ನ ಟ್ರ್ಯಾಪ್ ಮಾಡೋದಿಲ್ಲಿ. ನಮಗೆ ಇದು ಈಸಿ ಕೊಟ್ಟಿದ್ದಾರಾ, ಸ್ವಲ್ಪ ಟ್ರ್ಯಾಪ್ ಮಾಡೋಕ್ಕೆ ನೋಡ್ತಾರೆ. ಏನಕ್ಕೆ ಅಂತಂದರೆ, ನಮ್ಗೇನು ಕೊಟ್ಟಿದ್ದಾರೆ ಎರಡನೇ ಹೇಳಿಕೆಯಲ್ಲಿ, ಕಣಗಳು ಕೆಳಗೆ ಕುಳಿತಾಗ ಅವು ಇನ್ನು ಮುಂದೆ ಬೆಳಕನ್ನು ಚದುರಿಸುವುದಿಲ್ಲ. ಏನಂದರೆ ಇನ್ನು ಮುಂದೆ ಅಂತ ಅಂದ್ರೇನು, ಯಾವಾಗೂ ಲೈಟ್ನ ಚದುರಿಸಿಲ್ಲ. ಈಗ ಮತ್ತೆ ಶೇಕ್ ಮಾಡಿದ್ರೆ ಅದು ಮಿಕ್ಸಪ್ ಆಗ್ತಿರುತ್ತೆ, ಅವಾಗ ಲೈಟ್ ಬಿಟ್ಟರೆ ಮತ್ತೆ ಸ್ಪ್ರೆಡ್ ಆಗುತ್ತೆ. ಬಟ್ ಇಲ್ಲೇನು ಕೇಳಿದ್ದಾರೆ, ಇನ್ನು ಮುಂದೇನು ಬೆಳಕನ್ನು ಚದುರಿಸುವುದಿಲ್ಲ ಅಂತ ಕೇಳಿದ್ದಾರೆ. ಬಟ್ ಇದೇನು, ಇದು ಕೊಟ್ಟಿರೋದು ಕರೆಕ್ಟೇ, ಎರಡೂ ಕೂಡ ಕರೆಕ್ಟೇ, ಬಟ್ ಇದಕ್ಕೆ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ಲ, ಓಕೆನಾ. ನೋಡಿ, ಇನ್ನು ಮುಂದೆ ಅಂತ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಓದ್ಬೇಕಾದ್ರೆ ಏನು ಮಾಡಬೇಕು, ಗಮನ ಕೊಟ್ಟು ಓದಬೇಕು, ಓಕೆನಾ. ಸೊ ಆಪ್ಷನ್ ಯಾವುದಪ್ಪ, ಎರಡೂ ಕೂಡ ಸರಿ, ಬಟ್ ಎಕ್ಸ್ಪ್ಲನೇಷನ್ ಮೊದಲನೇಗೆ ಅಲ್ಲ. ಸೊ ಆಪ್ಷನ್ ಯಾವುದು, ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ ಒನ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಓಕೆನಾ. ಆಪ್ಷನ್ ಟಿ ಕರೆಕ್ಟು. ಮತ್ತು RRB ಕೂಡ ನಾವು ಸ್ಟೂಡೆಂಟ್ಸ್ ಅಷ್ಟೇ ಅವಾಗ ಮಾಡಿದಾಗ ಏನಾಗಿತ್ತಪ್ಪ ಅಂತಂದರೆ ಫುಲ್ಲು ಕರೆಕ್ಟ್ ಇತ್ತು, ಎಷ್ಟೊಂದು ಜನ ಇದನ್ನು ಇದು ಮಾಡ್ತಿದ್ರು. ಬಟ್ ChatGPT ಆಗ್ತಾಗೂ ಕೂಡ ನಿಮಗೆಲ್ಲ ಇದೇ ಥರನೇ ಬರುತ್ತೆ. ಬಟ್ RRB ಅವರು ಡೈರೆಕ್ಟಾಗಿ ಬಿಡ್ತಾರೆ. ಆವಾಗ ನಾವು ಇನ್ನೂ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಈ ಒಂದು ಕ್ವಶನ್ಗೆ ಇದು ಆನ್ಸರ್ ಆಗಿರುತ್ತೆ, ಓಕೆನಾ. ಸೊ ಇವಾಗ ಒಂದು ಸೆನ್ಸ್ ಕೊಡುತ್ತೆ, ಡೆಫಿನೆಟ್ಲಿ ಅದು ಅವ್ರು ಕೊಟ್ಟಿರೋ ಆನ್ಸರ್ಗೆ ಕರೆಕ್ಟೇ, ಇವಾಗ ಒಂದು ಸೆನ್ಸ್ ಅದಕ್ಕೆ ಕೊಡುತ್ತೆ, ಓಕೆನಾ. ಸೊ ನಾವು ಇದೇ ಥರನೇ ಅನಾಲಿಸಿಸ್ ಮಾಡಬೇಕು, ಒಂದೊಂದು ಕಾನ್ಸೆಪ್ಟ್ನ ನಿಧಾನಕ್ಕೆ ಕಲ್ತ್ಕೋಬೇಕು, ಓಕೆನಾ. ಸೊ ಇಲ್ಲಿಗೆ ಸಾಕು, 15 ಕ್ವಶನ್ಸ್ ಮಾಡೋಣ ಡೈಲಿ. ಇನ್ನೇನು ನಿಮ್ಗೆ ಕಡಿಮೆ ಅಂತಂದರೆ ಡೈಲಿ 10 ಕ್ವಶನ್ಸ್ಗೆ ಹೋಗೋಣ, ಓಕೆನಾ. 10 ಕ್ವಶನ್ಸ್ ಬೇಕಾ, 15 ಕ್ವಶನ್ಸ್ ಬೇಕಾ, ಕಮೆಂಟಲ್ಲಿ ತಿಳಿಸಿ. ಮತ್ತು ಏನಾದರೂ ನಿಮಗೆ ಕ್ಲಾಸಸ್ ಇಷ್ಟ ಆಗಿದ್ರೆ, ಈ ಒಂದು ಶೋ ಅಥವಾ ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟ ಆಗಿ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು, ಇದು ಮೊದಲನೇ ವಿಡಿಯೋ, ನನಗೆ ಒಪಿನಿಯನ್ಸ್ ಬೇಕು, ನಿಮ್ಮ ಒಪಿನಿಯನ್ ಬೇಕು, ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಕಮೆಂಟಲ್ಲಿ ತಿಳಿಸಿ. ಇಷ್ಟವಾಗಿದ್ದರೆ ಹಾರ್ಟ್ ಕೊಟ್ಬಿಟ್ಟು ಹಾರ್ಟ್ ಅಂತ ಟೈಪ್ ಮಾಡಿ, ಅಥವಾ ಎಸ್ ಇಷ್ಟ ಆಗಿದೆ ಅಂತ ಟೈಪ್ ಮಾಡಿ. ಇಲ್ಲ ನಿಮ್ಗೇನಾದ್ರು ಚೇಂಜಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಯಾವುದೂ ಕೂಡ ನೆಗೆಟಿವ್ ಆಗಿ ತೊಗೊಳ್ಳಲ್ಲ, ಎಲ್ಲ ಪಾಸಿಟಿವ್. ಯಾಕಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅನ್ನೋದೇ ಒಂದು ಇಂಟೆನ್ಷನ್, ಸರಿನಾ. ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸಿ, ನಾವು ಅದ್ರ ಮುಖಾಂತರ ಮಾಡೋಣ, ಓಕೆನಾ. ಅದು ಜಾಸ್ತಿ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂದರೆ ನಾವು ಅದನ್ನು ಮೆಜಾರಿಟಿ ಯಾರಿಗೆ ಏನು ಹೇಳ್ತಾರೆ ಅದನ್ನು ಮಾಡೋಣ, ಓಕೆನಾ. ಸೊ ಥ್ಯಾಂಕ್ ಯು ಎವ್ರಿವನ್.
ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆನಾ? ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಂತ ಅನ್ಕೊತೀನಿ RRB ಟೆಕ್ನಿಷಿಯನ್ಸ್ಗೆ ಮಾಡ್ತಿರೋದು. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಅಂತ ಕರ್ನಾಟಕದಲ್ಲಿ ಯಾರ್ಯಾರು RRB ಎಕ್ಸಾಮ್ಸ್ಗೆ ಹಾಕಿ ಓದ್ತಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಮತ್ತೆ ನಾಳೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಮತ್ತೆ 7:30ಗೆ ಮತ್ತೆ ಮಸ್ತ್ ಮಗ ಶೋ ಅಲ್ಲಿ ನಾಳೆ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.